ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ಸ್ವಲ್ಪ ದಿನಗಳಲ್ಲಿ ನಮ್ಮ ಸಹೋದರು ಬರೆದಂಥ 5ನೇ ವಾಲ್ಯೂಮ್ನ ನಾವು ಸ್ಟಡಿ ಮಾಡ್ತಾ ಇದ್ರಿ. ಅದರ ದೇವರ ಪವಿತ್ರಾತ್ಮ ಚಾಪ್ಟರ್ ನಂಬರ್ 8. ಸೊ ಅದಲ್ಲಿ ಕಳೆದ ಸತಿ ನೋಡ್ಬೇಕಾದ್ರೆ ಯಾವ ಥರ ದೇವರ ಪವಿತ್ರಾತ್ಮ ಪ್ರೇರಣೆಯಿಂದ ಯಾವ ರೀತಿ ಆ, ಸುವಾರ್ತೆ ಯುಗದಲ್ಲಿ ಮತ್ತೆ ಯಾವ ರೀತಿ ಒಂದು ಯಹೂದ್ಯರ ಯುಗದಲ್ಲಿ ದೇವರ ಪವಿತ್ರಾತ್ಮನ ಕೆಲಸ ಮಾಡ್ತೋ, ಹೌಸ್ ಆಫ್ ಸರ್ವೆಂಟ್ಸ್ ಮತ್ತೆ ಹೌಸ್ ಆಫ್ ಸನ್ಸ್ ಅಂತ ನೋಡಿದ್ರಿ. ಅದರ ಸೊ ಹೌಸ್ ಆಫ್ ಸರ್ವೆಂಟ್ ಅಲ್ಲಿ ಮೋಸಸ್ ಫೇತ್ಫುಲ್ ಆಗಿದ್ರು. ಅವ್ರಿಗೆ ದೇವರು ಕೊಟ್ಟಂತ ಪವಿತ್ರಾತ್ಮಗೂ ಯೇಸು ಕ್ರಿಸ್ತು ಅದೇ ಮನೆ ಮೇಲೆ ಮಗನಾಗಿ ನಂಬಿಕಸ್ಥರಾಗಿದ್ರು, ಅವ್ರು ಕೊಟ್ಟಂತ ಪವಿತ್ರಾತ್ಮಕ್ಕೂ ಇಬ್ರಿಗೂ ಕಾರ್ಯದಲ್ಲಿ ಯಾವ ರೀತಿ ಬದಲಾವಣೆಗಳಿದೆ ಅಂತ ನಾವೇನು ಮಾಡಿದ್ವಿ, ನಾವು ನೋಡಿದ್ರಿ. ಸೊ ಇವರ ನಾವು ಕಂಟಿನ್ಯೂ ಮಾಡೋಣ. ಪೇಜ್ ನಂಬರ್ 178 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ 108. ಅದರಿಂದ ಯಾರೋ ಸಹೋದರ ಸಹೋದರಿಗಳು ಯಾರ ಹತ್ರೆಲ್ಲ ಬುಕ್ ಇದೆಯೋ ತಮ್ಮ ಕೈಗಳನ್ನ ಎತ್ತಿದ್ರೆ ಅದನ್ನ ಅವಕಾಶಗಳು ಕೊಡೋಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಅದೇ ಆತ್ಮನ, ಅದೇ ಕರ್ತನ, ಅದೇ ದೇವರ ವರಗಳು. ಗಿಫ್ಟ್ಸ್ ಆಫ್ ದಿ ಸೇಮ್ ಸ್ಪಿರಿಟ್, ದ ಲಾರ್ಡ್, ದ ಸೇಮ್ ಗಾಡ್. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮಕ್ಕೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ಯಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾಸತ್ಯತೆಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. 1 ಕೊರಿಂಥ 12:4-11. ಸೊ ಕರ್ತನಲ್ಲಿ ಪ್ರೀತಿ ಅನುಸರಗಳೇ, ಏನ್ರಿ ಈ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಬೇಕಾದ್ರೆ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಬರುವಂತ ಪವಿತ್ರಾತ್ಮನ ವರಗಳ ಬಗ್ಗೆ ಏನ್ ಮಾಡ್ತಾರೆ ನಮ್ಮ ಸಹೋದರು ಅಲ್ಲಿ ಡಿಸ್ಕ್ರಿಪ್ಷನ್ ಡೀಟೇಲ್ ಆಗಿ ಹೇಳೋದನ್ನ ನಾವು ಏನ್ ಮಾಡೋಣ, ನಾವು ನೋಡ್ತೀರಿ ಅದರ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು ಪವಿತ್ರಾತ್ಮನ ವರಗಳೇನಾಗಿದೆ ಇದೆ ಅಲ್ವರ. ಸೊ ಅದು ಒಂದೇ ಕರ್ತನೋ, ಒಂದೇ ದೇವರಾಗಿರಂತ ಏನ್ರೆ ನಮ್ಮ ಸರ್ವಶಕ್ತನ ದೇವ್ರ ಮುಖಾಂತರ ಬರೋಂಥದ್ದು ಅಂತ ನಾವೇನ್ ಮಾಡ್ತೀರಿ, ನೋಡ್ತೀರಿ ಅಲ್ವರ. ಸೊ ಏನಪ್ಪ ಇದು ಒಂದೇ ಆತ್ಮ, ಆಮೇಲೆ ಇಷ್ಟೊಂದು ವರಗಳು ಏನದು, ಅದರ ಪ್ರವಾದನೆ ವರಗಳು, ಅದ್ಭುತ ಮಾಡೋಂಥ ವರಗಳು, ಅದರ ಏನ್ರಿ ಇವೆಲ್ಲ ಏನರ್ಥ ಅಂತ ನಾವೇನ್ ಮಾಡೋಣ, ಈ ಬರೋಂಥ ಪ್ಯಾರಾಗ್ರಾಫಲ್ಲಿ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹಂಗೆ ಕಂಟಿನ್ಯೂ ಮಾಡೋಣ ನೋಡ್ರಿ. ಪವಿತ್ರಾತ್ಮನು ಸಭೆಗೆ ನೀಡುವ ಕೆಲವೊಂದು ವರಗಳು ಇಲ್ಲಿ ನಮೂದಿಸಲ್ಪಟ್ಟಿವೆ. ಆದರೆ ನಾವು ಸ್ವತಃ ಪವಿತ್ರಾತ್ಮನ ಮತ್ತು ಆತನ ಈ ವರಗಳ ಮತ್ತು ಆದಿಸಭೆಗೆ ಉಂಟಾದ ಪ್ರಕಟಣೆಗಳ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬೇಕು. ಬೇರೆ ಬೇರೆ ವರಗಳಿರುವ ಕಾರಣ ಈ ವಿವಿಧ ವರಗಳು ಸಭೆಯ ವಿವಿಧ ಸದಸ್ಯರಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ ಎಂಬುದಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬಾರದು. ಮತ್ತು ಇದರಿಂದ ಈ ವರಗಳನ್ನು ನೀಡುವಾತನು ಬೇರೆಯ ಕರ್ತ ಅಥವಾ ದೇವರು ಎಂದು ಸಹ ತಿಳಿಯಬಾರದು. ಎಲ್ಲವುಗಳು ಒಬ್ಬನೇ ದೇವರಾದ ಯೆಹೋವನ ಪ್ರತಿನಿಧಿಯಾದ ನಮ್ಮ ಒಬ್ಬನೇ ಕರ್ತನಿಂದ ಪವಿತ್ರವಾದ ರೀತಿಯಲ್ಲಿ ಎಲ್ಲರಿಗೂ ಸುರಿಸಲ್ಪಟ್ಟವುಗಳು ಎಂದು ಗುರುತಿಸಬೇಕು. ಮತ್ತು ಇದನ್ನು ಕಾರ್ಯನಿರ್ವಹಣೆಯ ಅಥವಾ ಕಾರ್ಯಾಚರಣೆಯ ವ್ಯತ್ಯಾಸಗಳು ಎಂಬುದಾಗಿ ವಿವರಿಸಬೇಕು. ಇದು ಮಾತ್ರವಲ್ಲ, ದೇವರ ಆತ್ಮನು ಸಭೆಯಲ್ಲಿನ ತನ್ನ ಕಾರ್ಯನಿರ್ವಹಣೆಯಲ್ಲಿ ವ್ಯತ್ಯಾಸವುಳ್ಳವನಾಗಿದ್ದಾನೆ. ಹೀಗಿರುವುದರಿಂದ ಇಲ್ಲಿ ನೀಡಿರುವ ವಿವಿಧ ರೀತಿಯ ವರಿಗಳು ಆದಿಸಭೆಯಲ್ಲಿ ಸರ್ವಸಮಾನವಾಗಿದ್ದವು. ಪ್ರವಾದನೆಗಳಾದರೂ ಇಲ್ಲದಂತಾಗುವು, ವಾಣಿಗಳೋ ನಿಂತು ಹೋಗುವು, ವಿದ್ಯೆಯೋ ಇಲ್ಲದಂತಾಗುವುದು. 1 ಕೊರಿಂಥ 13:8 ಎಂದು ಅಪೊಸ್ತಲನು ಹೇಳುತ್ತಾನೆ. ಈ ಎಲ್ಲಾ ವರಗಳು ಸ್ಪಷ್ಟವಾಗಿ ಸಭೆಯ ಉದ್ಘಾಟನೆಯ ಸಂದರ್ಭದಲ್ಲಿ, ನೂತನ ಯುಗದ ಆರಂಭದಲ್ಲಿ ಅವಶ್ಯವಾಗಿದ್ದವು. ಸಭೆಯು ಸ್ಥಾಪಿತಗೊಂಡ ಮೇಲೆ ಮತ್ತು ಪವಿತ್ರ ಗ್ರಂಥದ ಆತ್ಮಸ್ಫೂರ್ತಿಯ ಬರೆಯೋಣಗಳ ಕಾರ್ಯ ಮುಕ್ತಾಯಗೊಂಡ ಮೇಲೆ ಇವುಗಳ ಅವಶ್ಯಕತೆ ಇನ್ನೂ ಇರುವುದಿಲ್ಲ. ಇವುಗಳು ಇನ್ನು ಸಾಕು. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸಿದ್ಧನಾಗುವನು. 2 ತಿಮೋತಿ 3:17 ಎಂದು ಅಪೊಸ್ತಲನು ಪ್ರಕಟಿಸುತ್ತಾನೆ.
ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೇ, ಇಲ್ಲಿ ನೋಡ್ಬೇಕಾದ್ರೆ ಪವಿತ್ರಾತ್ಮನ ವರಗಳ ಬಗ್ಗೆ ಕೆಲವೊಂದು ಲಿಸ್ಟ್ ಏನ್ ಮಾಡ್ತಾರೆ ಇಲ್ಲಿ 1 ಕೊರಿಂಥ 12 ಹೇಳ್ತಾರೆ ಅಲ್ವಾ. ಸಾಮಾನ್ಯವಾಗಿ ಈ ಒಂದು ಕ್ರೈಸ್ತ ಸಮುದಾಯದಲ್ಲಿ ಏನಪ್ಪ ಅಭಿಪ್ರಾಯ ಅಂತಂದ್ರೆ ಪವಿತ್ರಾತ್ಮನ ವರಗಳು ಮತ್ತು ಪವಿತ್ರಾತ್ಮ ಎರಡೂ ಏನ್ರಿ ಒಂದೇ ಅಂತ ಏನ್ ಮಾಡ್ತಾರೆ ಒಂದು ಅಭಿಪ್ರಾಯ ತಿಳ್ಕೊಂಬಿಟ್ಟಾರೆ. ಅದಕ್ಕೆ ನೋಡ್ಬೇಕಾದ್ರೆ ಈಗ ವರಗಳಿದ್ರೆ ಏನಪ್ಪ ಅಭಿಪ್ರಾಯ ಅಂದ್ರೆ, ಓ ಪವಿತ್ರಾತ್ಮ ಏನೈತೆ ಪವಿತ್ರಾತ್ಮನ ತುಂಬಿರೋದು ಈ ಪ್ರವಾದನೆ ಮಾಡ್ಬಿಟ್ರೆ ಅಲ್ವರ, ಏನು ಅದ್ಭುತಗಳನ್ನ ಮಾಡ್ಬಿಟ್ರೆ, ಕಾಯಿಲೆಗಳನ್ನ ವಾಸಿ ಮಾಡ್ಬಿಟ್ರೆ ಅಲ್ವರ ಏನ್ರಿ. ಆ ಆಮೇಲೆ ಬಂದ್ಬಿಟ್ಟು ಏನ್ರಿ ಅನ್ಯ ಭಾಷೆಗಳು ಮಾತಾಡ್ಬಿಟ್ಟು ಅಂತಂದ್ರೆ ಏನ್ರಿ ಇದು ಪವಿತ್ರಾತ್ಮ ಅಂತ ಏನ್ ಮಾಡ್ತಾರೆ ತಿಳ್ಕೊಂಡ್ಬಿಡ್ತಾರೆ. ಅದರ ಆಕ್ಚುಲಿ ನೋಡ್ಬೇಕಾದ್ರೆ ಎರಡು ಒಂದೇ ಅಲ್ಲ ರೀ. ಅದರ ಪವಿತ್ರಾತ್ಮ ಏನ್ರಿ ಒಂದು ಬೇರೆ, ಆ ಪವಿತ್ರಾತ್ಮನ ಒಂದು ಹೊರಗಳೇನಾಗಿದೆ ಎರಡು ಬೇರೆ ಬೇರೆ ಆಗಿದೆ. ಇದನ್ನ ನಾವೇನ್ ಮಾಡಬೇಕು, ಅದನ್ನ ಕರೆಕ್ಟಾಗಿ ನಾವೇನ್ ಮಾಡಬೇಕು, ನಾವು ತಿಳ್ಕೊಬೇಕು. ಅದರ ಸರಿ, ಈ ಪವಿತ್ರಾತ್ಮ ಯಾರಿಂದ ಬರೋದು ಅಂತ ನೋಡ್ಬೇಕಾದ್ರೆ ತಂದೆಯ ದೇವರು ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ ಮುಖಾಂತರ ಏನ್ ಮಾಡ್ತಾರೆ, ನಾವು ಒದಗಿಸ್ಕೊಡ್ತಾರೆ. ಸರಿ, ವರಗಳು ಏನಪ್ಪ ಇಷ್ಟೊಂದು ವರಗಳಿದೆ ಅಂತ ಏನರ್ಥ ಅಂದ್ರೆ ದೇವರು ಏನ್ರಿ ಒಬ್ಬೊಬ್ರಿಗೆ ಏನ್ರಿ ಅವ್ರು ಇಷ್ಟ ಬಂದಂಥ ರೀತಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಪವಿತ್ರಾತ್ಮನ ಕೊಡ್ತಾರ ಒಂದೊಂದು ಕೆಲಸ ಮಾಡಕ್ಕೆ ಅಂದ್ರೆ ಇಲ್ಲ ರೀ. ಅದು ಒಂದೇ ಪವಿತ್ರ ಆತ್ಮ, ಆದ್ರೆ ಬೇರೆ ಬೇರೆ ಒಂದು ಕ್ರಿಯೆಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ವ್ಯಕ್ತಪಡಿಸಂತ ನಾವ್ ಏನ್ ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ಬೋದು. ಅದರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ಈ ಗಿಫ್ಟ್ ಅಂತ ಏನಿದೆಯೋ, ಈ ಒಂದು ವರ ಅಂತ ಏನಿದೆಯೋ, ಇದು ಕಡ್ಡಾಯವಾಗೇ ಕೊಡ್ಲೇಬೇಕು, ಇದ್ದೇ ಇರಬೇಕು ಅಂತೇನಿಲ್ಲ ರೀ ಅಲ್ಲಿ ಸತ್ಯವೇದದಲ್ಲಿ ಇಲ್ಲ ಅಲ್ರ. ಸೊ ಅದಕ್ಕೆ ಏನ್ರಿ ಅಪೋಸ್ಟಲ್ ಪೌಲ್ ಏನ್ರಿ ಇದೇ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ, ನೀವು ಪ್ರವಾದನೆ ವರಗಳು ಅದರ ಆ ವರಗಳನ್ನ ಅಪೇಕ್ಷಿಸಿ ಅಂತ ಹೇಳ್ತಾರಲ್ಲ, ಅದೇ ಅಪೋಸ್ಟಲ್ ಪೌಲು ಏನಪ್ಪ ಹೇಳ್ತಾರೆ ಅಂತಂದ್ರೆ 1 ಕೊರಿಂಥದಲ್ಲಿ ಇವೆಲ್ಲ ಏನಿದೆಯೋ ಇದು ಜಾಸ್ತಿ ದಿನ ಇರೋದ್ರೆ ಇವೆಲ್ಲ ನಿಂತು ಹೋಗ್ಬಿಡ್ತಾರೆ ಅಂತ ಕೂಡ ಏನ್ ಮಾಡ್ತಾರೆ ಅವರು ಅವರು ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ. ಎಲ್ಲಿ ಹೇಳ್ತಾರೆ ಅಂದ್ರೆ ಓದ ನೋಡಿದ್ದೀರಿ 1 ಕೊರಿಂಥ 13 ಅಧ್ಯಾಯ 8ನೇ ವಾಕ್ಯ ಓದ್ತಾರೆ ಅದ್ರ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೋ ಇಲ್ಲದಂತಾಗುವವು, ವಾಣಿಗಳೋ ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು. ನೋಡ್ರ ಏನ್ರಿ ಪ್ರವಾದನೆಗಳು ಏನಾಗ್ಬಿಡ್ತದೆ, ನಿಂತೋಗ್ಬಿಡ್ತದೆ, ಇಲ್ಲ ನಿಂತೋಗ್ಬಿಡ್ತಾರೆ. ಅನ್ಯ ಭಾಷೆಗಳು ಏನಾಗ್ಬಿಡ್ತಾರಲ್ಲ ನಿಂತೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವರು ಸ್ಪಷ್ಟವಾಗಿ ಅಲ್ಲಿ ಕ್ಲಿಯರ್ ಕೊಡ್ತಾರೆ. ಅಂದ್ರೆ ಇದ್ರಲ್ಲಿ ಏನ್ ಅರ್ಥ ಆಗ್ತಾರೆ ಅಂತಂದ್ರೆ, ಈ ವರಗಳು ದೇವರು ಏನ್ ಮಾಡ್ತಾರೆ, ಕೊಟ್ಟಿರ್ತಾರೆ ಅಂತ ಮಾತ್ರಕ್ಕೆ ಇದು ಸದಾ ಕಾಲ ಸಭೆ ಜೊತೆಗೆ ಇರ್ತಾರೆ ಅಂತಲ್ಲ ಅಭಿಪ್ರಾಯ. ಮತ್ತೆ ಹಂಗಾರೆ ಒಂದ್ ಕಾಲದಲ್ಲಿ ಕೊಟ್ಟಿರ್ತಾರೆ, ಒಂದ್ ಕಾಲದಲ್ಲಿ ನಿಂತೋಗ್ತಾರೆ ಅಂತಂದ್ರೆ ಅದು ಕೊಟ್ಟಿರೋಂಥ ಒಂದು ಕಾಲಕ್ಕೆ ಏನಾಗಿದೆ ಅದು ಅದು ಸೀಮಿತವಾಗಿದೆ. ಆಮೇಲೆ ಕೊಟ್ಟಿರೋಂಥ ಕಾಲದಲ್ಲಿ ಏನೋ ಒಂದು ಪ್ರಯೋಜನ ಇದೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಏನ್ರಿ ಒಂದು ಒಂದು ಅರ್ಥ ಅಲ್ವರ. ಇಲ್ಲ ಅಂತಂದ್ರೆ ದೇವ್ರು ಅದನ್ನ ಅದೇ ಫರ್ದರ್ ಕಂಟಿನ್ಯೂ ಮಾಡೋಂಥ ಒಂದು ಕಾರಣ ಏನಾಗ್ತಾ ಇತ್ತು, ಇರ್ತಾ ಇತ್ತು. ಕಂಟಿನ್ಯೂ ಮಾಡಿಲ್ಲ, ನಿಂತೋಗ್ಬಿಡ್ತಾರೆ ಅಂತ ಅರ್ಥ ಏನ್ ಮೀನಿಂಗ್ ಅಂದ್ರೆ ಇನ್ ಮುಂದಕ್ಕೆ ಸಭೆಗೆ ಏನ್ ಬೇಕಾಗಿಲ್ಲ, ಇದು ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ದೇವರು ಒಂದು ಕಾಲ ಬಂದಿದ್ಮೇಲೆ ಈ ಪವಿತ್ರಾತ್ಮನ ವರಗಳನ್ನ ಉಪಯೋಗಿಸ್ಕೊಂಡು ಏನ ಕ್ರಿಯೆನ ಮಾಡ್ತಾ ಇದ್ರು ಸಭೆಗಳಲ್ಲಿ, ಆ ಕ್ರಿಯೆಗಳನ್ನ ದೇವ್ರು ಏನ್ ಮಾಡ್ತಾರೆ ಇನ್ನು ಮುಂದಕ್ಕೆ ಮಾಡಕ್ ಹೋಗಲ್ಲ. ಅದು ಬದಲಾಗಿ ಬೇರೆ ತರ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ನಮ್ಗೆ ಸತ್ಯವೇದದಲ್ಲಿ ಹೇಳ್ತಾರೆ ಅಲ್ವ. ಏನ್ ಬೇರೆ ತರ ಮಾಡ್ತಾರೆ, ಯಾವ ತರ ಮಾಡ್ತಾರೆ ಅಂತಂದ್ರೆ ಏನ್ರಿ ದೇವರು ತನ್ನ ವಾರ್ತೆಗಳ ಮುಖಾಂತರ ಮಾತಾಡ್ತಂತೆ. ಹೇಗೆ ನೋಡಿ, ವಾರ್ತೆ ಓದೋಣ ಏನ್ರಿ 2 ಕೊರಿಂಥ ಓದ್ರಿ ಯಾರಾದ್ರು. 2 Corinthians 3rd chapter 16 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಡಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ಪ್ರತಿಯೊಂದು ದೇವರ ವಾರ್ತೆಗಳು ದೇವರ ಒಂದು ಪ್ರತಿಯೊಂದು ವಾರ್ತೆಗಳು ಇದಕ್ಕೇನಾಗಿದೆ, ಇದಕ್ಕೆಲ್ಲದಕ್ಕೇನಾಗಿದೆ ಸೂಟೇಬಲ್ ಆಗಿದೆ. ಆದದ್ದರಿಂದ ನೆಕ್ಸ್ಟ್ ಏನ್ ಹೇಳ್ತಾರೆ, ದೇವರ ಮನುಷ್ಯನು ಆದ್ದರಿಂದ ದೇವರ ಮನುಷ್ಯನು ಎಲ್ಲವನ್ನೂ ಬಲ್ಲವನಾಗಿದ್ದು ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗುವನು. ನೋಡ್ರ, ಸಕಲ ಸತ್ಕಾರ್ಯಕ್ಕೆ ಏನಾಗ್ತಾನೆ ಸನ್ನದ್ಧನಾಗುವನು. ಅಂದ್ರೆ ದೇವರ ಮನುಷ್ಯರು ನಾವು, ಅದರ ದೇವ್ರ ಮಕ್ಕಳು ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗೋದಿಕ್ಕೆ ಏನ್ರಿ ಆ ಒಳ್ಳೆ ಕೆಲಸಗಳಿಗೆ ಅವರು ಫಿಟ್ ಆಗಬೇಕು ಅಲ್ವರ. ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಅವರು ಎಲ್ಲ ಆಗಬೇಕು, ಅದು ಸೂಟೇಬಲ್ ಆಗಬೇಕು ಅಂತಂದ್ರೆ ಏನಪ್ಪ ಸಾಕು ಅಂತಂದ್ರೆ ದೇವ್ರ ವಾಕ್ಯ ಏನ್ರಿ ಸಾಕು. ಅಂದ ದೇವ್ರ ವಾಕ್ಯದಲ್ಲಿ ಏನೆಲ್ಲ ಬೇಕೋ ಸಕಲ ವಿಧವಾದಂಥ ಒಂದು ನೀತಿ ಶಿಕ್ಷೆ, ಖಂಡನೆ, ಉಪದೇಶ ಇದನ್ನೆಲ್ಲ ಇಟ್ಬಿಟ್ಟ ದೇವರು
ಅದೇ ಸತ್ಯವೇದದಲ್ಲಿ ವಾಕ್ಯದಲ್ಲಿ ಇಟ್ಟಿದ್ದಾರೆ. ಹಂಗಾರೆ ಒಂದು ಕಾಲದಲ್ಲಿ ವಾಕ್ಯ ಏನಾಗಿರಲ್ಲ, ಇರ್ಲಿಲ್ಲ ಅಂತ ಅರ್ಥ. ಅವಾಗ ಏನ್ ಬೇಕಾಗಿತ್ತು? ಇವೆಲ್ಲ ಬೇಕಾಗಿತ್ತು. ಯಾವುದು? ಪವಿತ್ರಾತ್ಮನ ವರಗಳು. ಅದರ ಏನು ಪವಿತ್ರಾತ್ಮನ ವರಗಳು? ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋಂಥದ್ದು, ಪ್ರವಾದನೆ ನುಡಿಯೋಂಥದ್ದು, ಅದ್ಭುತಗಳನ್ನ ಮಾಡೋಂಥದ್ದು, ಕಾಯಿಲೆಗಳನ್ನ ವಾಸಿ ಮಾಡೋಂಥದ್ದು. ಏನಕ್ಕೆ ಬೇಕಾಗಿತ್ತು ಅಂದರೆ ಒಬ್ರು ನಂಬಿಕೆನ ದೃಢಪಡಿಸೋದಕ್ಕೋಸ್ಕರ ಏನು ಬೇಕಾಗಿತ್ತೀವಲ್ಲ, ಬೇಕಾಗಿತ್ತು ಅಲ್ಲ. ಒಬ್ಬರು ಏನ್ರಿ ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕೆ, ಅವ್ರ ನಂಬಿಕೆನ ದೃಢಪಡಿಸೋದಕ್ಕೆ ಇವೆಲ್ಲ ಏನು ಬೇಕಾಗಿತ್ತು? ಮೊದಲು ಅವಶ್ಯಕತೆ ಇತ್ತು. ಅದು ಒಂದ್ಸತಿ ಅವ್ರ ಸತ್ಯಕ್ಕೆ ಬಂದಿದ್ಮೇಲೆ, ಒಂದ್ಸತಿ ಅವ್ರು ಕ್ರಿಸ್ತನ ನಂಬಿದ್ಮೇಲೆ ಇದೇ ಕಾರ್ಯಗಳು ಇನ್ನ ಬೇಕಾಗಿದೆಯಾ? ಇಲ್ಲ ರೀ. ಯಾಕಂದ್ರೆ ದೇವರ ವಾಕ್ಯವು ಏನ್ರಿ ದೇವರ ಮನುಷ್ಯನನ್ನು ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗಿ ಮಾಡೋದಕ್ಕೆ ಏನಾಗಿದೆ? ಸಾಮರ್ಥ್ಯ ಇದೆ. ಅದು ಸಫಿಷಿಯಂಟು. ಅಲ್ವ? ಹಂಗಾರೆ ಏನಾಗಬೇಕು? ಏನ್ರಿ ಇವೆಲ್ಲ ಆರಂಭದಲ್ಲಿ ಇತ್ತು. ಆದರೆ ಇದಾಗಿದ ನಂತರ ನೆಕ್ಸ್ಟು ದೇವ್ರ ಮಕ್ಕಳು ಯಾವ್ದಕ್ಕಪ್ಪ ಮುಖ್ಯತ್ವ ಕೊಡಬೇಕು ಅಂತ ನೋಡ್ತೀರಿ ಅಂದರೆ, ದೇವರ ಒಂದು ಸತ್ಯಕ್ಕೆ ಮಾಡಕ್ಕೆ ಮುಖ್ಯತ್ವ ಕೊಡಬೇಕು ಅಲ್ವರ. ಅದೇ ನೋಡ್ಬೇಕಾರೆ ನಿಂತೋಗ್ಬಿಡ್ತು ಅಂತಂದ್ರೆ ಇವಾಗ ಇಲ್ಲ ಅಂತ ಏನರ್ಥ? ನಾವು ಇನ್ನೂ ಅದಕ್ಕೆ ಮುಖ್ಯತ್ವ ಕೊಟ್ಕೊಂಡಿದ್ರೆ ಏನು ಮೀನಿಂಗ್ ಅಂತಂದರೆ, ನಾವು ದೇವ್ರ ವಾಕ್ಯದಲ್ಲಿ ಇಲ್ದಿರೋಂಥ ವಿಚಾರಕ್ಕೆ ಏನು ಮಾಡೋದಂಗೆ, ನಾವು ಪ್ರಾಮಿನೆಂಟು ಕೊಟ್ಟಂಗೆ, ಇಂಪಾರ್ಟೆನ್ಸ್ ಏನು ಮಾಡೋದಂಗೆ ಕೊಟ್ಟಂಗೆ ಅಲ್ವರ. ದೇವ್ರ ವಾಕ್ಯನೇ ಕಂಪ್ಲೀಟಾಗಿ ಹೇಳ್ತಾರೆ, ಪೂರ್ಣವಾದದ್ದು ಬಂದಿದ ಮೇಲೆ ಇವೆಲ್ಲ ಏನಾಗ್ಬಿಡ್ತಾವೆಲ್ಲ ನಿಂತೋಗ್ಬಿಡ್ತದೆ ಅಂತಂದ್ಬಿಟ್ಟು. ನಿಂತೋಗ್ಬಿಡ್ತಾರೆ ಅಂತಂದಮೇಲೆ ಇಲ್ಲ ನಿಂತೋಗಿರೋ ವಿಚಾರಕ್ಕೆ ನಾವು ಮುಖ್ಯತ್ವ ಕೊಡ್ತೀನಿ ಅದೇ ಬೇಕು ಅಂತಂದರೆ, ಅದೇಂದ್ರೆ ದ ಗ್ರೇಟ್ ಡಿಸೆಪ್ಷನ್. ಅದರ ಅವಾಗ ನಾವೇನು ಮಾಡ್ತಾ ಇದ್ರಿ? ಸತ್ಯವೇದಕ್ಕೆ ವಿರುದ್ಧವಾಗಿ ನಡ್ಕೊಂತ ಇದ್ರಿ ಅಂತಂದ್ಬಿಟ್ಟು ಅಲ್ವರ. ಅದೇ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫು ನಮಿತ ಅಷ್ಟ ಓದ್ತೀರಾ? ಬ್ರದರ್. ನಿಜವಾಗಿಯೂ ಈ ಎಲ್ಲಾ ವರಗಳು ಕಣ್ಮರೆಯಾಗಿಲ್ಲ ಅಥವಾ ಸ್ಥಗಿತಗೊಂಡಿಲ್ಲ. ಇವುಗಳ ನಿಂತು ಹೋಗುವಿಕೆಯು ನಮ್ಮ ಕರ್ತನಿಗೆ 18 ಶತಮಾನಗಳ ಹಿಂದೆ ಇದ್ದ ಶಕ್ತಿಗಿಂತ ಈಗ ಕಡಿಮೆಯಾಗಿದೆ ಎಂದು ಸಾಬೀತುಪಡಿಸುವುದಿಲ್ಲ. ಅಥವಾ ಕರ್ತನ ಜನರು ಈಗ ಕಡಿಮೆ ಅರ್ಹರು ಅಥವಾ ಕಡಿಮೆ ಕೃಪೆಗೆ ಪಾತ್ರರಾಗಿದ್ದಾರೆಂದು ಇದು ರುಜುವಾತುಪಡಿಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವುಗಳ ಪ್ರಕಟಣೆಯ ವೈವಿಧ್ಯತೆಗಳನ್ನು ಮತ್ತು ದೇವಜನರಿಗೆ ಇನ್ನು ಮುಂದೆ ತಾವು ದೇವರಿಂದ ಅಂಗೀಕರಿಸಲ್ಪಟ್ಟಿದ್ದೇವೆಂಬುದನ್ನು ರುಜುವಾತುಪಡಿಸಲು ಅವರ ಪ್ರಾಕೃತ ಅಧ್ಯಾಪನ ರೀತಿಗಳ ಅವಶ್ಯಕತೆಯಿಲ್ಲ ಎಂಬ ಅರ್ಥವನ್ನು ಸೂಚಿಸುತ್ತವೆ. ಈಗ ಅಂತಹ ವರಗಳು ಅದ್ಭುತವಾದ ರೀತಿಯಲ್ಲಿ ದಯಪಾಲಿಸಲ್ಪಟ್ಟು ಅವುಗಳನ್ನು ಹೊಂದಿರುವ ಬದಲಾಗಿ ದೇವರ ಆತ್ಮನು ಆತನಲ್ಲಿ ಪ್ರತಿಷ್ಠೆ ಹೊಂದಿದವರ ಮೂಲಕ ಭಾಗಶಃ ಅವರ ಸ್ವಾಭಾವಿಕ ಅರ್ಹತೆಗಳಿಗನುಸಾರವಾಗಿ ಮತ್ತು ಭಾಗಶಃ ಆತನ ಸೇವೆಗಾಗಿ ಅವರಲ್ಲಿರುವ ಹುಮ್ಮಸ್ಸಿನ ಅನುಪಾತಕ್ಕನುಸಾರವಾಗಿ ತನ್ನ ಕಾರ್ಯಾಚರಣೆಗಳನ್ನು ನೆರವೇರಿಸುತ್ತಿರುತ್ತವೆ. ಈ ಕಾರಣದಿಂದ ಅಪೊಸ್ತಲನು ಈ ಕುರಿತಾಗಿ ಮತ್ತು ತನ್ನ ನಂತರದ ಪತ್ರಿಕೆಗಳಲ್ಲಿ ಆತ್ಮಿಕ ವರಗಳನ್ನು, ಶಕ್ತಿ ಸಾಮರ್ಥ್ಯಗಳನ್ನು ದೇವರ ಮತ್ತು ಆತನ ಜನರಿಗಾಗಿ ಹಾಗೂ ಸತ್ಯಕ್ಕೆ ಸೇವೆ ಸಲ್ಲಿಸಲು ಅಭಿವೃದ್ಧಿಗೊಳಿಸುವಂತೆ ಸಭೆಯನ್ನು ಪ್ರಚೋದಿಸುತ್ತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ನೋಡಿ ಇವಾಗ ದೇವರು ಒಂದು ಕಾಲದಲ್ಲಿ ಇವೆಲ್ಲ ಗಿಫ್ಟ್ಗಳು ಕೊಟ್ಟಿದ್ರು. ಇವಾಗ ಗಿಫ್ಟ್ಗಳೆಲ್ಲ ಕೊಡ್ತಾ ಇಲ್ಲ, ನಿನ್ಸ್ಬಿಟ್ಟವ್ರ. ಏನ್ ಮೀನಿಂಗು? ಅಂದರೆ ದೇವರು ಒಂದು ಕಾಲದಲ್ಲಿ ಪವರ್ಫುಲ್ ಆಗಿ ಕೆಲಸ ಮಾಡ್ತಾರೆ, ಇವಾಗ ದೇವರು ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ ರೀ. ಅದರ ಅದೇ ರೀತಿ ಆ ಕಾಲದಲ್ಲಿ ದೇವ್ರ ಮಕ್ಕಳು ತುಂಬ ಫೇತ್ಫುಲ್ ಆಗಿದ್ರು, ತುಂಬ ಯೋಗ್ಯವಾಗಿದ್ರು, ಅದಕ್ಕೆ ದೇವ್ರು ಕೊಡ್ತಾ ಇದ್ರು. ಇವಾಗೆಲ್ಲ ಯೋಗ್ಯವಾಗಿಲ್ಲ ಅಂತಂದ್ಬಿಟ್ಟು ಕೂಡ ಏನ್ರಿ ಅರ್ಥ ಅಲ್ಲ. ಒಂದು ಕಾಲದಲ್ಲಿ ದೇವ್ರು ಕೊಟ್ಟಿದ್ರು, ಇವಾಗ ದೇವ್ರನ್ನ ನಿಲ್ಲಿಸ್ಬಿಟ್ಟವ್ರನ್ನ ಏನು ಮೀನಿಂಗು ಅಂತಂದರೆ, ಆ ಕಾರ್ಯಗಳು ದೇವರ ದೃಷ್ಟಿಲಿ ಏನಾಗಿಲ್ಲ, ಇವಾಗ ಅವಶ್ಯಕತೆ ಇಲ್ಲ ಅಂತೇನ್ರಿ ಅರ್ಥ. ಹಂಗಾರೆ ದೇವ್ರ ದೃಷ್ಟಿಲಿ ಯಾವ್ದು ಅವಶ್ಯಕತೆನೋ, ಯಾವ ಟೈಮಲ್ಲಿ ಯಾವ್ದು ಬೇಕಾಗಿದೆಯೋ ಅದನ್ನ ಮಾತ್ರ ದೇವ್ರು ಏನು ಮಾಡ್ತಾರೆ ಇವಾಗ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಿ ಅರ್ಥ. ಅಲ್ವರ ಅವ್ರಿಗೆ ಆದಿ ಸಭೆಯಲ್ಲಿ ಏನಿತ್ತೋ ಅದೇ ಟ್ರೆಂಡು ಹಂಗೇ ನಡಿಬೇಕು ಅಂತೇನಿಲ್ಲ ರೀ. ಏನ್ರ ಇಲ್ಲ, ದೇವ್ರು ಏನು ಮಾಡ್ತಾರೆ ಕಾಲಕ್ಕೆ ತಕ್ಕಂತ ಏನು ಮಾಡ್ತಾರೆ ಅದನ್ನ ಏನು ಮಾಡ್ತಾರೆ ಇವಾಗ ಅದನ್ನ ಕ್ರಿಯೆಗಳಲ್ಲಿ ಅದನ್ನ ಮಾರ್ಪಾಡುಗಳು ಏನು ಮಾಡೋರಲ್ಲಿ ಮಾಡೋರೆ ಅಲ್ವರ. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ ಈ ಒಂದು ಪವಿತ್ರಾತ್ಮನ ವರಗಳನ್ನ ಏನ್ರಿ ಇವಾಗ ದೇವರು ನಿನ್ಸ್ಬಿಟ್ಟವ್ರೆ. ಇಟ್ ಸ್ಟಾಪ್ಡ್. ಆದರೆ ಇವಾಗ ಇನ್ನೊಂದು ರೀತಿಯಲ್ಲಿ ಏನ್ರಿ ಇದೇ ಒಂದು ವರಗಳನ್ನ ದೇವರು ಇನ್ನೊಂದು ರೀತಿಯಲ್ಲಿ ಅದನ್ನೇನು ಮಾಡ್ತಾರೆ ದಯಪಾಲಿಸ್ತಾರೆ ದೇವ್ರ ಮಕ್ಳಿಗೆ. ಯಾವ ಥರಪ್ಪ ಅಂತಂದರೆ ತನ್ನ ನ್ಯಾಚುರಲ್ ಟ್ಯಾಲೆಂಟ್ಸ್ಗಳ ಮೇಲೆ ಏನು ಮಾಡ್ತಾರೆ ಅದನ್ನು ಬೆಳೆಸ್ಕೊಳಕ್ಕೆ ದೇವ್ರು ಏನು ಮಾಡ್ತಾರೆ ಅವ್ರಿಗೆ ಕೃಪೆ ಕೊಡ್ತಾರೆ. ಅದಕ್ಕೆ ನಮ್ಮ ಒಂದು ಅಪೋಸ್ಟಲ್ ಪೌಲ್ ಏನು ಹೇಳ್ತಾರೆ ಅಂತಂದರೆ, ವಾಕ್ಯ ಹೇಳ್ಬೇಕಾದ್ರೆ ನೀವು ಅಧಿಕವಾಗಿ ಏನು ಮಾಡಿ ನೀವು ಈ ಪವಿತ್ರಾತ್ಮನ ವರಗಳಿಗಾಗಿ ಏನು ಮಾಡಿ ತುಂಬ ಆಸೆ ಪಡಿ ಅಂತೀರಿ ಅಲ್ವರ. ನೋಡಿ ಕೊರಿಂಥದಲ್ಲಿ ಬರ್ತಾರೆ ವಾಕ್ಯ ನಿಮಿಷ ನೋಡೋಣ. 1 ಕೊರಿಂಥರು 1 ನಿಮಿಷ ರೀ.
ಒಂದನೇ ಕುರಿತ ನಿಮಿಷ. ನಿಮಿಷ. ಹ್ಮ್ ನಿಮಿಷ. ಒಂದನೇ ಕುರಿತ 12ನೇ ಅಧ್ಯಾಯದಲ್ಲಿ ಹ್ಮ್ ಹ್ಮ್. ಒಂದ್ ಮಿನಿಟ್. ಒಂದ್ ಮಿನಿಟ್. ಹ್ಮ್ ಹ್ಮ್ ಒಂದ್ ಮಿನಿಟ್. ಒಂದ್ ಮಿನಿಟ್. ಒಂದ್ ಮಿನಿಟ್. ಹ್ಮ್ ಹಾ ಯಾವುದ್ರಿ ವಚನ? ಒಂದ್ ನಿಮಿಷ. ಫಸ್ಟ್ ಕೊರಿಂಥಿಯನ್ಸ್ 14:1. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಹ್ಮ್. ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನು, ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ನೋಡ್ರ, ಇಲ್ಲೇ ಹೇಳ್ತಾರೆ ಪವಿತ್ರಾತ್ಮ ವರ ನಿಮ್ಮನ್ನು ನೀವು ಅಪೇಕ್ಷಿಸ್ರಿ. ಯಾವ್ದನ್ನ ಮುಖ್ಯವಾಗಿ ಅಧಿಕವಾಗಿ ನೀವು ಇಂಪಾರ್ಟೆನ್ಸ್ ಕೊಡಿ ಅಂತಂದ್ರೆ ಪ್ರವಾದನೆಗೆ ಅಂತ ಅಟೆಂಡ್ ಮಾಡಿದ್ರೆ. ಪ್ರವಾದನೆ ಏನು? ಪ್ರವಾದನೆ ಏನಿದೆ? ಮುಂದಕ್ಕೆ ಆಗೋದನ್ನ ಹೇಳಂಥದ್ದು ಪ್ರವಾದನೆ. ಅದರ ಇವಾಗ ನಾವೆಲ್ಲ ಒಂದು ವಿಚಾರ ಮುಂದಕ್ಕೆ ಆಗ್ತದೆ, ಅದ್ರ ಬಗ್ಗೆ ನಾವೇನು ಮಾಡ್ತಾ ಇದ್ರಿ, ಹೇಳ್ತಾ ಇದ್ರಿ. ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ರಿ ನಾವೆಲ್ಲ ಪ್ರವಾದನೆ ಮಾಡ್ತಾ ಇದ್ರಲ್ಲ. ಯಾವ್ದ್ರ ಬಗ್ಗೆ ಪ್ರವಾದನೆ ಮಾಡ್ತಾ ಇದ್ರಿ? ದೇವರಾಜ್ಯ ಸ್ಥಾಪನೆ ಆಗೋದ್ರ ಬಗ್ಗೆ. ದೇವರ ರಾಜ್ಯ. ನೋಡೋರ ಅಂದ್ರ ಒಬ್ರು ಜೀವಿತದಲ್ಲಿ ನಾಳೆ ಏನಾಗ್ತದೆ, ನಾಳೆದಾಗ ಏನಾಗ್ತದೆ, ಅದಕ್ಕಿಂತ ಇಡೀ ಮನುಕುಲಕ್ಕೆ ಬರುವಂತ 1000 ವರ್ಷಕ್ಕಿಂತ ಇನ್ನೂ ಮುಂದೆ ಏನಾಗ್ತಾರೆ ಅಂದ್ಬಿಟ್ಟು ನಾವೇನ್ ಮಾಡ್ತಾ ಇರ್ಬೇಕಾ? ಪ್ರವಾದಿಸಿ ಇದನ್ನೇನ್ ಮಾಡಿ ನೀವು ಅಪೇಕ್ಷಿಸ್ರಿ, ಇದನ್ನ ಆಸೆ ಪಡ್ರಿ ಅಂತ ಹೇಳ್ತಾರೆ. ಸರಿ, ಇವಾಗ ದೇವರು ಇದನ್ನ ಆಸೆ ಪಡ್ರಿ ಅಂದ್ರೆ ಏನಪ್ಪ ಮೀನಿಂಗು ಅಲ್ವರ? ನಮಗೆ ಅದೇನಾಗಿರ್ಬೇಕು, ಅದು ದಕ್ಕಂತ ರೀತಿಯಲ್ಲಿ ಇರಬೇಕು. ನಮಗೆ ಅದ್ಮೇಲೆ ಏನ್ಬೇಕು, ಆಸೆ ಪಡ್ರಿ ಅಂತ ಏನ್ ಮಾಡ್ಬೇಕು, ನಮ್ಮಲ್ಲಿ ಆಸೆ ಏನಾಗಿರ್ಬೇಕು, ಅದಲ್ಲಿ ಇರಬೇಕು ಅಲ್ವರ? ಇವಾಗ ನೀವು ಆಸೆ ಪಡ್ರಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನಾನು ಆಸೆ ಪಡಕ್ಕೆ ಸಾಧ್ಯ. ಇಂಟ್ರೆಸ್ಟೇ ಇಲ್ಲ ಅಂತಂದ್ರೆ ನೀವು ಅದು ಆಸೆ ಪಡೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ? ನೋಡ್ರಿ, ಇವಾಗ ಅನ್ನ ಸಾಂಬಾರು ತಿನ್ನೋದಕ್ಕೆ ಆಸೆ ಪಟ್ಟು ತಿನ್ರಿ ಅಂತ ಹೇಳಕತ್ತದ. ಅದೇ ಬಿರಿಯಾನಿ ಮನೆ ಇರುತ್ತೆ, ಎಲ್ಲರಿಗೂ ಆಸೆ ಇರುತ್ತೆ ಅಲ್ಲ. ಸೊ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ, ಆಸೆ ಅಂತ ಬರಬೇಕಾದ್ರೆ ನಮಗದಲ್ಲಿ ಏನಾಗಿರ್ಬೇಕು, ಇಂಟ್ರೆಸ್ಟು ಇರಬೇಕು. ಅಪೊಸ್ತಲ ಪೌಲ್ ಏನು ಹೇಳ್ತಾರೆ, ನೀವು ಪ್ರವಾದನೆ ಏನು ಮಾಡಿ ತುಂಬ ಆಸೆ ಪಡ್ರಿ. ಅದಕ್ಕಾಗಿ ಏನು ಮಾಡ್ರಿ, ಇಂಟ್ರೆಸ್ಟ್ ನೋಡ್ಸಿ. ನಾವೇನು ದೇವರ ವಾಕ್ಯನ ಹೇಳೋದ್ರಲ್ಲಿ ತುಂಬ ಏನು ಮಾಡ್ರಿ, ನೀವು ಆಸಕ್ತಿ ಉಳ್ಳವರಾಗಿರಿ ಅಂತ ಏನು ಮಾಡ್ತಾ ಹೇಳ್ತಾರೆ. ಸರಿ, ಇವಾಗ ಈ ಆಸಕ್ತಿ ನಮ್ಮಲ್ಲಿ ಇರಬೇಕು ಅಂತಂದರೆ ನಮಗದಲ್ಲಿ ಏನಾಗಿರ್ಬೇಕು, ಫಸ್ಟ್ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇತ್ತು ಅಂತಂದರೆ, ಆ ಟ್ಯಾಲೆಂಟ್ ನಮ್ಮಲ್ಲಿ ಇತ್ತು ಅಂತಂದರೆ ದೇವ್ರು ಏನು ಮಾಡ್ತಾರೆ ಹೇಳಿ, ನ್ಯಾಚುರಲ್ ಆಗಿ ನಮ್ಗೆ ಏನು ಮಾಡ್ತಾರೆ, ಅದನ್ನೆಲ್ಲ ಡೆವಲಪ್ ಆಗೋದಕ್ಕೆ ಏನು ಮಾಡ್ತಾರೆ, ನಮಗೆ ದೇವರು ಅಲ್ಲಿ ಕೃಪೆ ಕೊಡ್ತಾರೆ, ಅದರ ದಯೆ ಕೊಡ್ತಾರೆ. ನಮ್ಗೇನು ಮಾಡ್ತಾರೆ, ಅದನ್ನ ಬೆಳೆಸ್ಕೊಳಕ್ಕೆ ಏನು ಮಾಡ್ತಾರೆ, ಅಲ್ಲಿ ಅವಕಾಶ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ, ಡೆವಲಪ್ ಏನ್ರಿ ದಿ ಸ್ಪಿರಿಚುವಲ್ ಗಿಫ್ಟ್ ಅಂತ ಏನು ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ. ಅದರ ಏನ್ರಿ ಡೆವಲಪ್ ಅಂದ್ರೇನು, ಬೆಳೆಸ್ಕೊಳ್ಳಿ. ಅದರ ಇದು ಏನ್ರಿ, ಇದು ದಿಢೀರಂತ ಬರೋಂಥದ್ದಲ್ಲ. ಬೆಳೆಸ್ಕೊಂಡ್ರೆ ನೇಮಿನಿಗೂ ನೀವೇನು ಮಾಡಿದ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ. ಅಂದರೆ ನಮಗೆ ನ್ಯಾಚುರಲ್ ಆಗಿ ಒಂದು ಏನಂತಾರೆ, ಒಂದು ಟ್ಯಾಲೆಂಟ್ ಇರ್ತಾರೆ. ಅದರ ಆ ಟ್ಯಾಲೆಂಟ್ ಏನು ಮಾಡೋದು, ಚೆನ್ನಾಗಿ ದೇವ್ರಿಗೋಸ್ಕರ ಮಾಡೋದಲ್ಲಿ ಬೆಳೆಸ್ಕೊಡೋಂಥದ್ದು. ಅದರ ಉದಾಹರಣೆಗೆ ಹೇಳ್ಬೇಕಾದ್ರೆ, ಇವಾಗ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಹೋಗ್ತಾ 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 ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಏನಾಗ್ತಾರೆ, ಅವರು ತುಂಬ ಎಕ್ಸಲೆಂಟಾಗಿ ಬೆಳೀತಾರೆ. ಕೆಲವು ಜನ ಮ್ಯಾಥ್ಸಲ್ಲಿ ಇರ್ತಾರೆ, ಕೆಲವು ಜನ ಸೈನ್ಸಲ್ಲಿ ಇರ್ತಾರೆ. ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ತಾರೆ, ಮ್ಯಾಥ್ಸಲ್ಲಿ ಓದಿರೋಲ್ಲ ಅಕೌಂಟ್ಸ್ ಫೀಲ್ಡ್ಗೆ ಏನಾಗ್ತಾರೆ ಬರ್ತಾರೆ. ಫಿಸಿಕ್ಸು, ಕೆಮಿಸ್ಟ್ರಿ ಇವೆಲ್ಲ ಓದೋರೆಲ್ಲ ಇಂಜಿನಿಯರಿಂಗ್ ಏನಾಗ್ತಾರೆ ಬರ್ತಾರೆ. ಅದರ ಆಯ್ತಾ, ಬಯಾಲಜಿಯಲ್ಲಿ ಓದೋರು ಏನಾಗ್ತಾರೆ, ಸ್ವಲ್ಪ ಡಾಕ್ಟರ್ಗಳಾಗಂತ ಬರ್ತಾರೆ ಅಲ್ಲರ. ಸೊ ಅಂದರೆ ನ್ಯಾಚುರಲ್ ಅಂತ ಟ್ಯಾಲೆಂಟ್ನ ನೀವು ತುಂಬ ಆಸೆ ಪಟ್ಟವಾಗ
ದೇವರು ಅದನ್ನೇನು ಮಾಡ್ತಾರೆ, ಆಶೀರ್ವದಿಸ್ತಾರೆ. ಅದನ್ನ ಅನೇಕ ಜನಗಳಿಗೆ ಏನಾಗಬೇಕು, ಪ್ರಯೋಜನ ಆಗಬೇಕು. ಅದನ್ನೇನು ಮಾಡ್ತಾರೆ, ದೇವರು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಏನ್ರಿ, ಏನ್ರಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಪ್ರವಾದನೆಗಳಿದ್ರೆ ನಿಂತೋಗ್ತದೆ, ಅಲ್ಲರ ಅನ್ಯ ಭಾಷೆಗಳು ಏನಾಗ್ತಲ್ಲ ಇಲ್ಲದಂತ ಆಗ್ತದೆ. ಆದರೆ ನೀವು ಇದನ್ನ ಅಧಿಕವಾಗಿ ಯಾವ್ದಕ್ಕಪ್ಪ ಆಸೆ ಪಟ್ರಿ ಅಂತಂದ್ರೆ ಏನ್ರಿ, ದೇವರ ವಾರ್ತೆನ ಸುವಾರ್ತೆನ ಮತ್ತೊಬ್ರು ಕೇಳಕ್ಕೆ ಏನು ಮಾಡಿ ನೀವು ಆಸೆ ಪಡ್ರಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ನೋಡಿ ಅಂತೀನಿ, ಇವಾಗ ಯಾರಿಗಪ್ಪ ಆಸೆ ಇಲ್ಲ ದೇವರು ವಾಕ್ಯನ ಮತ್ತೊಬ್ರಿಗೆ ಹೇಳ್ಬೇಕು ಅಂತ ನಮಗೆಲ್ಲ ಆಸಕ್ತಿ ಐತೆ ಇಲ್ವಾ ಅಲ್ವರ? ಎಲ್ಲರಿಗೂ ಐತೆ ಅಲ್ವರ. ಅಪೋಸ್ಟಲ್ ಪೌಲ್ ಒಂದು ಮಾತು ಹೇಳ್ತಾರೆ ನೋಡಿದ್ದೀನಿ, ಹೆಂಗೋದು ಹೇಳ್ತಾರೆ, ಒಂದ್ ನಿಮಿಷ, ನಾನು ದೇವ್ರ ವಾರ್ತೆ ನಾನು ಸಾರದಿದ್ರೆ ನನ್ಗೆ ಅಯ್ಯೋ ಅಂತ ಹೇಳ್ತಾರೆ. ನೋಡಿದ್ದೀರಾ ವಾಕ್ಯ? 1 minute. ಹಾ ಹೌದೌದ್ರಿ, ಓದೇವ್ರಿ. ಅನುಕೂಲ ವಿತ್ ಟೈಮ್ ಅಲ್ಲಿ ಅನಾನುಕೂಲ. ಇಲ್ಲ, 1 ಕೊರಿಂಥ 9:16 ನೋಡಿ. 1 ಕೊರಿಂಥದಲ್ಲಿ 9ನೇ ಅಧ್ಯಾಯ 16ನೇ ವಾಕ್ಯ ಓದಿ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಹೇಳ್ತಾರೆ, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ, ಸಾರಲೇಬೇಕು ಅಂತೀನಿ ನನಗಂತ ನಿರ್ಬಂಧ ಇದೆ ಅಲ್ವರ. ಈ ನಿರ್ಬಂಧ ಏನ್ರಿ ಹೆಂಗಪ್ಪ ಬರ್ತಾರೆ ಅಂತಂದ್ರೆ ದೇವ್ರಂತ ಒಂದು ಪ್ರೀತಿ, ಅದು ನ್ಯಾಚುರಲ್ ಆಗಿ ಇರೋಂಥ ಒಂದು ಟ್ಯಾಲೆಂಟ್ ಅಲ್ವರ. ಇವಾಗ ನಮಗೆ ಆ ಟ್ಯಾಲೆಂಟ್ ಇದೆ ಅಂದರೆ ದೇವ್ರಿಗೋಸ್ಕರ ಉಪಯೋಗಿಸ್ಬೇಕು ಅಂತ ಮನ್ಸು ಬಂದಾಗ ದೇವ್ರು ಏನು ಮಾಡ್ತಾರೆ, ಅದನ್ನ ಆಶೀರ್ವದಿಸ್ತಾರೆ, ಬೆಳೆಸ್ತಾರೆ. ಅದನ್ನೇ ಹೇಳೋದು, ಏನು ಮಾಡಿ ಇದನ್ನ ಏನು ಮಾಡಿ ನೀವು ಬೆಳೆಸ್ಕೊಳ್ಳಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನೋಡಿ, ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ, ಇದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಡ್ತಾರೆ ಏನು ಅಂತ ಅಂದ್ಬಿಟ್ಟು. ಅದನ್ನು ಓದಿಂತೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಅನಿತಾ ಅಷ್ಟರ್ ಓದ್ತೀರಾ? ಓದ್ತೀನಿ ನೋಡ್ರಿ. ವ್ಯಕ್ತಿಗತವಾಗಿ ಅಭಿವೃದ್ಧಿಪಡಿಸಿಕೊಂಡ ಈ ವರಗಳನ್ನು ಅದ್ಭುತವಾಗಿ ದಯಪಾಲಿಸಲ್ಪಟ್ಟ ವರಗಳಿಗಿಂತ ಹೆಚ್ಚು ಗೌರವದಿಂದ ಕಾಣಬೇಕಾಗುತ್ತದೆ. ಆದುದರಿಂದ ಅಪೊಸ್ತಲನು ಹೇಳುವುದೇನೆಂದರೆ, ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆದರೂ ಪವಿತ್ರಾತ್ಮನಿಂದ ವರಗಳನ್ನು, ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಬಹಿರಂಗವಾಗಿ ವ್ಯಾಖ್ಯಾನಿಸುವಂತೆ 1 ಕೊರಿಂಥ 12:31, 14:1 ವಾಣಿಗಳನ್ನಾಡುವುದು ಅವಿಶ್ವಾಸಿಗಳ ಗಮನವನ್ನು ಸಭೆಗೆ ಮತ್ತು ಅದರ ಪದ್ಧತಿಗಳೆಡೆಗೆ ಸೆಳೆಯುವುದಾಗಿದೆ ಎಂದು ಅಪೊಸ್ತಲನು ಹೇಳುವವನಾಗಿ, ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಯಾಗಿದೆಯೇ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳಿದುಕೊಳ್ಳಬೇಕು. 1 ಕೊರಿಂಥ 14:22 ಎಂದು ಬರೆಯುತ್ತಾನೆ. ಹೀಗಿರುವುದರಿಂದ ಕೆಲವು ಕೊರಿಂಥದವರಿಗೆ ಅತ್ಯುನ್ನತ ಗೌರವಕ್ಕೆ ಪಾತ್ರವಾಗಿದ್ದ ಈ ವರಗಳು ಆತ್ಮಿಕವಾಗಿ ಅತ್ಯಲ್ಪವಾಗಿರುವವನಿಗೆ ಆತ್ಮಿಕ ಸಭೆಯ ಅಭಿವೃದ್ಧಿಗೆ ಹೊಂದಿಕೊಳ್ಳಲು ಕಡಿಮೆ ಪ್ರಮಾಣವಾಗಿರುತ್ತವೆಂದು, ಹಾಗೂ ಇನ್ನೂ ಪುನರುಜ್ಜೀವನವಾಗದ ಲೋಕದವರಿಗೆ ಮುಖ್ಯವಾಗಿ ಉಪಯೋಗವಾಗುವಂತಹದ್ದು ಎಂದು ಆತನು ಸೂಚಿಸುತ್ತಾನೆ. ಈ ವರಗಳು ಮತ್ತು ಇದೇ ವರ್ಗಕ್ಕೆ ಸೇರಿದ ಬೇರೆ ಕೆಲವು ವರಗಳು ಸಭೆಯು ಈ ಲೋಕದಲ್ಲಿ ಕಾಲೂರಿ ಮಾನ್ಯತೆ ಪಡೆದ ಕ್ಷಣದಲ್ಲಿ ತ್ವರಿತವಾಗಿ ಅದೃಶ್ಯವಾಗಿವೆ. ಆಯ್ತು ಬ್ರದರ್. ಥ್ಯಾಂಕ್ ಯು. ಸದ್ಗೆ ಹೇಳ್ತಾರೆ ಏನ್ರಿ, ನಮಗೆ ದಿಢೀರಂತ ದೇವ್ರೇನೋ ವರ ಕೊಟ್ಟು ಅದರಲ್ಲಿ ನೆಲೆಗೊಳ್ಳೋದಕ್ಕಿಂತ ನಮ್ಮಲ್ಲಿ ನಿಧಾನವಾಗಿ ಕೆಲವೊಂದು ಬೆಳೆಸ್ಕೊಳೋದು ಏನ್ರಿ ತುಂಬ ಶಾಶ್ವತ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಈ ದಿಢೀರಂತ ಬರೋಂಥದ್ದು ಅದರ ಅಪೊಸ್ಟಲ್ ಪೌಲ್ ಹೇಳ್ತಾರೆ, ಇವೆಲ್ಲ ಏನಾಗ್ಬಿಡ್ತದೆ, ನಿಂತೋಗ್ಬಿಡ್ತಾರೆ. ಅದೇ ನಮಗೆ ನಾವೇನೋ ಬೆಳೆಸ್ಕೊಂಡಂಥದ್ದು ಹೆಂಗಿರ್ತಂತೆ, ಶಾಶ್ವತವಾಗಿರ್ತಾರೆ. ಅದಕ್ಕೆ ಅಪೊಸ್ಟಲ್ ಪೌಲ್ ಏನಪ್ಪ ಹೇಳ್ತಾರೆ ಅಂದರೆ, ಈ ಒಂದು ಪವಿತ್ರಾತ್ಮನ ಒಂದು ಗಿಫ್ಟ್ಗಳ ಬಗ್ಗೆ ಮಾತಾಡ್ಬೇಕು, ವರಗಳ ಬಗ್ಗೆ ಮಾತಾಡ್ಬೇಕು ಹೇಳ್ತಾರೆ. ನೋಡಪ್ಪ, ನಿಮ್ಗೆ ಏನು ಮಾಡ್ತೀನಿ, ಒಂದು ಎಲ್ಲದಕ್ಕಿಂತ ಉನ್ನತವಾಗಿರೋಂಥ ಶ್ರೇಷ್ಠವಾಗಿರೋಂಥ ಮಾರ್ಗ ಏನು ಮಾಡ್ತೀನಿ ನೋಡ್ತೀನಿ, ಅದನ್ನು ದಯವಿಟ್ಟು ನೀವೇ ಮಾಡಿ, ಅದನ್ನ ಆಸೆ ಪಡ್ರಿ ಅಂತ ಹೇಳ್ತಾರೆ. ನೋಡಿ ಓದೋಣ. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದರ ಏನು ಹೇಳ್ತಾರೆ, 27ರಿಂದ ಓದಿ ಅಂತೀನಿ. 1 ಕೊರಿಂಥ 12:27. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾರೆ.
ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ನೋಡ್ರ, ಇಲ್ಲಿ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಅಂದ್ರೆ, ಸಭೆಯಲ್ಲಿ ಯಾವ್ಯಾವ ರೀತಿ ಏನ್ರಿ ದೇವರು ಮಕ್ಳುಗಳನ್ನ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಎಲ್ಲಾ ತರ ಏನ್ರಿ, ಅಪೋಸ್ಟಲ್ಸ್ನ ಕೊಟ್ಟವ್ರಂತೆ, ಅದರ ಪ್ರವಾದಿಗಳನ್ನ ಕೊಟ್ಟವ್ರಂತೆ, ಬೋಧಕರನ್ನ ಕೊಟ್ಟವ್ರೆ, ಉಪದೇಶಕರನ್ನ ಕೊಟ್ಟವ್ರೆ, ಅದ್ಭುತ ಮಾಡೋ ಅಂತ ಕೊಟ್ಟವ್ರೆ, ಎಲ್ಲರನ್ನ ಕೊಟ್ಟವ್ರೆ. ಹಂಗಾರೆ ಎಲ್ಲರಿಗೂ ಎಲ್ಲ ವರಗಳಿಲ್ಲ ರೀ. ಅಬ್ಸರ್ವ್ ಮಾಡಿ ಪಾಯಿಂಟ್ನ. ಎಲ್ಲರಿಗೇನಿಲ್ಲ, ಎಲ್ಲರಿಗೂ ಎಲ್ಲ ವರಗಳು ಇರಬೇಕು ಅಂತಿಲ್ಲ, ಎಲ್ಲರಿಗೂ ಎಲ್ಲ ವರಗಳು ಏನಾಗಿಲ್ಲ, ಇಲ್ಲ. ಆದ್ರೆ ಸಭೆ ಅಂತ ಹೇಳ್ಬೇಕಾದ್ರೆ ಸಭೆಯಲ್ಲಿ ಇವೆಲ್ಲ ಏನಾಗೈತೈತೆ. ಸಭೆ ಅಂದ್ರೆ ಯಾವುದು ಏನ್ರಿ? ಸಭೆ ಅಂದ್ರೆ ಯಾವ್ದು? ಒಂದು ಬಿಲ್ಡಿಂಗಾ? ಒಂದು ಚಿಕ್ಕ ಗ್ರೂಪಾ? ಅವ್ರು ಮಾತ್ರ ಸಭೆ ಅಂದ್ರೆ ಯಾರು? ನಾವು ಯಾರು ಅಂತ ಹೇಳ್ತೀರಿ ಸಭೆ ಅಂತಂದ್ರೆ? 1,40,000. ಹಾ, ಚಿಕ್ಕ ಇಂಡು. ಇದು ಲೋಕಲ್ ಎಲ್ಲಾ ಕಡೆ ಏನೈತೆ ಐತೆ. ಇಡೀ ಲೋಕದಲ್ಲಿರೋಂಥ ದೇವ್ರ ಮಕ್ಳು ಸಭೆಗೆ ದೇವ್ರೇನ್ ಮಾಡೋರೆ? ಅಪೋಸ್ಟಲ್ಸ್ ಕೊಟ್ಟವ್ರ? ಎಸ್ ಕೊಟ್ಟವ್ರೆ. ಪ್ರವಾದನೆಗಳನ್ನ ಮಾತಾಡೋರು, ದೇವ್ರ ವಾಕ್ಯಗಳನ್ನ ಮಾತಾಡೋದನ್ನ ಕೊಟ್ಟವ್ರ? ಎಸ್ ಕೊಟ್ಟವ್ರೆ. ಉಪದೇಶಕರನ್ನ ಕೊಟ್ಟವ್ರ? ಕೊಟ್ಟವ್ರೆ. ಅದ್ಭುತ ಮಾಡೋನ್ ಕೊಟ್ಟಿದ್ರ? ಎಸ್. ಸುವಾರ್ತೆಗಳ ಆರಂಭದಲ್ಲಿ ಇಂಥ ಅದ್ಭುತ ಮಾಡೋಂಥ ವರಗಳನ್ನ ಕೊಟ್ಟಿದ್ರು, ಅಪೋಸ್ಟಲ್ಸ್ಗೆಲ್ಲ ಕೊಟ್ಟಿದ್ರು. ಇನ್ನು ಮತ್ತೊಬ್ರುಗಳು ಏನಾಗಿದೆ, ಶಿಷ್ಯನುಗಳಿಗೆ ಕೊಟ್ಟಿದ್ರು ಅಲ್ವರ. ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋಂಥ ವರಗಳನ್ನ ಕೊಟ್ಟಿದ್ರ? ಎಸ್ ಕೊಟ್ಟಿದ್ರು ಅಲ್ವರ. ಹಂಗಂತಂದ್ಬಿಟ್ಟು ಎಲ್ಲಾ ಕಾಲದಲ್ಲಿ ಎಲ್ಲ ಇರಬೇಕು ಅಂತೇನಿಲ್ಲ, ಅವಶ್ಯಕತೆ ಇಲ್ಲ. ಅದೇ ನೋಡಿ, ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಓದಿ, 29 ಇಂದ ಓದಿ. ಎಲ್ಲರೂ ಅಪೊಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರು, ರೋಗವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟೋ? ಎಲ್ಲರೂ ವಾಣಿಗಳನ್ನಾಡುವರು, ನೋಡ್ರ ವಾಣಿಗಳನ್ನ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟೋ? ನೋಡ್ರ ಇವುಗಳಲ್ಲಿ ಎಲ್ಲರಿಗೂ ಶಕ್ತಿ ಉಂಟಾ? ಇದೆಯಾ? ಇಲ್ಲ ಅಂತ ಅರ್ಥ. ಅಪೋಸ್ಟಲ್ ಪೌಲ್ ಒಂದು ಕ್ವಶನ್ ತರ ಆಗ್ತಾವ್ರೆ, ಎಲ್ಲರಿಗೂ ಇದೆಯಾ, ಎಲ್ಲ ಇದೆಯಾ ಅಂತಂದ್ರೆ ಮೀನಿಂಗು ಎಲ್ಲಾ ಕಾಲದಲ್ಲಿ ಎಲ್ಲರೂ ಇರಲ್ಲ ಅಂತ ಅರ್ಥ ಅಲ್ವ. ಮತ್ತೆ ಇಲ್ದಿರ್ಬೇಕಾರೆ ಹೆಂಗೆ ಸಭೆ ಬೆಳೆಯೋದು? ಸಭೆ ಹಂಗಾರೆ ಬೆಳೆಯೋದೇ ಇಲ್ವಾ? ಇವೆಲ್ಲ ಇಲ್ಲ ಅಂತಂದ್ರೆ ಇದ್ರಲ್ಲ ಯಾರು ಒಬ್ರು ಇಲ್ಲ ಅಂದ್ರೆ ಸಭೆನೇ ಅಲ್ವಾ ಹಂಗಾರೆ ಅಂತಂದ್ರೆ ಹಂಗಲ್ಲ ರೀ ಅರ್ಥ ಇದು ಅಲ್ವರ. ಯೂನಿವರ್ಸಲ್ ಇಡೀ ಲೋಕದಲ್ಲಿ ಯೇಸು ಕ್ರಿಸ್ತನ ಮೊದಲೇ ಬರೋಕೆಂದ್ರೆ ಎರಡನೇ ಬರೋಕೆವರೆಗೂ ಸಭೆಗೆ ಈ ಥರ ಎಲ್ಲ ಜನಗಳನ್ನ ಏನ್ ಮಾಡೋರು? ದೇವರು ಕೊಟ್ಟವ್ರೆ ಅವರ. ಏನಕ್ಕೆ ಕೊಟ್ಟವ್ರೆ? ಸಭೆಯ ಒಂದು ಬೆನಿಫಿಟ್ಗಾಗಿ ಏನ್ ಮಾಡಿದ್ದು ಕೊಟ್ಟಿರೋದು ನೋಡಿದ್ದೀನಿ. ಅದೆಲ್ಲ 7ನೇ ವಾಕ್ಯ ಓದಿ. 1 ಕೊರಿಂಥ 12:7 ಓದಿ ಇಷ್ಟ. ದೇವರು ಒಬ್ಬನೇ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿದೆ. ಯಾರು ಕೊಟ್ಟಿರೋದು? ಸ್ವಂತ ಬೆನಿಫಿಟ್ಗಲ್ಲ ರೀ. ಏನ್ರಿ? ಏನ ಸಭೆಯ ಒಂದು ಒಳ್ಳೆತಗಾಗಿ, ಸಭೆಯ ಒಂದು ಬೆಳವಣಿಗೆಗೆ ಏನ್ ಮಾಡಿರಿ ಇವಾಗ ಅಲ್ಲ ಕೊಟ್ಟವ್ರೆ. ಸ್ವಂತ ಸ್ವಾರ್ಥಕ್ಕಾಗಿ ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಶೋ ಆಫ್ ಮಾಡೋದಕ್ಕೆ, ಸ್ವಂತ ಡೆವಲಪ್ಮೆಂಟ್ಗಾಗಿ ಅಲ್ಲ. ಯಾರು ಕೊಟ್ಟಿರಂದಿದ್ದು? ಸಭೆಯ ಡೆವಲಪ್ಮೆಂಟ್ಗೆ ಕೊಟ್ಟವ್ರಂತೆ. ಸರಿ, ಹಂಗಾರೆ ಇವೆಲ್ಲ ಇಲ್ಲ ಅಂತಂದ್ರೆ ಸಭೆ ಡೆವಲಪ್ಮೆಂಟ್ ಆಗೋದಿಲ್ವಾ? ಇವೆಲ್ಲ ನಿಂತೋಗ್ತದೆ ಅಂತ ಹೇಳ್ತಾರಲ್ವ. ಹಂಗಾರೆ ನಿಂತೋಗ್ಮೇಲೆ ಸಭೆ ಡೆವಲಪ್ಮೆಂಟ್ ಆಗಲ್ವಾ? ಹಂಗಾರೆ ಏನು? ಅದಕ್ಕೆ ಅಪೋಸ್ಟಲ್ ಪೌಲ್ ಏನು ಹೇಳ್ತಾರೆ ನೋಡಪ್ಪ, ಇವೆಲ್ಲ ಇದೆ, ಆದರೆ ಇವೆಲ್ಲ ಹೋಗಿದ್ಮೇಲೆ ಒಂದು ಕಾಲ ಬರ್ತದೆ, ಇವೆಲ್ಲ ಯಾವುದು ಇರಲ್ಲ. ಆವಾಗ ಒಂದು ಮುಖ್ಯವಾಗಿರ್ತದೆ ಅಂತ ಹೇಳ್ತಾರೆ. ಏನದು? ಇವಾಗ ಓದಿರ್ತೀನಿ ಇಲ್ಲಿ 1 ಕೊರಿಂಥ 12 ಕೊನೆಯ ವಾಕ್ಯ ಅಷ್ಟೇ. 30 ಓದಿದ್ದಾಯ್ತು, 31 ಓದಿ. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನು ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ಏನ್ರಿ? ಒಂದು ವರನ ತುಂಬಾ ಆಸಕ್ತಿ ಏನ್ಬಿಡ್ರಿ ನೀವು ಅಪೇಕ್ಷಿಸ್ರಿ, ತುಂಬಾ ಆಸೆ ಪಡ್ರಿ, ಅದನ್ನ ಡೆವಲಪ್ ಮಾಡ್ಕೊಳ್ಳಿ, ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರಲಿ, ನಿಮ್ಗೆ ತುಂಬಾ ಗಮನ ಇದರಲ್ಲಿ ಅಂತ ಹೇಳ್ತಾರೆ. ಯಾವ್ದಪ್ಪ ಅಂದ್ರೆ ಇದೆಲ್ಲದಕ್ಕಿಂತ, ಯಾವ್ದೆಲ್ಲದಕ್ಕಿಂತ 1 ಕೊರಿಂಥ 12 ಹೇಳೋದಕ್ಕಿಂತ, ಅಲ್ಲಿ ವರಗಳಂತ ಬಂತಲ್ಲ, ಆ ಎಲ್ಲಾ ವರಗಳಕ್ಕಿಂತ ಇನ್ನೊಂದು ತುಂಬಾ ಸೂಪರ್ ಆಗಿರೋಂಥ ಒಂದು ಮಾರ್ಗ ಏನ್ ಮಾಡ್ತೀನಿ ನಿಮ್ಗೆ ನೋಡಿಸ್ತೀನಿ, ದಯವಿಟ್ಟು ಅದನ್ನ ಬೆಳೆಸ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇನ್ ಬೆಳೆಸ್ಕೊಬೇಕು? ಪ್ರವಾದನೆ ಮಾತಾಡೋದು ಅಲ್ಲ, ಏನ್ರಿ, ಅನ್ಯ ಭಾಷೆಗಳ ಮಾತಾಡೋಂಥದ್ದು ಅಲ್ಲ, ಅದ್ಭುತ ಮಾಡೋಂಥದ್ದು ಅಲ್ಲ, ಕಾಯಿಲೆಗಳನ್ನ ವಾಸಿ ಮಾಡೋಂಥದ್ದು ಅಲ್ಲ. ಮತ್ತೇನಪ್ಪ ಅಂದ್ರೆ 1 ಕೊರಿಂಥ 13ನೇ ಅಧ್ಯಾಯ ಯಾವ್ದ್ರ ಬಗ್ಗೆ ಹೇಳ್ತದೆ? ಪ್ರೀತಿ ಬಗ್ಗೆ. ಪ್ರೀತಿ ಬಗ್ಗೆ. ಇದನ್ನ ಬೆಳೆಸ್ಕೊಂಡ್ರಪ್ಪ ಅಲ್ವರ. ಏನೋ ಇವೆಲ್ಲ ಬೆಳೆಸ್ಕೊಂಡು, ಇವೆಲ್ಲ ಗಿಫ್ಟ್ ಎಲ್ಲ ಬೆಳೆಸ್ಕೊಂಡು ಏನ್ ಪ್ರಯೋಜನ ಇಲ್ಲ ಅಲ್ವರ. ಆದ್ರೆ ಎಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಬೆಳೆಸ್ಕೊಳ್ಳಿ ಅಂದ್ರೆ ಮೀನಿಂಗು ಅದೆಲ್ಲ ಬೆಳೆಸ್ಕೊಳ್ಳೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ ರೀ. ಅದೆಲ್ಲ ಬೆಳೆಸ್ಕೊಂಡು ಇದ್ರು ಕೂಡ ಏನಾಗ್ಬೋದು, ಇದನ್ನ ಬೆಳೆಸ್ಕೊಬೋದು ಅಂತ ಹೇಳ್ತಾರೆ ಅಲ್ವರ.
ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಪ್ರೀತಿನ ಬೆಳೆಸ್ಕೊಳ್ಳಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಏನು ಮಾಡ್ತಾರೆ. ಹಂಗಾರೆ ಅವೆಲ್ಲ ಬೇಡವಾ? ಯೋಚನೆ ಮಾಡ್ರಿ, ಅವೆಲ್ಲ ಬೇಡವಾ? ಅವು ಬೇಕು. ಅದಕ್ಕೆ ಅಪೋಸ್ಟ್ಲ್ ಪೌಲ್ ಏನ್ ಮಾಡ್ತಾರೆ, 1 ಕೊರಿಂಥ 13 ಪ್ರೀತಿ ಬಗ್ಗೆ ಹೇಳ್ಬಿಟ್ಟು ಹೇಳ್ತಾರೆ. 14 1 ವಾಕ್ಯದಲ್ಲಿ ಏನ್ ಹೇಳ್ತಾರೆ, ಇವಾಗ ಓದ್ರಿಂತೀನಿ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೋಡ್ರ, ಪ್ರೀತಿನ ಏನ್ ಮಾಡಿ ಅಭ್ಯಾಸ ಮಾಡಿಕೊಳ್ಳಿರಿ. ಆಮೇಲೆ ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರಭಾವಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಅದಕ್ಕೆ ಹೇಳ್ತಾರೆ, ಇವೆಲ್ಲದರಲ್ಲಿ ಏನಪ್ಪ ಅಂದ್ರೆ, ನೀವು ಯಾವ್ದೋ ಒಂದು ಗಿಫ್ಟ್ ಆಸೆ ಪಡ್ಬೇಕಾ, ಪ್ರವಾದನೆ ಮಾಡೋದನ್ನ ಇನ್ನೊಬ್ಬರಿಗೆ ಹೇಳ್ಕೊಡೋದನ್ನೇ ಮಾಡಿ. ನೀವು ಅದನ್ನ ಆಸೆ ಪಟ್ರಿ ತುಂಬಾ, ಅದಕ್ಕೇನು ಮಾಡಿ ತುಂಬಾ ನೀವು ಇಂಪಾರ್ಟೆನ್ಸ್ ಕೊಡಿ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರಿ, ಏನಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಯಾಕಂದ್ ಬೆಳೆಸ್ಕೊಬೇಕು, ಇದು ಯಾರಿಗೋಸ್ಕರ ಅದರ ಅದೇ 1 ಕೊರಿಂಥ 14 22 22. ಆದುದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು ನಂಬುವವರಿಗೆ ಸೂಚನೆ ಅಲ್ಲವೆಂದು ನಾವು ತಿಳ್ಕೊಳ್ಳಬೇಕು. ನೋಡ್ರ, ಏನಪ್ಪ ತಿಳ್ಕೊಬೇಕು, ವಾಣಿಗಳೇನೇನ್ರಿ ಬೇರೆ ಬೇರೆ ಭಾಷೆಗಳು ಮಾತಾಡೋದು ಯಾರಿಗೆ ಸೂಚನೆ ಅಂತೆ, ಅದು ನಂಬೋರ್ಗಲ್ವಂತಾರೆ ಸೂಚನೆ. ನಂಬದೇ ಇರೋರು ಇದಾರೆ ಗೊತ್ತಾ, ಅನ್ಬಿಲೀವರ್ಸ್ ಔಟ್ಸೈಡ್ ಇದಾರೆ ಗೊತ್ತಾ, ಅವ್ರಿಗೇನ್ರಿ ಅದು ಸೂಚನೆ. ಇವತ್ತೆಲ್ಲ ಏನು ತಿಳ್ಕೊಂಬಿಟ್ಟಾರೆ ಅಂತಂದ್ರೆ, ಬೇರೆ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ಅಥವಾ ಅನ್ಯ ಭಾಷೆಯಲ್ಲಿ ಮಾತಾಡ್ಬಿಟ್ರೆ ಮೀನಿಂಗು, ಅಯ್ಯೋ ದೇವ್ರ ಪವಿತ್ರಾತ್ಮನ ಏನು ಮಾಡ್ರಿ ಅಂತ ತುಂಬಿಟ್ಟಾರಪ್ಪ, ದೇವ್ರ ಅಭಿಷೇಕ ಮಾಡ್ಬಿಟ್ಟಾರೆ, ದೇವ್ರ ಅಭಿಷೇಕ ಹಂಗೆ ಇಳಿದು ಬರ್ತೈತೆ ಅಂತಂದ್ಬಿಟ್ಟು ಅಲ್ವರ, ಹಂಗಂತ ಅಂತಾರೆ ಬೈಬಲಲ್ಲಿ. ಇದು ಯಾರಿಗೆ ಸೂಚನೆ? ಅವ್ರಿಗಲ್ವಂತೆ. ಯಾರಿಗಿದು? ಅವಿಶ್ವಾಸಿಗಳಿಗೆ ಸೂಚನೆ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರಿ, ಇವಾಗ ಇಲ್ಲಿ ನೋಡಿದ್ರಿ ಪವಿತ್ರಾತ್ಮನ ಫಲಗಳು ಆಯ್ತಲ್ಲ. ಇವಾಗ ವರಗಳು ನೋಡಿದ್ರಿ ಅಲ್ವರ, ಇವಾಗ ಪವಿತ್ರಾತ್ಮ ಫಲಗಳು ಕೂಡ ಏನಾಗಿದೆ ಅಲ್ಲಿದೆ. ಆ ಪವಿತ್ರಾತ್ಮ ಫಲಗಳು ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ವರ. ಏನೋ ವಾಲ್ಯೂಮ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಯಾರಾದ್ರ ಓದ್ಲಾ ಬ್ರದರ್? ಓದ್ಲಾ ಬ್ರದರ್? ಸಿಸ್ಟರ್ ಓದ್ತೀರಾ ಯಾರಾದ್ರ ವಾಲ್ಯೂಮ್? ಓದ್ಲಾ ಬ್ರದರ್ ಅಂತ ಓದಿ. ಇದಕ್ಕೆ ವ್ಯತಿರಿಕ್ತವಾಗಿ ಆತ್ಮನ ಫಲಗಳು ಪ್ರೋತ್ಸಾಹಿಸಲ್ಪಡಬೇಕು. ಅವುಗಳು ಸಂಪೂರ್ಣವಾದ ಸಮರ್ಪಕವಾದ ರೀತಿಯಲ್ಲಿ ದೇವರೆಡೆಗೆ ಪರಸ್ಪರವಾಗಿ ಮತ್ತು ಲೋಕದ ಮೇಲೆ ಅನುಕಂಪ ಭರಿತವಾದ ಪ್ರೀತಿಯ ಫಲ ಕೊಡುವಂತೆ ಅವುಗಳನ್ನು ಹೆಚ್ಚು ಹೆಚ್ಚಾಗಿ ಸಂಸ್ಕರಿಸಬೇಕು. ಈ ಆತ್ಮಿಕ ಫಲಗಳನ್ನು ಅಪೊಸ್ತಲನು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಗಲಾತ್ಯ 5:22 ಎಂಬುದಾಗಿ ಹೆಸರಿಸಿದ್ದಾನೆ. ಫಲ ಎಂಬ ಪದವು 2 ವಿಧವಾದ ಆಲೋಚನೆಯನ್ನು ನೀಡುತ್ತದೆ ಎಂಬುದನ್ನು ಗಮನಿಸಬೇಕು. ಇದು ಒಂದು ಫಲ ಮಾತ್ರವಾಗಿದ್ದು, ಇದಕ್ಕೆ ಕ್ರಮೇಣವಾದ ಬೆಳವಣಿಗೆಯ ಮತ್ತು ಶ್ರಮೆಯ ಫಲಿತಾಂಶದ ಅಗತ್ಯವಿದೆ. ಹಾಗೆಯೇ ಆತ್ಮನ ಫಲಗಳೊಂದಿಗೆ ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು, ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಯಾಕೊಬ್ಬ 1:17. ಆದರೆ ಅಂತಹ ಫಲಗಳು ಅದ್ಭುತವಾದವುಗಳಲ್ಲ, ಅವುಗಳು ಅನುಕ್ರಮವಾದ ಪರೋಕ್ಷವಾದ ವರಗಳಾಗಿವೆ. ಇವುಗಳು ನಮ್ಮ ತಂದೆಯ ವಾಗ್ದಾನಗಳಿಂದ ಮತ್ತು ನಮ್ಮ ಕರ್ತನ ಸೂಚನೆಗಳಿಂದ ಅಪೊಸ್ತಲರ ಮತ್ತು ಪ್ರವಾದಿಗಳ ಮೂಲಕ ಪ್ರೇರಿತವಾಗಿವೆ. ಅವುಗಳು ನಮ್ಮೊಳಗೆ ನಾವು ಉತ್ಪನ್ನಗೊಂಡಿರುವ ದೇವರ ವಾಕ್ಯ ಮತ್ತು ಕಾರ್ಯಗಳೊಂದಿಗೆ ನಮ್ಮ ಸಾಮರಸ್ಯ ಮತ್ತು ಆಲೋಚನೆಗಳ ವಿಧೇಯತ್ವಕ್ಕೆ ಅನುಪಾತವಾಗಿ ರೂಪಿತಗೊಂಡಿವೆ. ಅವುಗಳಿಂದ ನಾವು ವಿಧೇಯರಾಗಿ ಪವಿತ್ರತೆಯ ಹೆಚ್ಚಾದ ಫಲಗಳನ್ನು ಅಥವಾ ಪವಿತ್ರಾತ್ಮನ ಫಲಗಳ ಅಥವಾ ನಮ್ಮ ಕರ್ತನು, ವಿಮೋಚಕನು, ದೇವರ ಏಕೈಕ ಕುಮಾರನ ರೀತಿಯಲ್ಲಿನ ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಳ್ಳಬಹುದು. ಪ್ರತಿಷ್ಠೆಯ ಸಮಯದಲ್ಲಿ ಅವರು ಆತ್ಮನಿಂದ ಪಡ್ಕೊಂಡವರಾಗಿರುವುದರಿಂದ ನಂಬಿಗಸ್ತರಾದ ಅವರು ಈ ರೀತಿಯಲ್ಲಿ ಸತ್ಯವೆಂಬ ಪವಿತ್ರಾತ್ಮನ ಧರ್ಮಬೋಧೆಯು ಸಹಾಯದಿಂದ ಪ್ರಥಮ ಪುನರುತ್ಥಾನದಲ್ಲಿ ಪವಿತ್ರಾತ್ಮನಿಂದ ಜನಿಸುವವರು ಆಗುವಂತೆ ಆತ್ಮಿಕವಾಗಿ ಸಜ್ಜುಗೊಳಿಸಲ್ಪಡುತ್ತಾರೆ.
ಈ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಪರಿಪೂರ್ಣ ಆದ ಸಭೆಯು ದೇವರ ಸ್ವತ್ತಾಗುತ್ತದೆ ಮತ್ತು ಎಲ್ಲ ಪ್ರಭುತ್ವಗಳ ಮತ್ತು ಅಧಿಕಾರಿಗಳ ಶಿರಸ್ಸಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ದೇವರೊಂದಿಗೆ ಪೂರ್ಣ ಅನ್ಯೋನ್ಯತೆ ಮತ್ತು ಸಾಂಗತ್ಯದಲ್ಲಿ ಸಭೆಯವರು ಅದರ ಜೊತೆ ಬಾಧ್ಯಸ್ಥರಾಗುತ್ತಾರೆ. ಆ ರಾಜ್ಯದಲ್ಲಿ ಪವಿತ್ರಾತ್ಮನು ದೇವರ ಮತ್ತು ಮಗನ ಸಂಪೂರ್ಣ ಆತ್ಮನಾಗಿ ಅವರ ಸಂಗಡಿಗನಾಗಿರುತ್ತಾನೆ ಎಂಬುದೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಟಾರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವು ಪವಿತ್ರಾತ್ಮನ ಫಲಗಳು ಅದರ ಅದನ್ನ ನಾವೆಲ್ಲ ಓದ್ಬೋದು ಅಂದ್ರೆ ಗಲಾತ್ಯರು 5ನೇ ಅಧ್ಯಾಯ 22-23 ವಾಕ್ಯದಲ್ಲಿ ಮಾಡೋದು ನಾವು ಕ್ಲೀನಾಗಿ ಓದ್ಬೋದು. ಅದರ ಪವಿತ್ರಾತ್ಮನ ಫಲಗಳು ಯಾವ್ಯಾವ ಅಂದರೆ ಏನ್ರಿ ಪ್ರೀತಿ, ಸಂತೋಷ, ಸಮಾಧಾನ, ಅದರ ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ನಾವೇನ್ ಮಾಡ್ತೀರಿ ನೋಡ್ತೀರಿ. ಅಂದ್ರೆ ಅದು ಹೇಳ್ಬಿಟ್ಟು ಹೇಳ್ತಾರೆ ಇದಕ್ಕೆ ವಿರುದ್ಧವಾಗಿ ಯಾವ ಪ್ರಮಾಣನೂ ಏನಿಲ್ಲ ಇಲ್ಲ ಅಂತ ನೋಡ್ತೀವಿ. ಅಂದ್ರೆ ಮೀನಿಂಗು ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಪ್ರಮಾಣ ಯಾವತ್ತಪ್ಪ ಪ್ರಮಾಣ ಅಂದ್ರೆ ಈ ಒಂದು ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ನಾವೇ ಮಾಡಬೇಕು, ಬೆಳೆಸ್ಕೊಬೇಕು. ಅದರ ಸರಿ, ಈ ಫ್ರೂಟ್ ಅಂದ್ರೆ ಏನು, ಫಲಗಳು ಅಂತಂದ್ರೆ ಇದು ಮ್ಯಾಜಿಕ್ ಆಗಿ ಒಂದೇ ದಿನಕ್ಕೆ ಬಿಡೋಂಥದ್ದಲ್ಲ. ಅದರ ಇದೇನಾಗ್ತಾರೆ, ಟೈಮ್ ತಗೊತದೆ. ಅದರ ಏನಾಗಬೇಕು, ಅದು ನಿಧಾನವಾಗಿ ಚಿಕ್ಕದಾಗಿ ಮಗ್ಗಾಗಬೇಕು, ಹೂವು ಆಗಬೇಕು, ಕಾಯಿ ಆಗಬೇಕು, ನೆಕ್ಸ್ಟ್ ಏನಾಗಬೇಕು, ಹಣ್ಣಾಗಬೇಕು ಅಲ್ವರ. ಸೊ ಅದಕ್ಕೆ ಆ ಒಂದು ಪ್ರೊಸೆಸ್ ಏನಿದೆಯೋ ಅದೇ ಥರ ಈ ಪವಿತ್ರಾತ್ಮನ ಒಂದು ಫಲಗಳನ್ನ ಬೆಳೆಸ್ಕೊಳಕ್ಕೆ ಏನು ಬೇಕು, ಒಂದು ಟೈಮ್ ಬೇಕು. ಅದನ್ನೇ ನಾವು ಅವಾಗ ನೋಡಿದ್ದು 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಏನು ನೋಡ್ತೀರಿ, ನೀವೇನು ಮಾಡಿ ಇದನ್ನ ಬೆಳೆಸ್ಕೊಳ್ರಿ ಅಂತ ಏನು ಮಾಡ್ತಾರೆ ಅಲ್ಲಿ. ಅದರ ನೀವೇನು ಪ್ರೀತಿನೇ ಮಾಡಿ ನೀವು ಅಪೇಕ್ಷಿಸ್ರಿ, ಪ್ರೀತಿ ಏನ್ ಮಾಡಿ ನೀವು ಫಾಲೋ ಆಫ್ಟರ್ ಚಾರಿಟಿ ಅಂತ ಹೇಳ್ತಾರೆ. ಪ್ರೀತಿನೇ ಮಾಡಿ ನೀವು ಬೆಳೆಸ್ಕೊಳ್ಳಿ, ಅಭ್ಯಾಸಿಸ್ರಿ ಅಂತ ಹೇಳ್ತಾರೆ. ಯಾಕೆ ಅಭ್ಯಾಸಿಸಿ ಅಂತ ಹೇಳೋದು, ಇದೆಲ್ಲ ಹಂಗೆ ಮ್ಯಾಜಿಕ್ ಆಗಿ ಬರೋಂಥದ್ದಲ್ಲ. ಅಂದ ಇದು ಒಂಥರ ಸ್ಪೆಷಲ್ ಗಿಫ್ಟ್ ರೀ. ಇದು ಕೊಡೋದು ಕೂಡ ಯಾರ್ರಿ, ದೇವ್ರೆ. ಯಾವ ಥರ ಗಿಫ್ಟು, ನಾವು ಯಾಕೊಬ್ಬ 1ನೇ ಪತ್ರಿಕೆಯಲ್ಲಿ ನೋಡ್ತಿರಲ್ಲ, ಸಕಲ ಒಂದು ಒಳ್ಳೆ ದಾನಗಳು ಅಲ್ಲ, ಎಲ್ಲ ಕುಂದಿಲ್ದಿರಂತ ಎಲ್ಲ ಒಂದು ವರಗಳು ಬರೀ ಯಾರಿಂದಂತೆ, ಅದರ ಎಲ್ಲ ಮೇಲೆ ಇರೋಂಥ ಎಲ್ಲ ಫೌಂಟೇನ್ ಆಫ್ ಅದರ ಇದರಲ್ಲ ಫೌಂಟೇನ್ ಆಫ್ ಲೈಟ್, ಅದರ ಗಿಫ್ಟಿಗೆಲ್ಲ ಒಂದು ಬುಗ್ಗೆ ಒಬ್ರು ಇದಾರಲ್ಲ ತಂದೆಯ ದೇವರು, ಅವರಿಂದ ಏನಾಗೋದು ಇದು ಬರೋದು. ಅದರ ಹಂಗಾರೆ ಈ ಪವಿತ್ರಾತ್ಮನ ಒಂದು ಫಲಗಳನ್ನ ನಮ್ಮನ್ನು ಬೆಳೆಸ್ಕೊಳಕ್ಕೆ ಕೊಡೋದು ಯಾರಪ್ಪ ಅಂದ್ರೆ ನಮ್ಮ ತಂದೆಯ ದೇವ್ರೇನ್ ಮಾಡ್ತಾರೆ, ಅದನ್ನ ಕೃಪೆ, ದಯೆ ಏನ್ ಮಾಡೋದು, ಏನ್ ಕೊಡೋದು. ಹೆಂಗ್ ಕೊಡ್ತಾರೆ, ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಂದ್ರೆ ನಾವು ಎಷ್ಟು ಮಾತ್ರಕ್ಕೆ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರೋ, ನಾವು ಎಷ್ಟು ಮಾತ್ರಕ್ಕೆ ದೇವರ ವಾಕ್ಯದ ಪ್ರಕಾರ ನಾವು ನಡ್ಕೊಳಕ್ಕೆ ಪ್ರಯತ್ನ ಮಾಡ್ತಿರೋ ಅಷ್ಟು ಮಾತ್ರಕ್ಕೆ ದೇವ್ರು ಏನ್ ಮಾಡೋದು, ನಮ್ಗೆ ಈ ಫಲಗಳನ್ನ ನಮ್ಮಲ್ಲಿ ದಯಪಾಲಿಸೋದು ಅಲ್ವರ. ನೋಡಿ ಗಲಾತ್ಯರು 5ನೇ ಅಧ್ಯಾಯ 16 ನೋಡಿ. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡ್ಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನೋಡ್ರ ಏನ್ರಿ, ಪವಿತ್ರಾತ್ಮನ ಅನುಸಾರವಾಗಿ ನಡ್ಕೊಳ್ಳಿರಿ, ಅವಾಗ ನೀವು ಎಷ್ಟು ಮಾತ್ರಕ್ಕೂ ಏನ್ ಮಾಡೋದಂತೆ, ಮಾಂಸಿಕ ಒಂದು ಗುಣಗಳನ್ನ ನೀವು ಅಭಿಲಾಷೆಗಳನ್ನ ನೆರವೇರಿಸಲ್ಲ ಅಂತ ಹೇಳ್ತಾರೆ. ಹಂಗೆ ಏನ್ ಬೇಕು, ಫಾಲೋ ಅಂದ್ರೆ ಏನು, ನೀವು ಪ್ರಾಕ್ಟಿಕಲ್ ನಡಿಬೇಕಲ್ಲಿ. ಅವರ ದೇವ್ರು ನಮ್ಗೆ ಏನು ಮಾಡ್ತಾರೆ, ಗೈಡೆನ್ಸ್ ಕೊಡ್ತಾರೆ, ಹೇಳ್ತಾರೆ, ಮಾಡ್ತಾರೆ. ನಾವು ಅದನ್ನ ಕೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಏನು ಪ್ರಯೋಜನ, ಏನೋ ಪ್ರಯೋಜನ ಇಲ್ಲ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾರಲ್ಲ, ಏನ್ರಿ, ಯಾರಪ್ಪ ಭಾಗ್ಯವಂತನೋ ವಾಕ್ಯನ ಕೇಳಿ ಏನ್ರಿ ಸುಮ್ಮನೆ ಹಂಗೆ ಅವನು ಹೋಗ್ಬಿಟ್ಟ ಅಂದ್ರೆ ಏನಂತೆ, ಅವನು ಮನುಷ್ಯ ಎಂತವನಂತೆ, ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಂಡು ಆ ಕ್ಷಣವೇ ಮರೆಯುವ ಮನುಷ್ಯನಿಗೂ ಮನುಷ್ಯ ನಾನು ಈಗಿದ್ದೀನಿ ತಿಳ್ಕೊಂಡು ಹಂಗೆ ಮರ್ತೋಗ್ಬಿಡೋನು. ಅದರ ಇವಾಗ ಬೆಳಗ್ಗೆ ನಾವು ಕಾಣಿ ನೋಡ್ತಿರಿ ಗೊತ್ತಾ, ಹಿಂಗಿರ್ತೀರಿ, ಚೆನ್ನಾಗಿರ್ತೀರಾ, ಒಂಥರ ಅವಲಕ್ಷಣವಾಗಿರ್ತೀರಿ, ನೀಟಾಗೆಲ್ಲ ಏನು ಮಾಡ್ತೀರಿ, ನೀಟಾಗೆಲ್ಲ ಹೊರಡೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡು ನೀಟಾಗಿ ಅಟ್ಲೀಸ್ಟ್ ರೀಸನ್ಗೆ ಸರಿ ಮಾಡ್ಕೊಂಡು ಏನು ಮಾಡ್ತೀರಿ, ಹೋಗ್ತೀರಿ, ಹಂಗೆ ಮರ್ತೋಗ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಡ್ತೀರಾ ಆಫೀಸ್ಗೆ. ಯೋಚನೆ ಮಾಡ್ರಿ, ಹೊಟ್ಟೋರು ಹೆಂಗಿರ್ತಾರೆ ಆಫೀಸಲ್ಲಿ. ಅದರ ಆ ರೀತಿ ವ್ಯಕ್ತಿಗಳ ಥರ ಆಗೋಯ್ತೀರಿ. ಅಂದರೆ ದೇವರ ವಾಕ್ಯ ಮತ್ತು ಕನ್ನಡಿಯಲ್ಲಿ ನಾವು ನೋಡಿದ್ಮೇಲೆ ನಮ್ಮಲ್ಲಿ ತಪ್ಪು ಅಂತ ಕಂಡು ಬಂದಿದ್ಮೇಲೆ ನಾವೇನು ಮಾಡಬೇಕು, ಅದನ್ನ ತಿದ್ಕೊಬೇಕು. ತಿದ್ಕೊಂಡ್ಲೇ ಇಲ್ಲ ಅಂತ ತಿಳ್ಕೊಂಡ್ರಿ ಅಂತೀನಿ, ವಾಕ್ಯ ನೀ ಕಿವಿನ ಕೇಳಿ ಆ ಕಿವಿನ ಬಿಟ್ಟು ಹೋಯ್ತೀರಿ ಅಂತಂದರೆ ನಾವೇನ್ರಿ, ನಾವು ಏನು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ, ಪ್ರೀತಿನ ಅಭ್ಯಾಸಿಸ್ತಾ ಇಲ್ಲ, ಈ ಪವಿತ್ರಾತ್ಮ ಅನುಸಾರವಾಗಿ ಏನು ಮಾಡ್ತಾಯಿಲ್ಲ, ನಾವು ನಡ್ಕಂತ ಇಲ್ಲ ಅಂತ ಅರ್ಥ. ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ಬೋದು, ಎಲ್ಲ ವಾಕ್ಯನ ಕೇಳ್ಬೋದು, ವಾಕ್ಯದ ಬೆಳೀತಾ ಇದ್ದೀರಿ ಅಂತ ಹೇಳ್ಬೋದು, ಬೈಬಲ್ ಓದ್ಬೋದು, ಅದರ ಎಲ್ಲ ಸರಿ. ಆದರೆ ಪ್ರಾಕ್ಟಿಕಲ್ ನಮ್ಮ ಜೀವಿತದಲ್ಲಿ ಇಲ್ಲ ಅಂತ ಮೀನಿಂಗು.
ನಾವು ಅದನ್ನೇನು ಮಾಡ್ತಿಲ್ಲ, ಅದನ್ನ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ತಿಲ್ಲ. ಹಂಗಾರೆ ನಿನಗೆ ಅಭ್ಯಾಸ ಮಾಡ್ತಿಲ್ಲ ಅಂತಂದ್ರೆ ನಾವು ಪವಿತ್ರಾತ್ಮನ ಪ್ರಕಾರ ನಡೀತಾ ಇಲ್ಲ. ಅವಾಗ ಏನು ಹೇಳ್ತಾರೆ, ಆವಾಗ ನಡೀತಿಲ್ಲ ನೇಮ್ ಮೀನಿಂಗು, ನಾವು ಎಷ್ಟು ಮಾತ್ರಕ್ಕೂ ಏನು ಮಾಡ್ತಾ ಇದ್ದೀರಿ, ಮಾಂಸದ ಒಂದು ಕ್ರಿಯೆಗಳನ್ನ ಏನು ಮಾಡ್ತಾ ಇದ್ದೀರಿ, ನೆರವೇರಿಸ್ತಾ ಇದ್ದೀರಿ ಅಂತ ಅರ್ಥ. ಅಲ್ವರ? ಅವಾಗ ಏನು ಅರ್ಥ, ಇವಾಗ ದೇವರ ಆತ್ಮ ಪ್ರಕಾರ ನಡೆದಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ, ನಾವು ಲೋಕದ ಆತ್ಮ ಪ್ರಕಾರ ಏನು ಮಾಡ್ತಾ ಇದ್ದೀರಿ, ನಡ್ಕೊಂತ ಇದ್ದೀರಿ. ನಮ್ಮ ಶರೀರದೆಲ್ಲ ಏನ್ರಿ ದುರಾಲೋಚನೆಗಳಿದ್ರೆ ಇರುತ್ತಾ, ದುರಭ್ಯಾಸಗಳು, ಎಲ್ಲ ಕೆಟ್ಟ ಅಭಿಲಾಷೆಗಳಿದ್ರೆ ಅದನ್ನೇನು ಮಾಡ್ತಾ ಇದ್ದೀವಿ ನಾವು, ನೆರವೇರಿಸ್ತಾ ಇದ್ದೀರಿ ಅಂತೇನ್ರಿ ಅರ್ಥ. ಅದಕ್ಕೆ ಏನ್ರಿ, ಯಾರೋ ಇದನ್ನ ನಂಬಿಕಸ್ಥರಾಗಿ ಇದನ್ನ ಬೆಳೆಸ್ಕೊಂತಾರೋ ಅವರೇ ಕ್ರಿಸ್ತನ ಒಂದು ಸ್ವಾರ್ಥ ಬೆಳೆಯಂಥವ್ರು. ಇವ್ ನೋಡಿ, ಎಲ್ಲಿ ಗಲಾತ್ಯರ 5:23 ಓದ್ರಲ್ವಾ, 24 ಹೋದ್ರೆ ಅಂತೀನಿ. ಕ್ರಿಸ್ತ ಯೇಸುವಿನವರು ಹೋದ್ರಿ. ಕ್ರಿಸ್ತ ಯೇಸುವಿನವರು ಓದಿ ಸಿಸ್ಟರ್. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನೋಡ್ರ, ಯಾರಪ್ಪ, ಯಾರಂತೀವ್ರ, ಯಾರಂತೀವ್ರು ಓದ್ರ? ಶರೀರ ಭಾವದ ಅಭಿಲಾಷೆನ ಶಿಲುಬೆಗೆ ಹಾಕ್ತವ್ರು ಯಾರವರು? ಕ್ರಿಸ್ತ ಯೇಸುವಿನವರು. ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತೀನಿ. ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವಚ್ಛ ಸ್ವೇಚ್ಛಾಭಿಲಾಷೆ ಸೆಲ್ಫಿಶ್ನೆಸ್ ಅಲ್ವರ ಸಹಿತ ಶಿಲ್ಬೆಗೆ ಹಾಕಿದವರು ಯಾರು? ಈ ಮೇಲೆ ಪವಿತ್ರಾತ್ಮನ ಫಲಗಳನ್ನ ಬೆಳೆಸ್ಕೊಂತಾರೆ ಗೊತ್ತಾ? ಅದರ ಇವರು ಏನ್ ಮಾಡ್ದಂಗೆ ತನ್ನ ಶರೀರ ಭಾವನ ಏನ್ ಮಾಡ್ದಂಗೆ ಇವನ್ನೆಲ್ಲ ಅಲ್ಲಿ ಶಿಲ್ಬೆಗೆ ಹಾಕೊಂಡವರು ಅಂತ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ ನೆಕ್ಸ್ಟು, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನ ಅನುಸರಿಸಿ ನಡೆಯೋಣ ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ 26ನೇ ವಾಕ್ಯ ಓದ್ರಿ ಯಾರಾದ್ರ. ಅಹಂಕಾರಿಗಳು ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗದೆ ಇರೋಣ. ನೋಡ್ರ, ಅದಕ್ಕೆ ಹೇಳ್ತಾರೆ ಏನು, ಅಹಂಕಾರಿಗಳು ಅದರ ಏನ್ರಿ ಒಬ್ಬರನ್ನೊಬ್ಬರು ಕೆಣಕುವರು, ಅದರ ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೆ ಇರೋಣ. ಅದೇನೋ ಇವೆಲ್ಲ ಗುಣಗಳಿತ್ತು ಅಂತಂದ್ರೆ ಪವಿತ್ರಾತ್ಮನ ಅನುಸಾರವಾಗಿ ಏನ್ ಮಾಡ್ತಾರೆ ನಾವು ನಡೀತಾ ಇಲ್ಲ ಅಂತ ಅರ್ಥ. ಏನೋ ಅಹಂಕಾರಿಗಳು, ಅದರ ಅಹಂಕಾರಿಗಳು ಏನ್ರಿ ದೇವ್ರಿಗೆ ಇಡಿಸ್ತಾರಂತ 7 ಕೆಲಸದಲ್ಲಿ ಮೊದಲನೇ ಕೆಲಸ ಯಾವ್ದು ಐತಲ್ಲ ಬೈ? ಹೆಮ್ಮೆಯ ಕಣ್ಣು. ಅದೇನ್ರಿ ಒಬ್ಬನ ಕೀಳಾಗಿ ನೋಡೋಂಥದ್ದು, ಅದರ ತಾನು ತುಂಬಾ ಶ್ರೇಷ್ಠ ಅಂತ ಎಣಿಸ್ಕೊಳೋಂಥದ್ದು. ಕೀಳಾಗಿ ನೋಡೋದು ಮಾತ್ರ ಅಲ್ಲ, ತನ್ನ ತಾನೇ ಶ್ರೇಷ್ಠ ಅಂತ ಎಣಿಸ್ಕೊಳೋದು ಕೂಡ ಏನ್ರಿ ಹೆಮ್ಮೆಯ ಕಣ್ಣು ಅಲ್ವರ. ಆಮೇಲೆ ಏನ್ರಿ ನೆಕ್ಸ್ಟ್ ಹೇಳ್ತಾರೆ ಇಲ್ಲಿ ನೋಡ್ಬೇಕಾರೆ, ಅಹಂಕಾರಿಗೆ ಒಬ್ಬರನ್ನೊಬ್ಬರು ಕೆಣಕುವರು. ಒಬ್ಬರನ್ನೊಬ್ಬರು ನಾವೇನಕ್ಕೆ ಕೆಣಕ್ಬೇಕು? ಒಳ್ಳೆ ಕೆಲಸಗಳಿಗೆ ಮಾಡ್ಕೋ ಕೆಣಕ್ಬೇಕು ಅಲ್ವರ. ಕೆಣಕ್ಬಿಟ್ಟು ಏನು ಮಾಡೋದು ಏನ್ರಿ ಒಬ್ರನ್ನ ಟೆಂಪ್ಟ್ ಮಾಡೋಂಥದ್ದು. ಕೆಣಕೋದು ಅಂತ ಹೇಳ್ಬೇಕ್ರಿ ಏನ್ರಿ ಟೆಂಪ್ಟ್ ಮಾಡೋಂಥದ್ದು ಅಲ್ವರ. ಒಬ್ರದ್ದೊಬ್ರದ್ದು ಏನು ಮಾಡಬೇಕು, ಒಳ್ಳೆ ಕಾರ್ಯಗಳಿಗೆ ಸತ್ಕಾರ್ಯಗಳಿಗೆ ಏನು ಮಾಡ್ಬೇಕು ನಾವು ಪ್ರೇರಣೆ ಮಾಡಬೇಕು, ಮೋಟಿವೇಟ್ ಮಾಡೋಕೆ ಅಂತ ಅರ್ಥ. ಅದರ ಕೆಣಕೋದ್ರೆ ಏನು ಗೊತ್ತಾ, ಇನ್ನೊಂದು ರೀತಿ ಹೇಳ್ಬೇಕಾದ್ರೆ ಮೋಟಿವೇಟ್. ಒಬ್ರದ್ದೊಬ್ರು ಏನು ಮಾಡಬೇಕು, ಒಳ್ಳೆ ಕೆಲಸಗಳಿಗೆ ಏನು ಮಾಡಬೇಕು ನಾವು ಮೋಟಿವೇಟ್ ಮಾಡೋಕೆ. ಒಬ್ರನ್ನೊಬ್ರನ್ನ ಕೂತ್ಕೊಂಡು ಏನು ಮಾಡೋದು, ಕೆಟ್ಟ ಕೆಲಸಗಳಿಗೆ ಏನು ಮೋಟಿವೇಟ್ ಮಾಡೋಂಥದ್ದಲ್ಲ. ಆಮೇಲೆ ಮತ್ತೊಬ್ಬರ ಮೇಲೆ ಏನ್ರಿ ಮತ್ಸರ ಉಳ್ಳವರು ಏನ್ರಿ, ಮತ್ಸೊಬ್ರು ಏನ್ರಿ ಅವ್ನ ಕಂಡ್ರೆ ಇವ್ರಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಹೊಟ್ಟೆ ಕಿಚ್ಚು ದ್ವೇಷ ಒಬ್ರದ್ದೊಬ್ರದ್ದೇನೇ ಆಗಲ್ಲ ಆಗದಿರಂಥ ಒಂದು ಕ್ಯಾರೆಕ್ಟರ್ಗಳು ಬೆಳೆಸ್ಕೊಂಬಾರ್ದು. ಇವೆಲ್ಲ ಇತ್ತು ಅಂತಾನೆ ಗೊತ್ತಾ ಮೀನಿಂಗು. ಪವಿತ್ರ ಆತ್ಮನ ಫಲಗಳು ಏನಿಲ್ಲ ಅಂತ ಅರ್ಥ ಇಲ್ಲ, ನಮ್ಮಲ್ಲಿ ಡೆವಲಪ್ಮೆಂಟ್ ಏನಾಗಿಲ್ಲ ಇಲ್ಲ ಅಂತ ಅರ್ಥ. ಅದಕ್ಕೆ ಇದು ಏನು ಬರೋದು ಯಾರಿಂದ? ದೇವರಿಂದ ಬರೋಂಥದ್ದು. ಅದರ ಇದು ನ್ಯಾಚುರಲ್ ಆಗಿ ಏನು ಮಾಡಬೇಕು, ಇದು ದೇವ್ರ ಗಿಫ್ಟ್ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ನಾವು ಇದನ್ನ ಬೆಳೆಸ್ಕೊಳಕ್ ನಮ್ಗೆ ಏನಿರ್ಬೇಕು, ಒಂದು ಆಸಕ್ತಿ ಅಂತ ಏನಾಗಿರ್ಬೇಕು ಇರಬೇಕು. ಇವಾಗ ಒಂದು ಮರದಲ್ಲಿ ಹೆಂಗೆ ಫಲ ಬರ್ತಾರೆ ಆ ಥರ ನಿಧಾನವಾಗಿ ಬೆಳೆಯೋದು. ಅದು ಹೇಳ್ತಾರಲ್ಲ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತಂದರೆ ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್. ಲವ್ ಇಮಿಡಿಯೇಟಾಗಿ ಬೆಳೀತಾರೆ. ಲವ್ ಪ್ರೀತಿ ಏನು ಮಾಡಿ ಅಂತ ಹೇಳ್ತಾರೆ, ನೀವು ಅಭ್ಯಾಸಿಸ್ರಿ. ಪ್ರಾಕ್ಟಿಕಲಾಗಿ ನೀವೇನು ಮಾಡ್ರಿ ನಡ್ಕೊಳ್ರಿ. ಅದರ ನೀವು ಪ್ರೀತಿ ನಡ್ಕೊಂಡ ಅಂತಂದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತಾರೆ ಹೇಳಿ, ಪ್ರೀತಿ ಮತ್ತೊಬ್ಬರಲ್ಲಿ ಏನು ಮಾಡ್ತಾರೆ, ಅದು ಬೆಳವಣಿಗೆನ ತರ್ತದೆ. ಅದರ ಪ್ರೀತಿನೇ ಇಲ್ಲ ಅಂತ ತಿಳ್ಕೊಳ್ರಿ, ಅವಾಗೇನಾಯ್ತಾರೆ ಮತ್ತೊಬ್ಬರು ಪ್ರೀತಿ ಬೀಳ್ತದ? ಪ್ರೀತಿನಾಗಲ್ಲ, ಬೆಳೆಯಲ್ಲ. ಅದರ ಆಮೇಲೆ
ಜಾಯ್, ಸಂತೋಷ. ಅದರ ಮತ್ತೊಬ್ರಲ್ಲಿ ಸಂತೋಷ ಇದ್ರೆ ನೋಡೋದಲ್ಲ, ನಾವೇನಾಗಿರ್ಬೇಕು ಫಸ್ಟ್ ಆಫ್ ಆಲ್ ಸಂತೋಷ ಉಳ್ಳವರಾಗಿರ್ಬೇಕ್ರಿ. ಅದರ ಮತ್ತೊಬ್ರಲ್ಲಿ ಸಂತೋಷನ ಉಂಟು ಮಾಡೋರಾಗಿರ್ಬೇಕು. ನಮ್ಮನ್ನ ನೋಡ್ಬಿಟ್ಟು ಅವ್ರು ಸಂತೋಷವಾಗಿರ್ಬೇಕು ಅಂತಂದ್ಬಿಟ್ಟಲ್ಲ ರೀ, ಅಲ್ವರ? ಏನ್ರಿ? ಆಮೇಲೆ ಸಮಾಧಾನ. ಏನ್ರಿ ಸಮಾಧಾನ? ಸಮಾಧಾನ ಮಾಡೋರು ಏನ್ರಿ ಧನ್ಯರು, ಅವ್ರು ಯಾರಂತೆ ಬೈಬಲ್ ಹೇಳ್ತಾರೆ? ದೇವರ ಮಕ್ಕಳನ್ನು. ಹಾ, ನೋಡ್ರ, ಯೇಸು ಕ್ರಿಸ್ತು ಎಂತ ದೊಡ್ಡ ಸಮಾಧಾನ ಮಾಡ್ಬಿಟ್ರು. ಇವರು ಹಾ, ಅದರ ಎಷ್ಟು ದೊಡ್ಡ ಸಮಾಧಾನ ಮಾಡಿದ್ರು. ಮನುಷ್ಯನ್ಗೂ ದೇವ್ರಿಗೆ ಏನ್ ಮಾಡಿದ್ರು ಅದರ? ಸೈತಾನ್ ಇಬ್ರಿಗೂ ತಂದಿಕ್ಬಿಟ್ಟಿದ್ದಾರೆ ಅಂತೀನಿ. ದೇವ್ರು ಯೇಸು ಕ್ರಿಸ್ತು ಏನ್ ಮಾಡೋರು? ಇಬ್ರಿಗೂ ತರ್ತಾರೆ ನೋಡ್ರಿ. ಎಂಥ ದೊಡ್ಡ ಸಮಾಧಾನ ಯೋಚನೆ ಮಾಡಿದ್ದೀನಿ ಅದರ. ಅಂತ ಸಮಾಧಾನ ಏನ್ರಿ ನಮ್ಮ ಕೈಲಾರ ಮಾಡಕ್ಕೆ ಆಯ್ತದ? ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ನಾವು ಪ್ರಯತ್ನ ಮಾಡಬೇಕು. ಸಮಾಧಾನ ಪಡಿಸೋರು ಅದರ ಫ್ರಿಕ್ಷನ್ ಇದ್ರೆ ನಗ್ಲ ಮಾಡಿ ಇನ್ನೂ ದೊಡ್ಡದು ಮಾಡ್ಬಿಡೋದಲ್ಲ ರೀ. ಏನ್ರಿ ಒಗ್ಗಟ್ಟಾಗೆ ತರಂಥದ್ದು ಅದರ, ಸಮಾಧಾನ ತರಂಥದ್ದು, ಒಗ್ಗಟ್ಟಾಗಿರೋಂಥದ್ದು ಅದರ. ಆಮೇಲೆ ಏನ್ರಿ ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ದೀರ್ಘ ಶಾಂತಿ. ಏನ್ರಿ ಅದರ ಬಹು ತಾಳ್ಮೆಯಿಂದ ಏನಾಗಿರ್ಬೇಕು ಇರ್ಬೇಕು. ಯಾರ ವಿಚಾರದಲ್ಲಿ? ಏನ್ರಿ ಒಂದು ವಾಕ್ಯ ಇದೆ, ಓದಿದ್ದೀರಾ? ಪೇತ್ರ, 2ನೇ ಪೇತ್ರ ನೋಡಿ, 3ನೇ ಅಧ್ಯಾಯ. 2ನೇ ಪೇತ್ರ 3:9 ನೋಡಿ. 2ನೇ ಪೇತ್ರ 3:9. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳನಾಗಿದ್ದಾನೆ. ಯಾರ ವಿಷಯದಲ್ಲಿ? ನಮ್ಮ ವಿಷಯದಲ್ಲಿ ಯೋಚನೆ ಮಾಡ್ರಿ ಇರ್ತೀನಿ. ಇಲ್ಲಿ ಹೇಳ್ತಾರೆ 2ನೇ ಲೋಕ ನಾಶ ಮಾಡೋದ್ ಬಗ್ಗೆ ಹೇಳ್ತಾವ್ರೆ. ಅಂದ್ರೆ ಅದೇನು ಒಂದು ಅಗ್ನಿಯಿಂದ ದೇವ್ರು ಏನ್ ಮಾಡ್ತಾರೆ? ಭೂಮಿ ಇರುತ್ತೆ ಕ್ರಿಯೆಗಳನ್ನ ಮಾಡ್ತಾರಂತೆ, ನಾಶ ಮಾಡ್ತಾರಂತೆ. ಅಂದ್ರೆ ಅದಕ್ಕಾಗಿ ಭೂಮಿ ನಿಟ್ಟವ್ರೆ ಅಂತ ಹೇಳ್ತಾರೆ. ಅದರ ಆದ್ರೆ ನಿಮ್ಮ ವಿಷಯದಲ್ಲಿ ದೇವ್ರು ಹಾಗಲ್ಲ. ನಿಮ್ನೆಲ್ಲ ನಾಶ ಮಾಡ್ಬೇಕು ಅಂತ ದೇವ್ರು ಕರೆದಿಲ್ಲ. ಪಟ ನಾಶ ಮಾಡೋಣ, ಹಾಳು ಮಾಡೋಣ ಅಂತ ಕರೆದಿಲ್ಲ. ಏನ್ ಕರ್ತಾರೆ? ದೇವರು ನಿಮ್ಮ ವಿಷಯದಲ್ಲಿ ತುಂಬಾ ದೀರ್ಘ ಶಾಂತಿ ಉಳ್ಳವರು, ತುಂಬಾ ತಾಳ್ಮೆ ಉಳ್ಳವರು, ನೀವು ರಕ್ಷಣೆ ಹೊಂದಲಿ ಅಂತ ಏನ್ ಮಾಡ್ತಾರಂತೆ? ಕಾಯ್ತಾವ್ರಂತೆ. ಇದೇ ತರ ನಮ್ಗೇನಾಗಿರ್ಬೇಕು? ಅದರ ಸ್ವಲ್ಪ ಒಂದು ದೀರ್ಘ ಶಾಂತಿ ಮಾಡಬೇಕು, ಇನ್ನ ನಮ್ಮಲ್ಲಿ ಇರಬೇಕು. ಈ ಗುಣಗಳನ್ನ ನಾವೇನ್ ಮಾಡಬೇಕು? ಬೆಳೆಸ್ಕೊಳೋರು ಏನಾಗಿರ್ಬೇಕು? ಇರಬೇಕು. ಅದರ ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್. ಅದರ ಆಮೇಲೇನ್ರಿ ಜೆಂಟಲ್ನೆಸ್. ಏನ್ರಿ ಜೆಂಟಲ್ನೆಸ್ ಅಂದ್ರೆ? ಮೃದುವಾಗಿರೋಂಥದ್ದು. ಇವಾಗ ಒಂದು ಪುಟ್ಟ ಪಾಪನ ಮುಟ್ಬೇಕಾರೆ ಹೆಂಗ್ ಮುಟ್ತೀರಾ? ಏಯ್ ಬಾ ತಗೋ, ಓ ಜೋ ಜೋ ಅಲ್ಲಿ ಅನ್ನ ಬಿಸಾಕ್ಬಿಡ್ತೀರಾ? ಹೆಂಗೆ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡ್ತೀರಿ ಅಲ್ವರ? ಆ ಥರ ಹೆಂಗಿರ್ಬೇಕು? ದೇವ್ರ ಮಕ್ಕಳು ಮೃದುವಾಗಿರ್ಬೇಕು ಅಲ್ವರ? ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ? ಗುಡ್ನೆಸ್. ಅದರ ಗುಡ್ನೆಸ್, ಒಳ್ಳೆತನ. ಒಳ್ಳೆತನ ಏನ್ರಿ? ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಏನಾಗಿರ್ಬೇಕು ಅಲ್ವರ? ಆಸಕ್ತರಾಗಿರ್ಬೇಕು ದೇವ್ರ ಮಕ್ಕಳು. ನೋಡಿ, ರೋಮನ್ಸ್ 2:7 ಓದ್ರಿ ಯಾರಾದ್ರು. ರೋಮ ಪುಟದಲ್ಲಿ 2:7. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವೆನು. ನೋಡ್ರ, ಏನ್ ಮಾಡ್ಬೇಕಂತೆ? ಒಳ್ಳೇದನ್ನೇ ಮಾಡ್ಬೇಕಂತೆ, ಬೇಸರಗೊಳ್ಳದೆ ಮಾಡಬೇಕು. ಯಾರು ಮಾಡ್ತಾರೆ ಇದನ್ನ? ವಾಕ್ಯ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರೋ ನಿರ್ಲಯತ್ವ ಏನ್ರಿ ಅಂದ್ರೆ ಅಮರತ್ವ ಹೊಂದಬೇಕು ಅಂತ ಮನಸ್ಸಿರ್ತದೋ ಅವ್ರು ಯಾವತ್ತೂ ಬೇಸರಗೊಳ್ತಾರೆ. ಏನ್ ಮಾಡ್ತಾರೆ? ಒಳ್ಳೇದೇ ಮಾಡ್ತಾರ್ರಿ ಅದರ. ಸೊ ಇದ್ರ ಆಪೋಸಿಟ್ ಆಗಿ ಮಾಡ್ತಾರೆ. ಹೆಂಗ್ ಗೊತ್ತಾ ಮೀನಿಂಗು? ಏನಿಲ್ಲ, ಈ ಕಾಲಿಂಗ್ ಎಲ್ಲ ಶಿಷ್ಯರು ಮಾಡೋಂಥ ಗುರಿ ಏನಾಗಿಲ್ಲ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವು ದೇವ್ರ ಮಕ್ಕಳು ಒಳ್ಳೆ ವಿಚಾರಗಳು ಮಾಡೋದಲ್ಲಿ ಬೇಸರಗೊಳ್ಬಾರ್ದ್ರಿ. ಅದರ ನಿಂದ ಡಿಸ್ಕರೇಜ್ ಆಗಂತ ತುಂಬಾ ಚಾನ್ಸಸ್ ಏನಾಗಿರುತ್ತೆ ನಮ್ಗಿರ್ತಾರೆ. ಸೇತನ ಕೆಲಸನೇ ಅದೇ ಅಲ್ವರ? ನಮ್ಮನ್ನು ಬೇಜಾರು ಮಾಡೋದು, ಮನ್ಸಿಗೆ ಕುಗ್ಗಾಗೋ ರೀತಿಲಿ ಮಾಡೋದು. ಅದರ ಆದ್ರೆ ಏನ್ ಮಾಡೋದು? ನಾವು ಒಳ್ಳೆ ಕೆಲಸ ಮಾಡ್ತಾನೆ ಇರ್ಬೇಕ್ರಿ. ಒಳ್ಳೆ ಕೆಲಸ ಮಾಡಿದ್ರೆ ಅದು ಯಾವತ್ತೂ ರಿವಾರ್ಡ್ ಏನಾಗಿದೆ ಇದೆ. ಅದರ ಯೇಸು ಕ್ರಿಸ್ತ ಹೇಳ್ತಾರೆ, ಕತ್ತಿಯಿಂದ ಬದುಕಿದವನು ಕತ್ತಿಯಿಂದನೇ ಸಾಯುವ. ಅಲ್ವರ? ಒಳ್ಳೆತನದಿಂದ ಮಾಡಿದ್ರು ಒಳ್ಳೆತನನೇ ಏನ್ ಮಾಡ್ತಾರೆ ಅವ್ರು ಸಾಯ್ತಾರೆ ಅಲ್ವರ? ಸೊ ಏನ್ರಿ ಕ್ರಿಸ್ತನ್ ತೊಗೊಳ್ರಿ ಎಕ್ಸಾಂಪಲ್ ಅಲ್ವರ? ಕ್ರಿಸ್ತನ್ ಬರೀ ಒಳ್ಳೆತನದಿದ್ರ ಒಳ್ಳೆಯವರಾಗಿ ಏನ್ ಮಾಡೋದು? ಪ್ರಾಣ ಬಿಟ್ರು ಅದರ. ಆದ್ರೆ ಅವ್ರ ಹೆಸರು ಇವತ್ತೇನಾಯ್ತು? ಅವ್ರು ಜೀವಂತವಾಗಿರೋದಕ್ಕಿಂತ ಇವತ್ತು ಹೆಸರು ಏನಾಗಿದೆ? ತುಂಬಾ
ತುಂಬ ಕೀರ್ತಿ, ತುಂಬ ಮಹಿಮೆ, ತುಂಬ ಜನ ಏನಾಗಿದ್ದಾರೆ ಇವತ್ತು ಅವ್ರನ್ನ ನಂಬೋರು ಇದ್ದಾರೆ ಆ ಕಾಲ ನಂಬಿದ್ರ ಇಡೀ ಇಸ್ರೇಲ್ ಪಾಪ್ಯುಲೇಷನ್ಗಿಂತ ವರ್ಲ್ಡಲ್ಲಿ ಏನಾಗಿತ್ತು ಅಧಿಕವಾಗಿ ಇವತ್ತು ಕ್ರಿಶ್ಚಿಯನ್ಸ್ ಏನಾಗಿದ್ದಾರೆ ಇವತ್ತಿರೋದು ನಾವು ನೋಡ್ಬೋದು ಅಂದ್ರೆ ಫೇಕ್ ಆಗಿರ್ಬೋದು, ಆದರೂ ಕೂಡ ಒಂದು ಗುಡ್ ರಿಪ್ಯುಟೇಷನ್ ಅಲ್ರ. ಅದಕ್ಕೆ ನೋಡ್ಬೇಕಾದ್ರೆ ಏನು ಹೇಳ್ತಾರೆ, ಗುಡ್ನೆಸ್, ಫೈತ್, ನಂಬಿಕೆ. ನಮ್ಮ ನಂಬಿಕೆ ಯಾವಾಗಿರಬೇಕು ಅಂತಂದರೆ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಂಬಿಕೆ ನೋಡ್ಸೋದು ದೊಡ್ಡ ವಿಚಾರ ಅಲ್ಲಿ, ಯಾರು ಬೇಕೋ ನೋಡ್ಸ್ಬಿಡ್ತಾರೆ. ನಮಗೆಲ್ಲ ಆಪೋಸಿಟ್ ಆಗಿರ್ತಾರೆ ನೋಡ್ರಿ ಇರ್ತೀರಿ ಅದರ ಏನ್ರಿ ಆಪೋಸಿಟು ಎಲ್ಲ ಟೋಟಲ್ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೋ ಇದ್ಯಾವುದು ಯಾವತ್ತು ಆಗಲ್ವೋ ಆ ಟೈಮಲ್ಲಿ ನಮ್ಮ ನಂಬಿಕೆನಾಗಿರ್ಬೇಕು ಇರಬೇಕು. ಅದರ ಯಾರ ಮೇಲೆ, ಅದರ ಸರ್ವಶಕ್ತನಾಗಿರೋ ದೇವ್ರ ಮೇಲೆ ನಂಬಿಕೆನಾಗಿರ್ಬೇಕು ನಮ್ಗಿರ್ಬೇಕು. ಅದರ ಆಡ್ ಸಿಚುವೇಶನ್ನಲ್ಲಿ ನಮ್ಮ ನಂಬಿಕೆ ನಿಮ್ಮ ಹೋಗ್ಬಿಡಿದ್ರಿ, ಬಿಡಕ್ಕೆ ಹೋಗ್ಬಿಡಿದ್ರಿ. ಅದರ ಅದಕ್ಕೆ ಬೈಬಲ್ ಹೇಳ್ತಾರಲ್ಲ, ನಿಮ್ಮ ನಂಬಿಕೆಗೆ ಒಳ್ಳೆ ಪ್ರತಿಫಲ ಏನಾಗಿದೆ ಇದೆ. ಅದರ ಇದನ್ನ ಮಾತ್ರ ಏನು ಮಾಡ್ಬಿಡಿ ನೀವು ಕಳ್ಕೊಂಬಿಡ್ರಿ. ಅವ್ರ ಯಾಕೆ ಬರುವಂತನೂ ತಡೆ ಮಾಡೋನಲ್ಲ, ನೀವು ನಂಬಿಕೆನ ಮಾತ್ರ ಏನು ಮಾಡಕ್ಕೆ ಹೋಗ್ಬಿಡಿ, ನೀವು ಬಿಡ್ಕೋಬಿಡಿ. ಅದು ತಾಳ್ಮೆನೇ ಮಾಡಿ ನೀವು ಅದನ್ನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಂಬಿಕೆ ಒಳ್ಳೆ ಪ್ರತಿಫಲ ಏನು ಮಾಡ್ತದೆ ತರ್ತಾರೆ. ವಿಶ್ವಾಸವಿರ ಬಗ್ಗೆ ಓದ್ತಿರಲ್ಲ ಇಬ್ಬರೇ ರನ್ಯದಲ್ಲಿ ಏನು ನಂಬಿಕೆ ಇತ್ತು ಅದರ ಏನು ಡೆಮಾನ್ಸ್ಟ್ರೇಷನ್ ಮಾಡಿಸ್ಕೊಂಡು ನಾವೆಲ್ಲ ಸುಮ್ಮನೆ ಓದ್ಬೇಕಾದ್ರೆ ನಮಗೇನೋ ತುಂಬ ಒಂಥರ ಅನಿಸ್ತದೆ, ಏನು ಈಸಿ ಅಂದ್ಬಿಡೋದು. ಪ್ರಾಕ್ಟಿಕಲ್ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋ ನಾವೆಲ್ಲ ಥಿಂಕ್ ಮಾಡ್ಬೇಕಾದ್ರೆ ಏನ್ರಿ ಇಟ್ ಈಸ್ ನಾಟ್ ಸೋ ಈಸಿ ಅಂದ್ರೆ. ಅದಕ್ಕೆ ಫೇತ್ ಯಾವಾಗ ನಾವು ನೋಡಿಸ್ಬೇಕು ಅಂದರೆ ಎಲ್ಲ ನಮ್ಗೆ ಆಪೋಸಿಟ್ ಆಗಿರ್ತಾರೆ ಗೊತ್ತಾ, ಆವಾಗ ನಾವೇನು ಮಾಡ್ಬೇಕು ಫೇತ್ನ ಅವರ ದೇವ್ರ ಮೇಲಿರೋಂಥ ಫೇತ್ ಏನು ಮಾಡ್ತೀವಿ ನಾವು ಆವಾಗ ಡೆಮಾನ್ಸ್ಟ್ರೇಟ್ ಮಾಡಿ ನೋಡಿಸ್ಬೇಕ್ರಿ, ನಾವು ದೇವ್ರು ಹೆಂಗಿರ್ತೀರಿ ಅಂತಂದ್ಬಿಟ್ಟು ಅಲ್ರ. ಆಮೇಲೆ ಏನು ಹೇಳ್ತಾರೆ ಫೇತ್. ಆಮೇಲೆ ನೆಕ್ಸ್ಟ್ ಏನ್ರಿ ಮೀಕ್ನೆಸ್ ಅಂದ್ರೆ ಏನು ಗೊತ್ತಾ, ಮೀಕ್ನೆಸ್ ಅಂತಂದರೆ ಹೇಳೋದನ್ನ ಕೇಳಂತ ಕೂಡ. ಅದರ ಕೆಲವು ಜನಕ್ಕೆ ಹೇಳೋದನ್ನ ಕೇಳೋಕ್ಕೆ ಮನುಷ್ಯರಲ್ಲಿ ಸುಮ್ಮನೆ ಪಟ 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 ಅಂತ ಇದು ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಯಾವಾಗ ದೇವ್ರ ಮಕ್ಳು ಏನಾಗಿರ್ಬೇಕು ಕೇಳಕ್ಕೆ ಇರಬೇಕು. ನಮ್ಮ ಬೈಬಲ್ನ ಹೇಳ್ತಾರಲ್ಲ, ಯಾಕೊಬ್ಬರು ಏನು ಹೇಳ್ತಾರೆ, ನೀವು ಕೇಳೋದಲ್ಲಿ ಹೆಂಗಿರಿ, ನೀವು ಹೆಂಗಿರಿ ಅಂತ ಹೇಳ್ತಾರೆ. ಚೆನ್ನಾಗಿ ಕೇಳ್ತಿರಲ್ಲ ನೀವೆಲ್ಲ, ಮಾತಾಡಲ್ಲ. ಅದರ ಕೇಳೋದಲ್ಲಿ ಹೆಂಗಿರ್ಬೇಕು, ತೀಕ್ಷ್ಣವಾಗಿದ್ದೆ, ಮಾತಾಡೋದಲ್ಲಿ ಏನಾಗಿರ್ಬೇಕು ನಿಧಾನವಾಗಿರ್ಬೇಕು, ಯೋಚನೆ ಮಾಡಿ ಏನು ಮಾಡಬೇಕು ಮಾತಾಡೋರಾಗಿರ್ಬೇಕು ಅಲ್ವರ. ಅಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ ಮೀಕ್ನೆಸ್ ಅಲ್ವರ. ಮೀಕ್ನೆಸ್ಸು ಹೇಳೋದನ್ನ ಕೇಳೋಂಥದ್ರಿ, ಏನು ವಂಡರ್ಫುಲ್ ಕ್ವಾಲಿಟಿ ಗೊತ್ತಾ ಏನ್ರಿ, ಇದಿರಬೇಕು. ಯಾವಾಗ ಕೇಳಿದಷ್ಟು ನಾವು ಕರೆಕ್ಟಾಗಿ ಏನು ಮಾಡ್ಬೋದು ಉತ್ತರನ ಕೊಡ್ಬೋದು. ನೆಕ್ಸ್ಟ್ ಏನು ಹೇಳ್ತಾರೆ ಟೆಂಪರೆನ್ಸ್. ಏನ್ರಿ ಟೆಂಪರೆನ್ಸ್ ಅಂದರೆ ಟೆಂಪರೆನ್ಸ್ ಅಂದರೆ ಸಹಿಸ್ಕೊಡೋಂಥದ್ದು ಅದರ. ಏನ್ರಿ ಕೆಲವು ವಿಚಾರಗಳು ನಮ್ಗೆ ಇಡಿಸ್ತಾರೆ ನಡೀತಾರೆ, ಅಲ್ಲ ನಮ್ಗೆ ಇಷ್ಟದಿಂದ ನಡೀತಾರೆ ಅದರ. ನಮ್ಗೆ ಆಪೋಸಿಟಾಗಿ ನಡಿಬೇಕಾದ್ರೆ ಅದೇನು ಮಾಡಕ್ಕೆ ನಾವು ಸಹಿಸ್ಕೊಡೋಂಥ ಗುಣ ನಮ್ಗೆ ಏನಾಗಿರ್ಬೇಕು ಇರಬೇಕು. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಏನ್ರಿ ಮೀಕ್ನೆಸ್ ಟೆಂಪರೆನ್ಸ್ ಅಗೇನ್ಸ್ಟ್ ಸಚ್ ದೇರ್ ಇಸ್ ನೋ ಲಾ. ಇದ್ರಿಗೆ ವಿರುದ್ಧವಾಗಿ ಯಾವ ಪ್ರಮಾಣನೇ ಇಲ್ಲ ಅಂದ್ಬಿಟ್ಟು ಅದರ. ಹಂಗಾರೆ ನ್ಯಾಯ ಪ್ರಮಾಣನೇ ಜಯಿಸೋಂಥದ್ದು ಈ ಕ್ಯಾರೆಕ್ಟರ್ಗಳು, ಈ ಕ್ವಾಲಿಟಿಗಳು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಾಗಲೇ ಇದನ್ನ ನೀವೇನು ಮಾಡಿ ತುಂಬ ಅಧಿಕವಾಗಿ ಅಪೇಕ್ಷಿಸಿ ಇದನ್ನು ಬೆಳೆಸ್ಕೊಳ್ಳಿ ಅಂತ ಏನು ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು 1ನೇ ಕೊರಿಂಥದಲ್ಲಿ ಓದ್ತಿರಲ್ವಾ, ಇಲ್ಲಿ 1ನೇ ಕೊರಿಂಥ 12 ಓದ್ಬೇಕಾರೆ ಅಂತ ನೋಡ್ತೀರಿ, ಇದನ್ನೆಲ್ಲ ನೀವೇನು ಮಾಡಿ ನೀವು ಆಸೆ ಪಟ್ರಿ, ವೆರಿ ಗುಡ್, ಇವೆಲ್ಲ ಸಂತೋಷ, ಇವೆಲ್ಲ ಇರಬೇಕು. ಆದರೆ ಇವೆಲ್ಲ ನಿಮಗೆಲ್ಲ ಸೂಚನೆಗಳು. ಯಾರಿಗೆ ಸೂಚನೆಗಳು? ಅವಿಶ್ವಾಸಿಗಳು, ಲೋಕದಲ್ಲಿದ್ದಾರೆ ಗೊತ್ತಾ ಅವ್ರಿಗೇನ್ರಿ ಇವೆಲ್ಲ ಸೂಚನೆಗಳು. ಆದರೆ ನೀವೇನಪ್ಪ ಮಾಡ್ರಿ ಅಂತ ಹೇಳ್ತಾರೆ ಅಂದರೆ, ನೀವೇನು ಮಾಡಿ ಪ್ರೀತಿನ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಲ್ಲ. ಈ ಪ್ರೀತಿ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅಂತಂದ್ಬಿಟ್ಟು ನಮಗೆ ಅಪೊಸ್ತಲ ಪೌಲ್ ಏನು ಮಾಡೋಕೆ ಹೋಗಿಲ್ಲ, ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿಲ್ಲ. ಪ್ರೀತಿ ಹೀಗಿರ್ತಾರೆ ಹಾಗಿರ್ತಾರೆ ಅಂತ ಹೇಳಕ್ ಹೋಗಿಲ್ಲ. ಆದರೆ ಪ್ರೀತಿ ಇದ್ರೆ ಅವರಲ್ಲಿ ಯಾವ ಗುಣಗಳು ಇರಲ್ಲ ಅಂತ ಕೊಟ್ಟರು ನೋಡಿರ್ತೀನಿ. ಅದಕ್ಕೆ ನೀವು 1ನೇ ಕೊರಿಂಥ 11 ಹೋದರೆ ಹೊಟ್ಟೆ ಕಿಚ್ಬಿಡೋದಿಲ್ಲ, ಅದರ ಅಂದರೆ ಸ್ವಾರ್ಥಿಯಾಗಿರೋದಿಲ್ಲ, ಇದ್ದೇ ಇರಲ್ಲ 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 ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಪ್ರೀತಿ ಅಂದರೆ ಈ ಕೆಟ್ಟ ಗುಣಗಳು ನಮ್ಮಲ್ಲಿ ಏನಾಗಿರ್ಬಾರ್ದು ಇರಬಾರ್ದು. ಅದಕ್ಕೆ ಹೇಳ್ತಾರಲ್ಲ, ಏನು ಹೇಳ್ತಾರೆ, ನಾವು ಎಂಥ ಭಾಷೆಗಳು ಮಾತಾಡಿದ್ರೆ ಏನೋ, ದೇವದೂತರ ಭಾಷೆಯಲ್ಲಿ ಮಾತಾಡಿ ಏನು ಪ್ರಯೋಜನ ಅದರ. ಏನ್ರಿ ಪ್ರವಾದನೆ ಒಳಗಳಿದ್ದು ಎಲ್ಲ ಒಂದು ರಹಸ್ಯಗಳನ್ನ ಅರ್ಥ ಮಾಡ್ಕೊಂಡಂತ ಹೊರ ಇದ್ರು, ಈ ಸಕಲ ಜ್ಞಾನಗಳಿದ್ರು ಸರಿ, ಏನ್ರಿ ನಂಬಿಕೆ, ಪೂರ್ಣ ನಂಬಿಕೆ ಇದ್ರು ಸರಿ, ನನ್ನ ಪ್ರೀತಿ ಇಲ್ಲದಿದ್ರೆ ಏನು ಪ್ರಯೋಜನ. ಅದೇನಪ್ಪ ಮೀನಿಂಗ್ ಅಂದರೆ ಇಲ್ಲಿ ಅಪೊಸ್ತಲ ಪೌಲ್ ಇವೆಲ್ಲ ಇರಬಾರ್ದು ಅಂತ ಹೇಳ್ತಾ ಇಲ್ಲ ರೀ. ನಮಗೆ ನಂಬಿಕೆ ಇರಬಾರ್ದು, ನಮಗೆ ಜ್ಞಾನ ಇರಬಾರ್ದು,
ನಮ್ಗೆಲ್ಲ ವಾಕ್ಯಗಳು ಅರ್ಥ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ರೀ. ಇವೆಲ್ಲ ಇರಬೇಕು. ಇವೆಲ್ಲಾದ್ರ ಮೋಟಿವೇಶನ್ ಏನು, ಇವೆಲ್ಲಾದ್ರ ಉದ್ದೇಶ ಏನಾಗಿದೆ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಇದೆಲ್ಲ ಪ್ರೀತಿಯಿಂದ ಏನ್ರಿ ನಾವು ಡೆವಲಪ್ ಮಾಡೋದು. ಇವೆಲ್ಲ ದ್ವೇಷದಿಂದ ಮಾಡೋರಾಗಿರ್ಬಾರ್ದು. ಅದಕ್ಕೆ ನೋಡಿ, ಅಲ್ಲಿ ಒಂದು ವಾಕ್ಯ ಹೇಳ್ತಾರೆ ನೋಡೋಣ. ಇಲ್ಲಿ 1 ಕೊರಿಂಥ 13:3 ಓದ್ರಿ ಯಾರಾದ್ರೂ ನೋಡೋಣ. 1 ಕೊರಿಂಥ 13:3 ಓದ್ರಿ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನೂ ಪ್ರಯೋಜನವಾಗುವುದಿಲ್ಲ. ನೋಡ್ರ, ನನಗಿರೋದು ಎಲ್ಲವನ್ನೂ ನಾನು ದಾನ ಮಾಡ್ಬಿಡ್ತೀನಪ್ಪ, ಆಮೇಲೆ ನನ್ನ ಬಾಡಿನೇ ಸುಡೋದಕ್ಕೆ ಕೊಟ್ಬಿಡ್ತೀನಿ ಅಲ್ವರ, ಆದರೂ ನನ್ನ ಪ್ರೀತಿ ಇಲ್ಲ ಅಂತಂದ್ರೆ ಹೇಗಿಲ್ಲ ಪಾಯಿಂಟ್ ಯೋಚನೆ ಮಾಡಿದ್ದೇನೆ. ಇವಾಗ ಯಾರು ಒಬ್ಬ ತಾನು ಇರೋದನ್ನೆಲ್ಲಾನು ದಾನ ಮಾಡ್ಬಿಡ್ತಾನೆ, ಪ್ರೀತಿ ಇಲ್ಲದೆ ದಾನ ಮಾಡ್ತಾನೆ. ಅವನು ಪ್ರೀತಿ ಇರ್ಬೇಕು ತಾನೆ ಅವನಿಗೆ. ಆದ್ರೆ ಏನ್ ಹೇಳ್ತಾರೆ, ಅವೆಲ್ಲ ಕೊಟ್ಟರು ಸರಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಇದ್ರದ್ದು ಉದ್ದೇಶ ಏನಾಗಿರ್ಬೇಕು, ಇದು ಬ್ಯಾಕ್ಗ್ರೌಂಡ್ ಏನಾಗಿರ್ಬೇಕು, ಇದರಲ್ಲಿ ಪ್ರೀತಿ ಅಡಗಿರ್ಬೇಕು ಅಂತ ಹೇಳ್ತಾರೆ. ಎರಡನೇ ಏನ್ ಹೇಳ್ತಾರೆ, ನಿನ್ನ ದೇಹವನ್ನು ಸುಡಕ್ ಕೊಟ್ಟಿದ್ರು. ಏನ್ರಿ, ನಿನ್ನ ದೇಹ ಸುಡೋದಕ್ಕೆ ಕೊಟ್ಬಿಡ್ತೀಯಪ್ಪ, ಸರಿ ಸಂತೋಷ. ಆದ್ರೆ ಏನಕ್ಕೆ ಕೊಡ್ತಾ ಇದೀಯಾ ನೀನು ಇರೋದನ್ನೆಲ್ಲವನ್ನೂ ದಾನ ಮಾಡ್ತಾ ಇದೀಯ ಬಡವ್ರಿಗೆ. ಏನಕ್ಕೆ ಮಾಡ್ತಾ ಇದೀಯಾ? ವಾಟ್ ಇಸ್ ದ ರೀಸನ್? ಅದರ ನಿನ್ನ ಹೆಮ್ಮೆಗಾಗಿ, ಅದರ ನಿನ್ನ ಒಂದು ಹೆಸರಿಗಾಗಿ, ನಿನ್ನ ಘನತೆಗಾಗಿ, ನಿನ್ನ ಗೌರವಕ್ಕಾಗಿ, ನಿನ್ನ ಕೀರ್ತಿ, ಅದರ ನಿನ್ನ ಒಳ್ಳೆ ಹೆಸರಿಗಾಗಿ, ಅದರ ನಿನ್ನ ಸ್ಟೇಟಸ್ಗಾಗಿ ಮಾಡ್ತಾ ಇದೀಯಾ, ಅಥವಾ ದೇವ್ರಿಗೋಸ್ಕರ ಪ್ರೀತಿಯಿಂದ ಮಾಡ್ತಾ ಇದೀಯಾ ಅಲ್ವರ? ಅದಕ್ಕೇನು ಮಾಡ್ತಾ ಇದೀವಿ, ಇರೋದನ್ನೆಲ್ಲವನ್ನೂ ಕೊಟ್ಬಿಟ್ರೆ ಏನ್ರಿ ಇರೋದನ್ನೆಲ್ಲ ಅಲ್ವರ. ಇವಾಗ ನಮ್ಗೇನೋ ಸಕಾಲ ವಿಧವಂತ ಇದೆ ನೋಡ್ರಿ, ಎಲ್ಲಾನು ಕೊಟ್ಬಿಡ್ತೀರಿ. ಏನು ಕೊಡ್ತೀರಿ ಅದರ? ಏನು ಕೊಡ್ತೀರಿ? ಕೆಲವು ಜನ ಆಸ್ತಿನೆಲ್ಲ ಬರ್ಬಿಟ್ಟು ಹೋಗ್ತಾರೆ. ಯಾರಿಗೆ? ನನ್ನ ಮಕ್ಳು ಒಂದು ಪಾಲ ಕೊಟ್ಬಿಡ್ರಿ, ಎಲ್ಲ ಅನಾಥಾಶ್ರಮ ಬರ್ಬಿಟ್ಟು ಬಿಡ್ತೀನಿ ಅಂತ. ಏನಕ್ಕೆ? ಪ್ರೀತಿ. ಅವ್ರಿಗೆ ಅನಾಥಾಶ್ರಮ ಪ್ರೀತಿ ಇದೆಯಾ? ಇಲ್ಲ ರೀ. ಹೊಟ್ಟೆ ಕಿಚ್ಚು ಯಾರ ಮೇಲೆ ಇದೆ? ದ್ವೇಷ ಯಾರ ಮೇಲೆ ಐತೆ ಹೇಳಿ? ಸಂಸಾರದ ಮೇಲೆ ಐತೆ. ಇವ್ರಿಗೆ ಯಾಕೆ ಕೊಡಬೇಕು? ಹೋಗಿ ಪಾಲ್ ಮಾಡ್ಬಿಡೋಣ ಅಂತ ಏನು ಮಾಡೋದು? ಎಲ್ಲರಿಗೂ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಏನು ಮಾಡೋದು? ಹೋಗ್ಬಿಡೋದು ಅಲ್ವರ? ಇದು ಪ್ರೀತಿನ? ಅಂದ್ರೆ ಆಮೇಲೆ ಹೇಳ್ತಾರೆ, ನನ್ನ ದೇಹವನ್ನು ಸುಡೋದಕ್ಕೆ ಕೊಟ್ಟಿದ್ರು. ನಾವು ಗಾಸ್ಪಲ್ ಏಜಲ್ಲಿ ನೋಡ್ತೀವಿ, ಆಂಟಿ ಕ್ರೈಸ್ಟ್ಪೇಟಲ್ಲಿ ನೋಡ್ತೀರಿ, ಎಷ್ಟು ಜನ ದೇವ್ರ ಮಕ್ಳುಗಳನ್ನ, ಕ್ರೈಸ್ತವ್ರನ್ನ ಏನು ಮಾಡೋದು? ಸುಟ್ಟು ಸಾಯ್ಸಾಕೋರೆ ಅಲ್ವರ. ಲಕ್ಷಾಂತರ ಜನಗಳ್ರಿ. ಅದರ ನೀರೋ ಕಾಲದಲ್ಲಿ ಮಾತ್ರ ರೋಮ್ಗೆ ಬೆಂಕಿ ಹಚ್ಬಿಟ್ರಿ. ಆಮೇಲೆ ಆ ಕಾಲದಲ್ಲಿ ಕ್ರೈಸ್ತವ್ರನ್ನ ಓದಿದ್ರಲ್ಲ, ರೋಡ್ ಸೈಡಲ್ಲಿ ಎಲೆಕ್ಟ್ರಿಕ್ ಕಂಬಗಳ ಥರ ಇಟ್ಬಿಟ್ಟು ಅವ್ನು ಬೆಂಕಿ ಹಚ್ಬಿಟ್ಟು ರಾತ್ರಿ ಎಲ್ಲ ಉರಿಯೋದಕ್ಕೆ ಅಂತ, ದಾರಿ ದೀಪ ಥರ ಆಗೋಗುತ್ತೆ. ಇವಾಗ ಅವರೆಲ್ಲ ಓಟ ಓಡ್ ಮುಗಿಸ್ಬಿಟ್ರ, ಅವರೆಲ್ಲ 1,44,000 ಜನ ಆಗ್ಬಿಟ್ರ ಅಂದ್ರೆ ಇಲ್ಲ ರೀ. ಯಾಕಾಗಿಲ್ಲ? ಯಾಕಪ್ಪ ಆಗಿಲ್ಲ ಅಂತಂದ್ರೆ, ಅವರೆಲ್ಲ ತನ್ನ ಪ್ರಾಣನ ಒಪ್ಪಿಸ್ಕೊಡ್ಬೇಕಾದ್ರೆ ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಪ್ರೀತಿ ಇರಲಿಲ್ಲ ಅಲ್ವರ. ಯಾವ್ಯಾವ ಮೈಂಡಲ್ಲಿ ಅವರು ದೇವ್ರಿಗೆ ಒಪ್ಪಿಸ್ಕೊಟ್ರೆ ದೇವ್ರಿಗೊಬ್ಬರಿಗೆ ಗೊತ್ತು, ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಅದರ. ಆದರೆ ನಿಜವಾಗ್ಲೂ ದೇವರು ಸಂಪೂರ್ಣವಂತ ಪ್ರೀತಿಯಿಂದ ಪ್ರಾಣ ಕೊಟ್ಟವರ. ಹಂಗೇನಾಗಿದ್ರೆ 1,00,000 ಪಡೆದ ಆಡಿ ಡೋರ್ ಕ್ಲೋಸ್ ಆಗ್ಬಿಟ್ಟಿರೋದ್ರಿ ಅಲ್ವರ. ಹಂಗಾರೆ ಏನಪ್ಪ ಮೀನಿಂಗ್ ಅಂದರೆ, ವಾಟ್ ಈಸ್ ದ ಇಂಟೆನ್ಷನ್ ಅಲ್ವರ? ನಮ್ಮ ಉದ್ದೇಶಗಳು ಏನಾಗಿದೆ ಅಲ್ವರ? ಅದಕ್ಕೆ ತನ್ನ ಪ್ರಾಮುಖ್ಯತೆ, ತನ್ನ ಮುಖ್ಯತ್ವ ಅಲ್ವರ, ತಾನೇ ಹೈಲೈಟ್ ಆಗಬೇಕು. ನೋಡಿ, ಇವೆಲ್ಲ ಪಾಯಿಂಟ್ಗಳಿರೋದು ಅದೇ ಫಸ್ಟಿಂದ ಹೇಳೋದು, 1ರಿಂದ 3ವರೆಗೆ ಹೇಳೋದಿಲ್ಲ, ತನ್ನ ಬಗ್ಗೆನೇ ಹೇಳ್ತಿರೋದು. ಯಾರು ಇವೆಲ್ಲ ಆ್ಯಕ್ಟಿವಿಟೀಸ್ಗಳು ಮಾಡ್ತಾರೋ ಏನ್ರಿ, ತಾನು ತನ್ನ ಮುಂದೆ ಇರಬೇಕು ಅಂತಂದ್ಬಿಟ್ಟು ಏನು ಮೀನಿಂಗ್ ಅಂದರೆ, ಇವರಲ್ಲಿ ಪ್ರೀತಿ ಏನಾಗಿದೆ? ಕಮ್ಮಿ ಇದೆ. ಅದಕ್ಕೆ ಹೇಳ್ತಾರೆ ನೋಡಪ್ಪ, ಪ್ರೀತಿ ಅಂದರೆ ಏನಿರಬಾರ್ದು, ಇದಿರಬಾರ್ದು, ಅದಿರಬಾರ್ದು, ಅದರ ಹೊಟ್ಟೆ ಕಿಚ್ಚು ಬರಬಾರ್ದು ಅಲ್ವರ. ಅದನ್ನು ತಾಳ್ಮೆಯಿಂದ ಸಹಿಸ್ಕೊಂಡಾಗಿರ್ಬೇಕು. ಸ್ವಂತ ಚಿತ್ತನ ಏನು ಮಾಡೋಕ್ಕೋಲ್ಲ, ನೋಡ್ಸೋಕ್ಕಾಗಲ್ಲ. ಸತ್ಯದಲ್ಲಿ ಏನು ಮಾಡೋಕ್ಕೂ ಸಂತೋಷ ಪಡಬೇಕು. ಏನ್ರಿ, ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಏನು ಮಾಡ್ತಾರೆ, ಐಡೆಂಟಿಫಿಕೇಶನ್ ಮಾರ್ಕ್ಸ್ ಏನು ಮಾಡ್ತಾರೆ ಹೇಳ್ತಾರೆ. ಇದನ್ನು ನೀವೇನು ಮಾಡ್ರಿ ಪ್ರಾಕ್ಟಿಕಲ್ ಆಗಿ, ಇವಾಗ ನಿಮ್ಗೆ ಇಲ್ಲೋ ಇದರಲ್ಲಿ ಬೆಳೆಸ್ಕೊಳಕ್ಕಾಗ್ತಾ ಇಲ್ವಾ? 14 ಚಾಪ್ಟರ್ ಏನು ಹೇಳ್ತಾರೆ, ದಯವಿಟ್ಟು ಇದನ್ನ ಅಭ್ಯಾಸ ಮಾಡಿರಿ ಅವರ. ಈ ಜೊತೆಗೆ ಪ್ರವಾದನೆ ಮಾಡೋದನ್ನು ಕೂಡ ಏನು ಮಾಡಿ, ನೀವು ಅಭ್ಯಾಸ ಮಾಡಿರಿ. ದೇವರ ವಾಕ್ಯನ ಹೇಳೋದು ಏನು ಮಾಡಿ, ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಏನು ಮಾಡ್ತಾರೆ. ಅಂದರೆ ಏನಪ್ಪ ಅಂದರೆ, ಇವೆಲ್ಲ ಮ್ಯಾಜಿಕ್ ಆಗಿ ಬೆಳೆಯೋಂಥದ್ದಲ್ಲ ಅದರ. ನೋಡಿ, ಇವಾಗ ಅದ್ಭುತ ಮಾಡೋಂಥದ್ದು, ಕಾಯಿಲೆಗಳನ್ನ ವಾಸಿ ಮಾಡೋಂಥದ್ದು, ಇದು ದೇವ್ರು ಏನು ಮಾಡೋದು ಸ್ಪಾಟಲ್ಲಿ ಅವ್ರಿಗೆ ಕೊಟ್ಬಿಟ್ಟಿರೋಂಥ ಆಶೀರ್ವಾದ. ಅಪೋಸ್ಟ್ಲು ಪೇತ್ರರು ಎಲ್ಲರ ಓದಿ ತೊಗೊಂಬಂದ್ರೆ ವರನ ಅಂದ್ರೆ, ಇಲ್ಲ ಪವಿತ್ರಾತ್ಮ ಹೋದ ತಕ್ಷಣ ಅವ್ರು ಗಿಫ್ಟ್ ಬಂತು. ಅದರ ಆಲಯಕ್ಕೆ ಹೋಗ್ತಾರೆ, ಕುಂಟ ಹಬ್ಬ ಕೂತಿರ್ತಾನೆ, ಭಿಕ್ಷೆ ಬೇಡ್ತಾ ಇರ್ತಾನೆ. ಸ್ವಾಮಿ ನಂಗೆ ಭಿಕ್ಷೆ ಕೊಡು ಅಂದರೆ, ನಾನು ಭಿಕ್ಷೆ ಕೊಡೋಕೆ ನಾನು ಇಲ್ಲಪ್ಪ, ಆದ್ರೆ ಒಂದಿದೆ, ಏನದು ಅಂತ ಹೇಳ್ತಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ಹೇಳ್ತೀನಿ, ಎದ್ದು ನಿಂತ್ಕೊ ಅಂತ ಹೇಳ್ತಾನೆ. ಆಯ್ತು ಸರ್ ನಿಂತ್ಕೊಂತೀನಿ ಅಂತ ಹೇಳ್ತಾನೆ. ಟಕ್ ಅಂತ ನಿಂತ್ಕೊಂತಾನೆ ಅಲ್ವರ. ಹೆಂಗ್ ಬಂತು ಗಿಫ್ಟ್ ಅವ್ರಿಗೆ? ಅದರ ದೇವ್ರು ಸ್ಪೆಷಲ್ ಆಗಿ ಕೊಟ್ಟಿದ್ದು. ಆದ್ರೆ ಇವು ಇಂಪಾರ್ಟೆಂಟ್ ಅಂದ್ರೆ, ಇವು ಇಂಪಾರ್ಟೆಂಟ್ ಅಲ್ಲ ರೀ. ಯಾಕೆ ಗೊತ್ತಾ? ಇವೆಲ್ಲ ಇರ್ತವೆ, ಆದರೆ ಇದು ಹೊಟ್ಟೋಗ್ಬಿಡ್ತವೆ. ಇದೆಲ್ಲದಕ್ಕಿಂತ ಮೇಲೆಗೆ ನಾವು ನಮ್ಮಲ್ಲಿ ನಾವು ಬೆಳೆಸ್ಕೊಂತೀರಿ ಗೊತ್ತಾ, ಕಷ್ಟಪಟ್ಟು ಕೆಲವೊಂದು ಕ್ಯಾರೆಕ್ಟರ್ಗಳನ್ನ. ಇದು ತುಂಬ ಶಾಶ್ವತವಾಗಿ ನಮ್ಮ ಹತ್ರ ಇರೋಂಥದ್ದು. ಇದು ಯಾವತ್ತೂ ನಮ್ಮಿಂದ ಬಿಟ್ಟೋಗಲ್ಲ. ಅದಕ್ಕೆ ನೀವು
ಏನ್ರಿ ನಮ್ಮ ಟ್ಯಾಬ್ನಾಕಲ್ ಪಾಠ ಕೇಳ್ತಾ ಇದ್ದಲ್ಲ, ಮೋಸ್ಟ್ಲಿ ಪಾಯಿಂಟ್ ಹೇಳೋರು ಇಲ್ಲ ಬಿಡ್ದಾರೋ ಅಲ್ವಾ. ಇಸ್ರೇಲ್ ಜನಗಳು ಐಗುಪ್ತ ದೇಶದಿಂದ ಹೊರಗಡೆ ಬರ್ಬೇಕಾದ್ರೆ ಏನ್ ಮಾಡಿದ್ರು, ಅವ್ರು ಏನಪ್ಪ ತಗೊಂಡ್ಬರ್ತಾರೆ ಅಂತಂದ್ರೆ ಅಲ್ಲಿ ಇರೋಂಥ ದ್ರವ್ಯಗಳು, ಅದರ ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲ ಹೇರಳವಾಗಿ ಏನ್ ಮಾಡ್ತಾರೆ ಕೊಡ್ತಾರೆ. ಐಗುಪ್ತ ಹೌದು. ದೇಶದವ್ರಿಗೆ ಹೆಂಗಾಗ್ಬಿಡ್ತಾರೆ ಅಂದ್ರೆ ಫಸ್ಟ್ ತೊಲಗೋದ್ರೆ ಸಾಕು ಅನ್ಸ್ಬಿಡ್ತಾರೆ, ಎಲ್ಲ ಕೊಟ್ಬಿಡ್ತಾರೆ ಸಿರಿ ಸಂಪತ್ತು ಅಲ್ವಾ. ಐಗುಪ್ತ ದೇಶದಲ್ಲಿ ಏನೂ ತರಲ್ಲ ರೀ, ಐಗುಪ್ತ ದೇಶ ಸೊತ್ತು ಏನೂ ತರಲ್ಲ. ಇಸ್ರೇಲ್ ಜನಗಳು ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ಅವ್ರು ತಂದಿದ್ದು ಒಂದೇ ಒಂದು, ಅದರಲ್ಲಿರೋಂಥ ಚಿನ್ನ ಬೆಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಏನಕ್ಕೆ ಚಿನ್ನ ಬೆಳ್ಳಿ ತಂದ್ರು, ಅದೇನು ಮೀನಿಂಗು? ಐಗುಪ್ತ ದೇಶನ ಲೋಕ, ನಾವು ಲೋಕನ ಏನು ಮಾಡ್ತೇವೆ ಬಿಟ್ಟು ಹೋಗ್ತಾ ಇದ್ದೀರಿ. ನಾವು ಲೋಕದಲ್ಲಿರೋದು ಒಂದೂ ಏನು ಮಾಡೋಕ್ಕೋಗಲ್ಲ, ತೊಗೊಳಕ್ ಹೋಗಲ್ಲ. ಆದರೆ ನಾವು ಈ ಲೋಕನ ಬಿಟ್ಟು ಹೋಗ್ಬೇಕಾರೆ ನಮ್ಮ ಜೊತೆಗೆ 2 ವಸ್ತು ತೊಗೊಂಡೋಗಿ ಹೋಗ್ತೀರಿ. ಅದರ ಅದೇ ಏನಂದ್ರೆ ಚಿನ್ನ ಬೆಳ್ಳಿ. ಏನದು 2 ವಸ್ತು? ನಾವು ನಮ್ಮ ಹತ್ರ ನಾವು ಸತ್ಯ ಈ ಲೋಕನ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಹತ್ರ 2 ವಸ್ತು ಇದ್ದೇ ಇರ್ತದೆ. ಏನದು? ಒಂದು ಅಮೃತ ಒಂದು ಸತ್ಯ ರೀ ವಾಕ್ಯ. ಆ, ವಾಕ್ಯ ಒಂದು ಪ್ರೀತಿ ಅನುಭವ. ವಿಶ್ವಾಸ. ಬೆಳ್ಳಿ ಅಂದ್ರೆ ದೇವ್ರ ವಾಕ್ಯ, ಬಂಗಾರ ಅಂದ್ರೆ ದೈವಿಕ ಸ್ವಭಾವ. ಪ್ರೀತಿ ವಿಶ್ವಾಸ. ಏನು ಗೊತ್ತಾ? 2 ಒಂದು ನಮ್ಮ ಗುಣಗಳು ಅಲ್ವರ, ಇದನ್ನ ನಮ್ಮಿಂದ ಯಾರು ಕಿತ್ಕೊಳಕ್ಕಾಗಲ್ಲ ರೀ. ಆಮೇಲೆ ಇನ್ನೊಂದು ನಮ್ಮ ಅನುಭವ. ನಾವೇನು ಲೋಕದಲ್ಲಿ ಅನುಭವ ಪಟ್ಟಿರ್ತೀರೋ, ನಾವೇನೋ ಒಂದು ಗುಣಗಳನ್ನ ಬೆಳೆಸ್ಕೊಂಡಿರ್ತೀರೋ, ಇದನ್ಯಾರು ನಮ್ಮಿಂದ ಕಿತ್ಕೊಳಕ್ಕಾಗಲ್ಲ. ಈ ಲೋಕನ ಬಿಟ್ಟು ಹೋಗ್ಬೇಕಾದ್ರೆ ಲೋಕ ನಮಗೆ ಕೊಟ್ಬಿಟ್ಟೆ ಕಳಿಸ್ತದೆ, ತೊಗೊಳಕಪ್ಪ ಅಣ್ಣ ನೀನು ಸವಾಸ ಬೇಡ ತೊಗೊಳಕಪ್ಪ ಅಂತ. ಯಾರ ಕಿತ್ಕೊಳಕೈತದ? ಹೇಳ್ರಿ, ನೀವೇ ಯೋಚನೆ ಮಾಡಿ. ಅದರ ಲೋಕ ಏನು ಮಾಡ್ತಾ ಇದ್ನ, ನಮಗೆ ಕೊಟ್ಬಿಟ್ಟೆ ಕಳಿಸ್ತಾರೆ. ನಮ್ಮ ಅನುಭವನ ನಮ್ಮ ಜೊತೆಗೆ ಇಟ್ಕೊಂತೀರಿ, ನಮ್ಮ ಗುಣಗಳು ನಮ್ಮ ಜೊತೆಗೆ ಇಟ್ಕೊಂತೀರಿ. ಅಂದ್ರೆ ಇದನ್ನ ತಗೊಂಡು ಹೋಗ್ಲೇಬೇಕ್ರಿ ಅಲ್ವರ. ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಅದರ. ಇದು ಮ್ಯಾಜಿಕ್ ಆಗಿ ಬರೋಂಥದ್ದಲ್ಲ ಏನ್ರಿ, ಸಡನ್ ಆಗಿ ಏನೋ ಗಿಫ್ಟ್ ಥರ ಬಂದ್ಬಿಟ್ಟು ಪಟ್ಟಕ್ಕಂತ ತುಂಬ್ಕೊಂಡ್ಬಿಡ್ತಾರೆ, ಅದೆಲ್ಲ ಇಲ್ಲ ರೀ. ಇದು ನಾವು ಡೆವಲಪ್ ಮಾಡ್ಕೊಬೇಕು ಅದರ. ಏನ್ರಿ, ಒಬ್ರು ನೋಡಿ ದ್ವೇಷ ಹೆಂಗೆ ಡೆವಲಪ್ ಮಾಡ್ಕೊಂತೀರಿ, ನಿಧಾನವಾಗಿ ಮನಸ್ಸಲ್ಲಿ ಕುರ್ದಿ ಹಂಗೆ ಏನಾಗ್ತದೆ, ದೊಡ್ಡದಾಗ್ತದೆ. ಅದೇ ಥರ ಇದನ್ನೇ ಮಾಡ್ಕೊ ನಾವು ಅಲ್ಲಿ ಬೆಳೆಸ್ಕೊಬೇಕು. ಓಕೆನಾ? ಸರಿ, ನಾವಿಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕು ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ? ಓಕೆ, ಯಾರಿಗೇನೋ ಡೌಟ್ಸ್ ಏನೋ ಇದೆಯಾ, ಕ್ವಶನ್ಸ್ ಏನೋ ಇದೆಯಾ? ಬ್ರದರ್, ಇದು 1 ಕೊರಿಂಥ 12ರಲ್ಲಿ ಇದು ವಾಣಿಗಳು ವಿದ್ಯಾ ವಾಕ್ಯ ಅದೆಲ್ಲ ಇದೆಲ್ಲ, ನಾವು ಸತ್ಯದಿಂದ ನಡೆದ್ರೆ ನಮ್ಮ ಜೀವನ ಹೋಲಿ ಆಗಿದ್ರೆ ಇದು ನಮ್ಗೆ ದೇವರಾತ್ಮ ಎಲ್ಲ ಕೊಡುತ್ತಲ್ಲ ಬ್ರದರ್? ಕೊಡ್ತಾರೆ. ಹೆಂಗೆ ಅಂತಂದ್ರೆ ಸರ್, ಇವಾಗ ದೇವ್ರು ನಮಗೆ ಪವಿತ್ರ ಆತ್ಮನ ಸ್ವಲ್ಪ ಒಂದು ಗಾತ್ರದಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಲಿಟಲ್ ಬಿಟ್ ಆಫ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಇದನ್ನ ನಾವೇನು ಮಾಡಬೇಕು, ಬೆಳೆಸ್ಕೊಬೇಕು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇವಾಗ ನಿಮ್ಗೆ ನಿಮ್ಮ ಭಾಷೆ ಅರ್ಥ ಆಗಬೇಕು ಅಂದರೆ ನೀವು ಸ್ಪೋರ್ಟ್ಸ್ ಟೀಚರ್ ಅದರ. ಇವಾಗ ಒಬ್ರು ಮಕ್ಕಳುಗಳಿಗೆ ನೀವು ಖೋಖೋ ಹೇಳ್ಕೊಡ್ಬೇಕು. ಅದರ ಆ ಮಕ್ಕಳಿಗೆ ಖೋಖೋ ಏನಾಗಿಲ್ಲ, ಗೊತ್ತಿಲ್ಲ ಅಲ್ವರ. ಆದರೆ ಖೋಖೋ ಆಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ, ಇವಾಗ ಆಸಕ್ತಿ ಇದೆ. ಇವಾಗ ನೀವೇನು ಮಾಡ್ತೀರಾ, ಯಾರು ಖೋಖೋಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ, ಬರ್ರಿ ಅಂತ ತಕ್ಷಣ ಮಾಡ್ತಾರೆ, ಇಡೀ ಸ್ಕೂಲ್ ಬರ್ತಾರಾ? ಬರಲ್ಲ. ಯಾರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರು ಏನು ಮಾಡ್ತಾರೆ, ಬರ್ತಾರೆ. ಅವ್ರಿಗೆ ನೀವು ಟ್ರೈನಿಂಗ್ ಹೇಳ್ಕೊಡ್ತಾ ಏನಾಗ್ತದೆ, ಎಲ್ಲರೂ ಬಿಡ್ದು ಬಿಡ್ತಾರಾ? ಇಲ್ಲ. ಯಾರಿಗೆ ಅದ್ರಲ್ಲಿ ಆಸಕ್ತಿ ಇದೆಯೋ ಅದ್ರಲ್ಲಿ ಸೆಲೆಕ್ಟೆಡ್ ಫ್ಯೂ ಪೀಪಲ್ ಏನು ಮಾಡ್ತಾರೆ, ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಕರೆಕ್ಟಾ? ಏನಕ್ಕೆ ಸೆಲೆಕ್ಟ್ ಆಗ್ತಾರೆ? ಯಾರ ಜವಾಬ್ದಾರಿ? ಟೀಚರ್ ಜವಾಬ್ದಾರಿನಾ? ಅಂದ್ರೆ ಟೀಚರ್ ಮಾತ್ರ ಅಲ್ಲ, ಜೊತೆಗೆ ಸ್ಟೂಡೆಂಟ್ಸ್ಗೆ ಇರ್ಬೇಕು ಆಸಕ್ತಿ ಇರಬೇಕು. ಸ್ಟೂಡೆಂಟ್ಸ್ಗೆ ಆಸಕ್ತಿ ಇಲ್ಲ, ನಾನು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಯ್ಯೋ ಮೇಡಮ್ ಹೇಳ್ಕೊಡೋಗ್ಲಿ, ನಾನು ಖೋಖೋ ಹಿಂಗೆ ಆಡೋದು ನನಗೆ ಗೊತ್ತಿಲ್ಲ, ನಾನು ಹಿಂಗೆ ಮಾಡ್ತೀನಿ, ಹಂಗೆ ಇರಬೇಕು ಅಂತಂದ್ರೆ ಆಯ್ತದಾ? ಇಲ್ಲ. ಅದೇ ಥರ ಖೋಖೋ ಆಡ್ಬೇಕಾರೆ ಅವ್ನು ಹಂಗೆ ಇರಬೇಕು, ಇವ್ನು ಹಿಂಗೆ ಇರಬೇಕು ಅಂದ್ರೆ ಆಯ್ತದ? ಇಲ್ಲ ರೀ. ಟೀಮಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆಯೋ ಅದ್ರ ಪ್ರಕಾರ ನಾವೇ ಮಾಡಬೇಕು, ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಖೋಖೋ ಆಡ್ಬೇಕಾರೆ ಏನು ಮಾಡ್ತಾನೆ ಅವನು, ಅಡಾಪ್ಟ್ ಆಗ್ತಾನೆ ಸಿಚುವೇಶನ್ಗೆ. ಕರೆಕ್ಟ್ ಅಲ್ವಾ? ಟೀಚರ್ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ, ಅಡಾಪ್ಟ್ ಆಗೋ ಸಿಚುವೇಶನ್ಗೆ. ಹಿಂಗೆ ನಡಿಬೇಕು, ಹಂಗೆ ಓಡಬೇಕು ಅಂತೇನಿಲ್ಲ. ಸಿಚುವೇಶನ್ ತಕ್ಕಂತ ಏನಾಗಬೇಕು, ಟಕ್ಕಂತ ಇಮ್ಮಿಡಿಯೇಟ್ ಅವ್ನ ಮೈಂಡಲ್ಲಿ ಏನಾಗಬೇಕು. ಆ ರೀತಿ ದೇವ್ರ ಮಕ್ಕಳು ಕೂಡ ವಾಕ್ಯನ ಕೇಳ್ತಾ ನಾವೇನು ಮಾಡಬೇಕು, ನಮ್ಮಲ್ಲಿ ಬದಲಾವಣೆ ನಾವು ಹೇಗೆ ಮಾಡ್ಕೊತಿರೋ ಅಷ್ಟು ಮಾತ್ರಕ್ಕೆ ನಮ್ಮಲ್ಲಿ ಪವಿತ್ರ ಆತ್ಮ ಡೆವಲಪ್ಮೆಂಟ್ ಏನಾಗ್ತದೆ, ಆಗ್ತದೆ. ನಾವೇನೋ ಜೀಸಸ್ಸಿಗೆ ಹೇಗಾಯ್ತು ಹಾಗೆ, ಜೀಸಸ್ಸಿಗೆ ಯೇಸು ಸ್ವಾಮಿಗೆ ಆ ಥರನೇ ಆಯ್ತಲ್ಲ. ಯೇಸು ಕ್ರಿಸ್ತನ್ಗೆ ಯಾವ್ದು ಬೆಳವಣಿಗೆನೇ ಇಲ್ಲ ರೀ, ಅವ್ರು ಪವಿತ್ರ ಆತ್ಮ ತುಂಬಿದ್ರು. ಓಕೆನಾ? ಸೊ ಈ ಡಿಡ್ ನಾಟ್ ಗ್ರೋ, ಈ ವಾಸ್ ಫುಲ್ ವಿತ್ ದ ಹೋಲಿ ಸ್ಪಿರಿಟ್. ಅವರು ಇದ್ದವಾಗೇ ಪರಿಪೂರ್ಣವಾಗಿದ್ರು. ನಾವು ಪರಿಪೂರ್ಣವಾಗಿಲ್ಲಲ್ಲ, ನಾವೆಲ್ಲ ಏನ್ರಿ ಪಾಪಿಗಳು. ಅದರ ಏನ್ರಿ, ನಮ್ಮಲ್ಲಿ ತುಂಬ ದೋಷಗಳಿದೆ. ನಾವು ಎಷ್ಟು ದೋಷನ ಬಿಡ್ತಿರೋ, ಎಷ್ಟು ಕೆಟ್ಟತನ ಬಿಡ್ತಿರೋ, ಎಷ್ಟು ಒಳ್ಳೆತನ ಬೆಳೆಸ್ಕೊಂತಿರೋ ಅಷ್ಟು ಪವಿತ್ರಾತ್ಮ ನಮ್ಗೇನಾಗ್ತದೆ, ಬರ್ತದೆ. ಗೊತ್ತಾಯ್ತಾರಾ? ಇವ್ ಬಿಟ್ಟಿಲ್ಲ ಅಂತಂದ್ರೆ, ಕೆಟ್ಟದ್ನ ಬಿಟ್ಟಿಲ್ಲ ಅಂತಂದ್ರೆ ನಮ್ಗೆ ಏನು ಸಿಗಲ್ಲ, ಯಾವ ವರಗಳು ಸಿಗಲ್ಲ. ಅರ್ಥ ಆಯ್ತಾರ? ಹಂಗೆ
ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಜಪ ಮಾಡ್ಬಿಟ್ಟು ಏನೋ ಗಂಟೆ 2 ಬೈಬಲ್ ಓದ್ಬಿಡ್ತೀನಿ ಅಂತ ಅಂದ್ಬಿಟ್ರೆ ಆಗಲ್ಲ ರೀ. ಅದೆಲ್ಲ ಮಾಡಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮಾಡಿಬಿಟ್ಟು ಇಲ್ದಿದ್ದು ಮಾಡಬಾರ್ದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಏನಾಗಲ್ಲ, ನಮ್ಮಲ್ಲಿ ಡೆವಲಪ್ಮೆಂಟ್, ಹ್ಮ್ ಕ್ರೈಸ್ಟ್ ಲೈಕ್ನೆಸ್ ಡೆವಲಪ್ಮೆಂಟ್ ಆಗಲ್ಲ. ಅರ್ಥ ಆಯ್ತಾ? ಹೌದು. ಸರಿ, ಓಕೆ. ಬೇರೆ ಯಾರಿಗಾರ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಬ್ರದರ್, ಹಾ. ಈಗ ಒಂದು ಅನ್ಯರು ನಮ್ಮ ಜೊತೆನೆ ಇರ್ತಾರೆ, ಅಂದ್ರೆ ಹತ್ರನೇ ಇರ್ತಾರೆ, ಅವ್ರು ನಮ್ಗೆ ಯಾವಾಗ್ಲೂ ಕಾಟ ಕೊಡ್ತಾನೆ ಇರ್ತಾರೆ ಅನ್ಕೊಳ್ಳಿ, ಎಷ್ಟು ಪ್ರೀತಿ ಮಾಡಿದ್ರು, ಹ್ಮ್ ಅವರಿಗೆ ನಾವ್ ಏನ್ ಮಾಡ್ಬೇಕು? ಏನು ಮಾಡಕ್ಕೆ ಹೋಗ್ತೀರಾ? ಪ್ರೇಯರ್ ಮಾಡಿ. ಯೇಸು ಕ್ರಿಸ್ತ ಹೇಳಿದ್ದಾರೆ ನಿಮ್ಗೆ ಹಿಂಸೆ ಪಡಿಸೋರ್ಗೋಸ್ಕರ ನೀವು ಪ್ರೇಯರ್ ಮಾಡ್ರಿ ಅಂತ ಹೇಳಿ ಅಷ್ಟೇ. ನಾವು ಇನ್ನೇನು ಮಾಡೋಕ್ಕಾಗ್ತದೆ? ಇವಾಗ ಅಲ್ಲ, ಅವರನ್ನು ಕೆಲವೊಂದು ಕ್ಷಮಿಸ್ತಾ ಹೋಗ್ಬೇಕಾ? ಕ್ಷಮಿಸ್ತಾ ಹೋಗಿ ಅವ್ರು ಎಷ್ಟು ಏನ್ ಕಾಟ ಕೊಟ್ರು ಕ್ಷಮಿಸ್ತಾ ಹೋಗ್ಬೇಕಾ? ಇವಾಗ ಅದ್ರಲ್ಲಿ ಒಂದು ಈಗ ವಿಚಾರ ಕೇಳಿ ಹೇಳಬೇಕು ಅಂದರೆ, ಯಾರು ಸೆಂಟ್ರಲ್ ಮಾತಾಡಿ, 1 ಮಿನಿಟ್ ವೈಟ್. ಇವಾಗ ನೋಡಿ, ಕೆಲವು ವಿಚಾರಗಳಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ, ಇವಾಗ ನಾವು ಅದನ್ನ ಪನಿಷ್ ಮಾಡಬೇಕಾ, ಆ ಶಿಕ್ಷೆ ಕೊಡಬೇಕಾ ಅಂತಂದರೆ, ಇವಾಗ ನಮಗೆ ವಾಕ್ಯ ಏನು ಮಾಡ್ತಾರೆ, ಅದು ತಡೆಗಟ್ತದೆ ಅಲ್ವಾ? ಹ್ಮ್ ಕೆಟ್ಟತನನ ನೀವೇನು ಮಾಡಿ, ಒಳ್ಳೆತನ ಏನು ಮಾಡಿ, ನೀವು ಜಯಿಸಿ ಗೆಲ್ಬೇಕು. ಅಂತ ಹೇಳ್ತಾರೆ ಅಲ್ವರ. ಇವಾಗ ನಾವೇನು ಮಾಡಬೇಕು, ಅದನ್ನ ಆದಷ್ಟು ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಗಿಲ್ವಾ, ನಮ್ಮ ಪಾಡ್ ನಾವು ನ್ಯೂಟ್ರಲ್ ಆಗಿರೋದು ನಾವು ಹೇಳೋಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ ಅಂತ ಅವರಿಂದ ಹೇಳ್ತೀನಿ ಕೇಳ್ರಿ. ಅವರಿಂದ ದೂರ ಇರ್ಬೋದು. ಆದಷ್ಟು ದೂರ ಇದ್ಬಿಡೋದು ಒಳ್ಳೇದು. ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, ಹೇಗೆ ಅಂತಂದರೆ, ಇವಾಗ ಹ್ಮ್ ಕೆಲವೊಂದು ಸನ್ನಿವೇಶಗಳು ನಮಗೆ ತುಂಬ ಮೈಂಡ್ ಡಿಸ್ಟರ್ಬಿಂಗ್ ಆಗಿರುತ್ತೆ ಅನ್ಕೊಳ್ಳಿ. ಅವಾಗ ನಾವೇನು ಹ್ಮ್ ಮಾಡಬೇಕು, ಅದನ್ನು ಬಿಟ್ಟೋಗ್ಬಿಡೋದು ತುಂಬ ಒಳ್ಳೇದು. ಹ್ಮ್ ಆಯ್ತಾ? ಸುಮ್ಮನೆ ಜೊತೆಗೆ ನಾವು ಇರ್ತೀನಿ ಅಂತಂದ್ರೂ ಕೂಡ ಏನಾಗಲ್ಲ, ಅದು ಪ್ರೀತಿ ಅಲ್ಲ. ಉದಾಹರಣೆಗೆ ನೋಡ್ರಿ ಹೇಳ್ತೀನಿ, ಇವಾಗ ಈ ಬಿಟ್ಟೋಗ್ಬೇಕು ಅಂತ ಮೋಟಿವೇಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಹ್ಮ್ ಸಿಚುವೇಶನ್ಸಲ್ಲಿ ನಮ್ಮ ಕಾನ್ಸಿಕ್ರೇಟೆಡ್ ಲೈಫ್ ಅಫೆಕ್ಟ್ ಆಗ್ತಾರೆ ಅಂದರೆ, ಅನ್ಕಾನ್ಸಿಕ್ರೇಟೆಡ್ ಇಂದ ನಾವು ಬಿಟ್ಟೋಗೋದು ತುಂಬ ಒಳ್ಳೇದು. ಹ್ಮ್ ಆಮೋಸ್ ಅಲ್ಲಿ ಒಂದು ವಾಕ್ಯ ಓದ್ರಿ. ಆಮೋಸ್ 3ನೇ ಅಧ್ಯಾಯ 1, 2, 3 ಓದ್ರಿ. ಇಸ್ರಾಯೇಲರೇ, ಯೆಹೋವನು ನಿಮಗೆ ವಿರುದ್ಧವಾಗಿ, ಅಂದರೆ ತಾನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿದ ಪೂರ್ಣ ಕುಲಕ್ಕೆ ವಿರುದ್ಧವಾಗಿ ನಡೆದಿರುವ ಈ ಮಾತು ಕೇಳಿದೆ. ಅದೇನ ಬ್ರದರ್? ಕರೆಕ್ಟ್. 3ನೇ ಅಧ್ಯಾಯ 1ನೇ ವಾಕ್ಯ. ಹ್ಮ್ ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳು ಫಲವನ್ನು ನಿಮಗೆ ತಿನ್ನಿಸುತ್ತವೆ. ಹ್ಮ್ ಹ್ಮ್ ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ನೋಡ್ರಿ, ಸಾಕು ಬಿಡಿ. ಇವಾಗ ಏನಕ್ಕೆ ಹಿಂಗೆ ಹೇಳ್ತಾರೆ, ಸ್ವಲ್ಪ ಗಮನ ಇಟ್ಟಿರೋದು ಸ್ವಲ್ಪ ಅರ್ಥ ಮಾಡೋದು ಕಷ್ಟ. ಇಸ್ರೇಲರೇ, ಯೆಹೋವನು ನಿಮಗೆ ವಿರುದ್ಧವಾಗಿ, ಅಂದರೆ ಯೆಹೋವನು ವಿರುದ್ಧವಾಗಿ, ಇಸ್ರೇಲಿನ ವಿರುದ್ಧವಾಗಿ ಹೇಳ್ತಾನೆ, ಅಂದರೆ ತಾನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ಪೂರ್ಣ ಕುಲಕ್ಕೆ ವಿರುದ್ಧವಾಗಿ ನಡೆದಿರುವ ಈ ಮಾತನ್ನು ಕೇಳಿರಿ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ದೇವರು? ಇಸ್ರೇಲ್ಗಳಿಗೆ. ಎಂತ ಇಸ್ರೇಲ್ ಅಂತ? ಐಗುಪ್ತ ದೇಶನ ಬಿಡುಗಡೆ ಮಾಡಿ ಪೂರ್ಣವಾಗಿ ನನಗೆ ವಿರುದ್ಧವಾಗಿ ನಡ್ಕೊಂಡವ್ರಲ್ಲ ಅವ್ರ ಜನಗಳಿಗೆ ಹೇಳ್ತೀನಿ ಕೇಳ್ರಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಭೂಮಿಯ ಸಕಲ ಜನಗಳೊಳಗೆ ನಿಮ್ಮನ್ನು ಮಾತ್ರ ಏನು ಮಾಡಿದೆ ನಾನು ಆತ್ಕೊಂಡೆ, ಆದ ಕಾರಣದಿಂದ ನಿಮಗೇನೆ ಏನು ಮಾಡೋದು ನಾನು ಪಾಪಕ್ಕೆ ಫಲಗಳಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ ಅಂದರೆ, ಇಬ್ಬರಿಗೂ ಹೊಂದಾಣಿಕೆ ಇಲ್ಲ ಅಂದ, ಏನು ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವುದು ಅಂದ್ರೆ ಹೇಳ್ತಾರೆ. ಇಬ್ರಿಗೂ ಹೊಂದಾಣಿಕೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಲ್ವರ. ಏನ್ರಿ ಏನು ಮಾಡೋದು, ಏನು ಮಾಡ್ತಾ ಇಲ್ಲ ಅಲ್ಲಿ ಅರ್ಥ ಮಾಡ್ಕೊಂತಲ್ಲ. ಅವಾಗ ಇಬ್ರು ಒಟ್ಟಿಗೆ ನಡೀಕ್ ಸಾಧ್ಯನಾ ಅಂತ ಹೇಳ್ತಾರೆ. ಸಾಧ್ಯ ಇಲ್ಲ. ಅದಕ್ಕೆ ದೇವರು ಇಸ್ರೇಲ್ ಜನಗಳು ಬಿಟ್ಬಿಟ್ರು. ತುಂಬ ದೀರ್ಘ ಶಾಂತಿ ಏನು ಮಾಡಿದ್ರು, ಟ್ರೈ ಮಾಡಿದ್ರು. ಯಾವಾಗ ಇಸ್ರೇಲ್ ಜನಗಳು ಸುಧಾರಿಸ್ಕೊಳಲ್ಲ, ಇವರು ಚೇಂಜೇ ಆಗಲ್ಲ ಗೊತ್ತಾಯ್ತು, ಅವಾಗ ಏನು ಮಾಡ್ಬಿಟ್ರು, ಬಿಟ್ಬಿಟ್ರು. ಆ ಥರ ಕೆಲವೊಂದು ಸಿಚುವೇಶನ್ಸಲ್ಲಿ ನಾವು ದೀರ್ಘ ಶಾಂತಿಯಿಂದ ಇರಬೇಕು. ಆದರೆ ಆ ದೀರ್ಘ ಶಾಂತಿ ನಮ್ಮ ಕಾನ್ಸಂಟ್ರೇಷನ್ಗೆ ಎಫೆಕ್ಟ್ ಆಗ್ತೈತೆ ಅಂತಂದರೆ ನಾವು ಇದೇನು ಪ್ರಯೋಜನ? ಯೋಚನೆ ಮಾಡ್ರಿ ಅಲ್ವರ. ನಮ್ಮ ಕಾಲಿಂಗ್ ಎಲೆಕ್ಷನ್ ಶುರು ಮಾಡೋಕೆ ಆಯ್ತಲ್ಲಪ್ಪ. ಇವಾಗ ಅಂಥ ಡಿಸ್ಟರ್ಬ್ ಇದ್ದಲ್ಲಿ ನಾವು ಯಾಕಿರಬೇಕು? ಅವಾಗ ನಾವೇನು ಮಾಡಬೇಕು, ನಾ ಸಿಚುವೇಶನ್ ಬಿಟ್ಟೋಗ್ಬಿಡೋದು ತುಂಬ ಒಳ್ಳೇದ್ರಿ. ಅಲ್ಲೇ ಇರ್ತೀನಿ, ನಾನು ಸಹಿಸ್ಕೊಂಡಿರ್ತೀನಿ, ಇದು ನಂಗೆ ತುಂಬ ಬೆನಿಫಿಟ್ ಇದೆ ಅಂತಂದರೆ, ನಮ್ಮ ಲೌಕಿಕವಾಗಿ ತುಂಬ ಬೆನಿಫಿಟ್ ಇದೆ ಅಂತಂದರೆ, ವಿ ಅನ್ನೆಸೆಸರಿಲಿ ಸ್ಪಾಯ್ಲಿಂಗ್ ಅವರ್ ಕಾನ್ಸಂಟ್ರೇಷನ್. ಆ ಸಿಚುವೇಶನ್ನ ನಾವು ಸಮಾಧಾನ ಬಿಟ್ಟೋಗ್ಬಿಡೋದು ನಮ್ಮ. ಅಬ್ರಾಮ್ ಏನು ಮಾಡ್ತಾರೆ ಅಲ್ಲಿ? ಲೋತು ಅಬ್ರಾಮ್ ಇಬ್ಬರು ತುಂಬ ಕ್ಲೋಸು, ಜೊತೆಗೆ ಬಂದರು. ಅಬ್ರಾಮ್ ಏನು ಮಾಡ್ತಾನೆ, ಓ ಇದು ಗಲಿಬಿಲಿ ಆಯ್ತದೆ, ಅವನೇ ವಾಲಂಟಿಯರ್ಗೆ ಹೇಳ್ಬಿಡ್ತಾನೆ, ನೋಡಪ್ಪ ನೀನು ಇಷ್ಟ ಬಂದ ನೀನು ಹೋಗು ಅಂತ. ಇವ್ರು ಏನು ಮಾಡಿದ್ರೆ ಇಷ್ಟ ಬಂದಂಗೆ ನೀವು ಹೋಗ್ತಾರೆ ಅವರ. ಆದರೆ ಅದನ್ನು ಫೇಸ್ ಮಾಡೋಂಥದ್ದು ಧೈರ್ಯ ನಮಗೇನಾಗಿರ್ಬೇಕು, ಅದನ್ನು ಪೊಲೈಟಾಗಿ ಒಂದು ನಾಜಿಕಾಗಿ ಮಾಡೋಂಥದ್ದು ಏನ್ರಿ ವೆರಿ ವೈಸ್ ಡಿಸಿಷನ್ ಅಲ್ವರ. ಅರ್ಥ ಆಯ್ತಾ? ಕ್ಲಿಯರಾ? ಏನೋ ಡೌಟ್ಸ್ ಇದೆಯಾ?
ಇಲ್ಲ ಬ್ರದರ್. ನಾವು ಯಾರಿಗೂ ಕೆಟ್ಟತನ ಮಾಡಕ್ ಹೋಗ್ಬಿಡುದು, ಅದು ಬಿಟ್ಬಿಡ್ಬೇಕು ದೇವ್ರಿಗೆ. ಅದರ ಹ್ಮ್ ಹ್ಮ್ ಇಷ್ಟ ಇದ್ರೆ ಅವ್ರು ಏನ್ ಬೇಕಾದ್ರೆ ಮಾಡ್ಲಿ, ಮಾಡ್ದಿರ ಇದ್ರು ನಮ್ಗೇನು ಆಗ್ಬೇಕಾಗಿಲ್ಲ. ಅದರ ಸಂತೋಷನೇ. ಇವಾಗ ಅವ್ರು ದೇವ್ರ ಅವ್ರ ಕಣ್ಗಳನ್ನ ತೆರೆದಿ ಅವ್ರ ದೇವ್ರ ಮಾರ್ಗದಲ್ಲಿ ಬರೆದ್ರೆ ನಮ್ಗೆ ದುಃಖನಾ? ಇಲ್ಲ, ಖುಷಿ ಸಂತೋಷ ಅಲ್ವಾ. ಮತ್ತೆ ದೇವರಾಜ್ಯದಲ್ಲಿ ಇಡೀ ಲೋಕಕ್ಕೆ ನಾವು ಪ್ರಾಣ ಕೊಡ್ಬೇಕು, ಇಡೀ ಲೋಕಕ್ಕೆ ಎಲ್ಲಾರು ಬರ್ಬೇಕು ಅಂತ ನಾವು ಆಸೆ ಪಡ್ತೀರಿ. ಅಂತ ಹ್ಮ್ ಅವ್ರು ಯಾರೋ ಒಬ್ರು ಇವರು ನಾಶ ಆಗ್ಬಿಡ್ಲಿ ಅಂತ ನಾವು ಬಯಸೋದ್ರಲ್ಲಿ ಏನು ಅರ್ಥ ಇದೆ? ಹ್ಮ್ ಅದರ ಅವಾಗ ನಾವು ಮಾಡಿದಂಥ ಕಾನ್ಸಂಟ್ರೇಷನ್ ಏನಿಲ್ಲ, ಮೈಂಡ್ ಏನಿಲ್ಲ ನಮ್ಗೆ ಸೂಟೇಬಲ್ ಆಗಿ. ಹ್ಮ್ ಅಲ್ಲ ನಾವು ದೇವ್ರಿಗೆ ಬಿಡ್ಬೇಕು. ನಾವು ಸಮಾಜದಿಂದ ನಾವು ಇರೋದಕ್ಕೆ ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕು. ಅದರ ಅದಕ್ಕೆ ಏಸು ನೋಡ್ರಿ ಇದ್ದೀನಿ, ಇಸ್ರೇಲ್ ಜನಗಳನ್ನ ರಿಜೆಕ್ಟ್ ಮಾಡಿದ್ರು. ಇಸ್ರೇಲೇ ಕುತ್ಕೊಂಡು ಕೆಣ್ಕೊಂಡು ಕೂತಿದ್ರು, ನನಗೆ ಗೊತ್ತಿಲ್ಲ, ನಾನು ಇಲ್ಲೇ ಇರಬೇಕು, ನಾನು ಇಲ್ಲೇ ಮಾತಾಡ್ತೀನಿ, ಆಲಿದಿಂದ ಓಡಿಸ್ಬಿಟ್ರು. ಅದರ ನನ್ಗೆ ಗೊತ್ತಿಲ್ಲ, ನನ್ನೇ ಕಾಲಿಂದ ಓಡಿಸ್ತೀರಾ, ನಾನು ಇಲ್ಲೇ ಕೊಡ್ಬೇಕು, ನಂಗೆ ಮರ್ಯಾದೆ ಕೊಡಲ್ಲ, ನಂಗೆ ಗೌರವ ಕೊಡಲ್ಲ, ಪರವಾಗಿಲ್ಲ, ನಾಚಿಕೆ ನಿಂದನೆ ಎಲ್ಲಾ ವೇದನೆ ಅನುಭವಿಸಿ ಇಲ್ಲೇ ಇರ್ತೀನಿ ಅಂತ ಕೊರಗಿದ್ರ. ಬಿಟ್ಟು ಹೊರಯ್ಯ, ನೀ ಇಲ್ಲಾಂದ್ರೆ ಇನ್ಯಾರು ಅಂತ ಬಿಟ್ಟು ದೇವ್ರು ಇನ್ನೊಂದ್ಸಲ ಮಾರ್ಗ ತಿರ್ಕೊಂಡ್ಬಿಟ್ಟು ಹೋದ್ರು. ಸಲ ಬರಲೇ ಇಲ್ಲ, ಅವ್ರು ತಿರ್ಗಿ ತಲೆನೇ ಹಾಕಿಲ್ಲ, ಕೊನೆಗೆ ಬರ್ತಾರೆ. ಅದೇ ಹೇಳ್ತಾರೆ ಮ್ಯಾಥ್ಯೂ 23 ಲಾಸ್ಟ್ ವರ್ಸ್ ಓದಿಂತೀನಿ ಯಾರಾದ್ರು, ಮತ್ತೆ 23 ಕೊನೆ ವಾಕ್ಯ ಹೋದ್ರಿ. ಮತ್ತೆ 23. ಈಗಿಂದ ಕರ್ತನ ಹೆಸರಿನಲ್ಲಿ ಬರುವವನು ಧನ್ಯನು ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಮಾಡ್ಕೊಂಡ್ರಿ ಏನ್ ಡೈಲಾಗ್ ಕೊಡ್ತಾರೆ ಯೇಸು ಕ್ರಿಸ್ತು. ಯೆರೂಸಲೇಮ್ ನೋಡ್ಬಿಟ್ಟು ಕಣ್ಣೀರು ಇಡ್ತಾರೆ. ಅದೇ ಯೆರೂಸಲೇಮ್ ನಿವಾಸಿಗಳಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಕರ್ತನ ಹೆಸರು ಬರೋಂತ ಭಾಗ್ಯವಂತ ಅಂತ ನೀವು ಬಾಯಿ ಬಿಟ್ಟು ಹೇಳೋ ತನಕ ನೀವು ಯಾವತ್ತು ನಾನು ನೋಡೋದಿಲ್ಲ ಅಂತ ಅಂದ್ರಿ. ಅದರ ನೋಡಿ ಎಂಥ ಒಂದು ಕಠಿಣವಾಗಿರೋಂಥ ಮಾತಿದೆ ಅಲ್ವಾ. ಅದ್ರ ಯೇಸು ಕ್ರಿಸ್ತು ಹೇಳ್ತಾರೆ, ಯಾಕೆ ಗೊತ್ತಾ? ಇಸ್ರೇಲ್ ಜನಗಳು ಅಂಡ ಮೊಂಡುತನ ಐತ್ರಿ. ಅವ್ರ ಹಠಮಾರಿಗಳು ಎಷ್ಟೋ ಸತಿ ಸೇರ್ಸೋಕೆ ಪ್ರಯತ್ನ ಪಟ್ಟರು, ಮನ್ಸಿಲ್ಲ. ಏನು ಮಾಡಿದ್ರು? ಯೇಸು ಕ್ರಿಸ್ತು ಬಿಟ್ಬಿಟ್ರು, ಹೋಗ್ರಿ ಅಂತ ಅಂದ್ಬಿಟ್ಟು. ಅದರ ಅವಾಗ ಅದಕ್ಕೆ ಇವತ್ತು ಇಸ್ರೇಲ್ ಜನಗಳಿಗೆ ಏನಾಗಿಲ್ಲ, ಕಣ್ಣುಗಳು ತೆರೆದಿಲ್ಲ. ಅದರ ಒಂದು ಕಾಲ ಬರ್ತದೆ ಅವ್ರ ಕಣ್ಣುಗಳನ್ನ ತೆರೆಯಂಥ ಸಿಚುವೇಶನ್ ತರ್ತಾರೆ. ಅವಾಗ ಏನು ಮಾಡ್ತಾರೆ? ಯೇಸು ಕ್ರಿಸ್ತು ಅವ್ರಿಗೆ ಕಾಯ್ತಾ ಇರ್ತಾರೆ. ನೋಡಿರ್ತೀನಿ ಯೋಸೆಫ್ ಹೆಂಗೆ ಕಾಯ್ತಾ ಇದ್ದ ಸಹೋದರಗಳನ್ನ. ಅದರ ಯೋಸೆಫ್ಗೆಲ್ಲ ಗೊತ್ತಿತ್ತು ಅವ್ರ ಸಹೋದರಗಳೇ ಅಂತ. ಅವ್ರು ಮಾತಾಡೋಕೆ ಹೋಗಿಲ್ಲ. ನೋಡೋಣ ಇವ್ರ ಬಿಹೇವಿಯರ್, ನೋಡೋಣ ಇವ್ರು ಚೇಂಜ್ ಆಗೋರ ಇಲ್ಲೋರೇ, ಅವರೆಲ್ಲ ಬಲ್ಲು ಪಾಕಗಳಂತ ನೋಡ್ತಾ ಇರ್ತಾನೆ. ಯಾವಾಗ ಅವ್ರ ಬಿಹೇವಿಯರ್ ಅಲ್ಟಿಮೇಟಾಗಿ ಸಿನ್ಸಿಯರಾಗಿ ಚೇಂಜ್ ಆಗಿದೆ ಗೊತ್ತಾಗ್ತಾರೋ, ಯೋಸೆಫ್ ಏನು ಮಾಡ್ತಾನೆ ಅಂದ್ರೆ, ಅದಕ್ಕೆ ಅವ್ರು ಹೇಳ್ತಾರಲ್ಲ, ಅಯ್ಯೋ ಏನಂತಂದ್ರು ಯೋಸೆಫ್ ಸಹೋದರಗಳು ಏನಂತಾರೆ ಗೊತ್ತಾ? ಬೆಂಜಮಿನ್ ನೋಡ್ಬಿಟ್ಟು ಏನು ಹೇಳ್ತಾರೆ ಹೇಳಿ? ಎಲ್ಲ ಕತ್ತಿ ಎತ್ಕೊಂಡ್ಬಿಡ್ತಾರೆ, ನಾವು ಬೆಂಜಮಿನ್ಗೆ ಪ್ರಾಣ ಕೊಟ್ಬಿಡ್ತೀನಿ ಅಂತ. ಅವಾಗ ಗೊತ್ತಾಗ್ತಾರೆ, ಓಹೋ ಇವರಲ್ಲಿ ನಿಜವಾದ ಮಾರ್ಪಾಡು ಏನಾಗಿದೆ ಆಗಿದೆ. ಪ್ರಾಣ ತೆಗೆಯೋದಕ್ಕೆ ಸಿದ್ಧವಾಗಿದ್ದವರು ಇವತ್ತು ಪ್ರಾಣ ಕೊಡೋಕೆ ಸಿದ್ಧವಾಗವ್ರು ಅಂತಾರೆ. ಏನು ಮೀನಿಂಗು? ನಿಜವಾದ ಚೇಂಜಸ್ ಆಗಿದೆ ಅಂತ ಏನು ಮಾಡ್ತಾನೆ ಯೋಸೆಫ್? ಅವಾಗ ಅವನ ಬಗ್ಗೆ ರಿವೀಲ್ ಮಾಡ್ತಾನೆ. ಅದರ ಇವನೇ ರಿವೀಲ್ ಮಾಡ್ತಾ ಹೇಳ್ತಾನೆ, ನೋಡಪ್ಪ ನಾನೇ ಅಂತಂದ್ಬಿಟ್ಟು. ಅದೇ ಥರ ಕ್ರಿಸ್ತನು ಇಸ್ರೇಲ್ ಜನಗಳಿಗೆ ಮ್ಯಾನಿಫೆಸ್ಟ್ ಆಗ್ತಾರೆ. ಯಾವಾಗ ಅವರ ಕರ್ತನ ಹೆಸರು ಬರುವಂಥವ್ರು ಭಾಗ್ಯವಂತರು ಅಂತ ಹೇಳ್ತಾರೆ, ಕಣ್ಗಳನ್ನ ತೆರೀತಾರೆ. ಇದೆಲ್ಲ ನಮ್ಗೊಂದು ಎಕ್ಸಾಂಪಲ್ಸ್. ನಾವು ಯಾವ ಥರ ನೋಡ್ಕೊಬೇಕು. ಆದ್ರೆ ನೋಡಿ, ಇದರಲ್ಲಿ ಯೇಸು ಕ್ರಿಸ್ತು ಯಾರಿಗೋ ಕೆಟ್ಟದ್ದು ಮಾಡಿದ್ರ? ಅಬ್ರಾಮ್ ಯಾರಿಗೋ ಕೆಟ್ಟದ್ದು ಮಾಡಿದ್ನಾ? ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಅವ್ರ ಮಾರ್ಗನ ಅವ್ರು ಬಿಟ್ಬಿಟ್ರು, ಇವ್ರ ಮಾರ್ಗ ನೀವು ನೋಡ್ಕೊಂಡು ಹೋದ್ರು ಅಷ್ಟೇ. ದೇವ್ರ ಮಕ್ಳು ಹಂಗೆ ಇರ್ಬೇಕ್ರಿ. ಸೌಲ್ ದಾವೀದ್ ನೋಡಿರ್ತೀನಿ, ಸೌಲು ಎಷ್ಟೆಲ್ಲ ಹಿಂಸೆ ಕೊಟ್ಟ ದಾವೀದನಿಗೆ ಅಲ್ವರ. ಏನ್ರಿ ಸುಮ್ಮನೆ ಈ ರಾಜ್ಯನ ಬಿಟ್ಬಿಟ್ಟು ಇವನು ದಾವೀದಿನ ಅಂಟಿಸ್ಕೊಂಡು ಹೋಗೋದು, ದಾವೀದಿನ ತೊಂದರೆಗಳು ಕೊಡೋದು. ದಾವೀದ್ ಏನು ಮಾಡ್ತಾರೆ? ಒಂದು ಗುಹೆಯಿಂದ ಇನ್ನೊಂದು ಗುಹೆ, ಒಂದು ಕಾಡಿನ ಇನ್ನೊಂದು ಕಾಡು. ಅದರ ಕೊನೆಗೆ ದಾವೀದ್ ಸಾಕು ಆಗ್ಬಿಡ್ತಾರೆ ಅಲ್ವರ. ಆ ಕೊನೆಗೆ ಏನು ಮಾಡ್ತಾನೆ ದಾವೀದು? ಅದರ ಅವನ ಜೊತೆ ಮಾತಾಡ್ತಾನೆ. ಅದರ ಆವಾಗ ಏನ್ರಿ ದಾವೀದು ಅದು ಹೇಳು ಹೋಗಿದ್ಮೇಲೆ ಸೌಲ್ ರಾಜ್ಯನ ಸಹಾಯಕ್ಕೆ ಯಾವತ್ತೂ ಬರಲಿಲ್ಲ ರೀ. ಸೌಲ್ನ ನೋಡೋಕ್ಕೂ ಬರಲಿಲ್ಲ, ಬಿಟ್ಬಿಟ್ರು ಮಾರ್ಗಕ್ಕೆ. ನೀ ಯಾರ ಮಾಡ್ಕೋ, ನಿನ್ಗುಂಟು ದೇವ್ರು ಉಂಟು ಅಂತ ಅಂದ್ಬಿಟ್ಟು ಅಲ್ವರ. ಇವ್ರ ಪಾಯಿಂಟ್ ಇವ್ರು ಏನು ಮಾಡಿದ್ರು? ಇವ್ರ ಕೆಲಸನ ಮಾಡ್ಕೊಂಡು ಹೋದ್ರು ಅಲ್ವರ. ಯುದ್ಧ ಬಂದಿರ್ಬೇಕಾದ್ರು ಕೂಡ ದಾವೀದ್ ಸಹಾಯಕ್ಕೆ ಹೋಗಿಲ್ಲ, ಕೆಲಸಕ್ಕೆ ಬಿಟ್ಬಿಟ್ರು ದೇವ್ರ ಕೆಲಸಕ್ಕೆ, ದೇವ್ರ ಚಿತ್ತಕ್ಕೆ ಅದೇನಾಗ್ತಾರೆ ಆಗಲಿ ಅಂದ್ಬಿಟ್ಟು. ಇವ್ರು ಏನು ಮಾಡಿದ್ರು? ಇವ್ರ ಕೈಗೆ ದೇವ್ರು ಕೊಟ್ಟಂತೆ ಕೆಲಸನ ಏನು ಮಾಡ್ಕೊಂಡು ಹೋದ್ರು, ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಕೊನೆಗೆ ಏನು ಮಾಡ್ತಾರೆ? ಒಬ್ರು ಕೆಟ್ಟು ಸುದ್ದಿ ತರ್ತಾರೆ. ದಾವೀದ್ ನೋಡು ಅಂತಂತ ಹೇಳ್ಬೇಕಾರೆ, ಸೌಲ್ ಹೊಟ್ಟೋಗ್ಬಿಟ್ಟ ಅಂತ ಹೇಳ್ಬೇಕಾರೆ ದಾವೀದ್ ಖುಷಿ ಪಡ್ತಾನ? ದಾವೀದ್ ಏನು ಮಾಡೋದು? ದುಃಖ ಪಡ್ತಾನೆ ಅಲ್ವರ. ಸೊ ಆ ಥರ ದೇವ್ರ ಮಕ್ಕಳು ಕೆಟ್ಟದನ್ನ ಆಸೆ ಪಡ್ಬಾರ್ದು. ಆದರೆ ಕೆಟ್ಟವ್ರ ಸಹವಾಸಕ್ಕೆ ಹೋಗ್ಬಾರ್ದು. ನಮಗೆ ತೊಂದರೆ ಆಗ್ತಾ ಇದೆಯಾ, ನಮ್ಮ ಕಾನ್ಸಂಟ್ರೇಷನ್ಗೆ ಎಫೆಕ್ಟ್ ಆಗ್ತಾ ಇದೆಯಾ, ಬಿ ಇಟ್ ವೆರಿ ಫಾರ್ ಫ್ರಮ್ ದೆಮ್. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಸರಿ, ಓಕೆ. ಬೇರೆ ಯಾರಿಗ ಡೌಟ್ಸ್ ಇದೆಯಾ? ಇಲ್ಲ ಪ್ರೇಮ ಕ್ಲೋಸ್ ಮಾಡೋಣವಾ? ಓಕೆ.